ಗುಜರಾತ್ ಮಾಡಿದ್ರಲ್ಲ, ಎಲ್ಲಿ ಮಾಡಿದ್ರ? ನ್ಯೂಜಿಲ್ಯಾಂಡ್. ಬಡ ಬಡ ಹೇಳ್ರಿ ನ್ಯೂಜಿಲ್ಯಾಂಡ್ ಇದನ್ನ ಬಿಟ್ಟು ನಾಲ್ಕು. ಮಾವೋರಿ ಬುಡಕಟ್ಟು ಜನಾಂಗ ಈ ನ್ಯೂಜಿಲ್ಯಾಂಡ್ದಾಗ ಬರ್ತೈತೆ. ಹೈಯೆಸ್ಟ್ ಯಾವ್ದೈತೆ ಅಲ್ಲಿ? ಇವಿ. ನೆಕ್ಸ್ಟ್ ನ್ಯೂಜಿಲ್ಯಾಂಡ್ ಕ್ಯಾಪಿಟಲ್ ಯಾವ್ದು? ಆಕ್ಲ್ಯಾಂಡ ಪಕ್ಕ ಯಾವ್ದೈತೆ ನೋಡಿ ನ್ಯೂಜಿಲ್ಯಾಂಡ್ ಕ್ಯಾಪಿಟಲ್? ಆಕ್ಲ್ಯಾಂಡ ವೆಲ್ಲಿಂಗ್ಟನ್ ಬರ್ತದೆ. ಯಾಕೆ ಕನ್ಫ್ಯೂಸ್ ಆಕವ ಅದಕ್ಕೆ. ನ್ಯೂಜಿಲ್ಯಾಂಡ್ ಗೊತ್ತಾತಲ್ಲ, ರೀಸೆಂಟಾಗಿ ಎಲ್ಲಿ ಹೋಗಿದ್ರು ಅಂದ್ರೆ ನರೇಂದ್ರ ಮೋದಿ ಇಂಡೋನೇಷ್ಯಾ, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಹೋಗಿದ್ರಲ್ಲ. ಅವರ ಇದನ್ನ ಏನಂತಾರ ಕಿಯಾರಾ ಅವರ ಎಲ್ಲಿ ಮಾಡಿದ್ರಂದ್ರ ನ್ಯೂಜಿಲ್ಯಾಂಡ್ದಾಗ ಮಾಡಿದ್ರು. ಯಾಕಂದ್ರೆ ಅದು ಪ್ಲೇಸ್ ಆಗಿದ್ದು ಅಥವಾ ಕಿಯಾರಾ ಅವರ ಎಲ್ಲಿ ಮಾಡಿತ್ತು ನ್ಯೂಜಿಲ್ಯಾಂಡ್ ಪ್ಲೇಸ್ ಅಂದ್ರೆ ಆಕ್ಲ್ಯಾಂಡ್ನಾಗ ಮಾಡಿದ್ರು. ಬಟ್ ನ್ಯೂಜಿಲ್ಯಾಂಡ್ ಕ್ಯಾಪಿಟಲ್ ಆಕ್ಲ್ಯಾಂಡ್ ಬರಂಗಿಲ್ಲ, ಯಾವ್ದಂದ್ರೆ ವೆಲ್ಲಿಂಗ್ಟನ್ ಅಂತ ಬರ್ತದೆ. ಇನ್ನ ಎರಡು ಹೇಳಿದ್ನಲ್ಲ ನ್ಯೂಜಿಲ್ಯಾಂಡ್. ಮತ್ತೇನು? ಕಿವಿ ಫ್ರೂಟ್ಸ್ ಇಂಡಿಯಾದಾಗ ಎಲ್ಲೆಲ್ಲಿ ಮಾಡತ್ತಾರ್ರಿ? ನಾಗಾಲ್ಯಾಂಡ್ ಮತ್ತು ಉತ್ತರಾಖಂಡ. ಕಿವಿ ಫ್ರೂಟ್ಸ್ ಅಂತ ಬರ್ತದೆ. ಕಿವಿ ಫ್ರೂಟ್ಸ್ ಅಂದ್ರೆ ಗೊತ್ತಾಗತ್ತಲ್ಲ, ಯಾಕಂದ್ರೆ ಕಿವಿ ಅನ್ನೋದೈತಿ, ಕಿವಿ ಫ್ರೂಟ್ಸ್ ಐತಿ. ಅವ್ರೆಲ್ಲರ ಕಿವಿ ಸಲ್ಮನ್ ಮೆಮೊರಾಂಡಮ್ ಇದನ್ನ ಸೈನ್ ಮಾಡ್ಕೊಂಡಾರಂದ್ರೆ ಕಿವಿ ಬರಂಗಿಲ್ಲ. ಕಿವಿ ಅನ್ನೋದೇನಂದ್ರೆ ಅದು ಪಕ್ಷಿ ಐತಿ. ಬಟ್ ಏನಂದ್ರೆ ಕಿವಿ ಫ್ರೂಟ್ಸ್ ಸಲ್ಮನ್ ಮಾಡ್ಯಾರ. ಇಂಡಿಯಾದಾಗ ಎಲ್ಲೆಲ್ಲಿ ಮಾಡತ್ತಾರಂದ್ರೆ ನಾಗಾಲ್ಯಾಂಡ್ ಮತ್ತು ಉತ್ತರಾಖಂಡ. ಹಂಗೆ ಇನ್ನೊಂದು 2 ಪ್ಲೇಸ್ ಇದ್ದು ಹೇಳ್ರಿ ನೋಡು ನ್ಯೂಸ್ನಾಗ. ಇದು ನಿಮಾನ್ಸ್ದು 2 ಕೇಂದ್ರ ಕಚೇರಿಗಳನ್ನ ಮಾಡ್ಬೇಕಂದ್ರೆ ಬೇರೆ ಕಡೆ. ತೇಜಪುರ ಮತ್ತು ಎಲ್ಲಿ? ಜಾರ್ಖಂಡ್ನ ರಾಂಚಿ. ತೇಜಪುರ ಎಲ್ಲಿ ಬರ್ತೈತಿ? ಅಸ್ಸಾಂ. ವೆರಿ ಗುಡ್. ಈಗ ಹೇಳ್ರಿ ಓಷಾನಿಯಾ ರೀಸನ್ ಎಷ್ಟಾಗಿ ಡಿವೈಡ್ ಮಾಡ್ತೀವಿ? 4 ರೀಸನ್. 1ನೇದು, 2ನೇದು ಮ್ಯಾಲಿನೇಷಿಯಾ, 3ನೇದು ಮೈಕ್ರೋನೇಷಿಯಾ, ಲಾಸ್ಟ್ ಪಾಲಿನೇಷಿಯಾ. ಇದ್ರ ಬ್ಲ್ಯಾಕ್ ಐಸ್ಲ್ಯಾಂಡ್ ಅಂತ ಯಾವ್ದು ಕರೀತಾರೆ? ಮೆನಿ ಐಸ್ಲ್ಯಾಂಡ್ ಅಂದ್ರೆ ಬೆಂಕಿಯ. ಪಾಲಿನೇಷಿಯಾ ಮೆನಿ ಐಸ್ಲ್ಯಾಂಡ್ಸ್. ಪಾಲಿನೇಷಿಯಾ ಕರೆಕ್ಟ್. ಮೆನಿ ಐಸ್ಲ್ಯಾಂಡ್ ಅಂದ್ರೆ ಪಾಲಿನೇಷಿಯಾ. ಇನ್ನೊಂದು ಬರ್ತೈತ್ರಿ ಸಣ್ಣ ಸ್ಮಾಲ್ ಐಸ್ಲ್ಯಾಂಡ್ ಅಂತ ಯಾವ್ದು ಕರಿತೀವಿ ಅಂದ್ರೆ ಈಗ ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಬಂದ್ರೆ ಯಾವ ಏಷ್ಯಾದಾಗ ಬರ್ತಾವ? ಆಸ್ಟ್ರೇಲಿಯಾದಿಂದ. ಕರೆಕ್ಟ್ ನೆನಪದಾವಲ್ಲ. ನ್ಯೂಜಿಲ್ಯಾಂಡ್ ಇದನ್ನ ಆಸ್ಟ್ರೇಲಿಯಾ ಬರ್ತದೆ. ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಬಂದ್ರೆ ಯಾವ ಏಷ್ಯಾದಾಗ ಬರ್ತಾವ ಅಂದ್ರೆ ಆಸ್ಟ್ರೇಲಿಯಾದಾಗ ಬರ್ತಾವ. ಆಸ್ಟ್ರೇಲಿಯಾ ಆದ್ಮೇಲೆ ಮ್ಯಾಲಿನ್ ಏಷ್ಯಾದಾಗ ಒಂದು ಫೇಮಸ್ ಹೇಳ್ರಿ ಒಂದು 2-3. ಯಾವ್ದ? ಪಪುವಾ ನ್ಯೂ ಗಿನಿಯಾ, ಪಿಜಿ. ಕರೆಕ್ಟ್ ಅಲ್ಲ? ಸೋಲೋಮನ್. ಇವು 2-3 ನೆನಪಿಟ್ಕೋರಿ. ಅಂದ್ರೆ ನೀನು ಕ್ವಶನ್ ಕೇಳಿದ್ರು ನೋಡ್ರಿ. ಅದ್ರೊಳಗೆ ಹವಾಯಿ ಇನ್ನೊಂದು ಆಸ್ಟ್ರೇಲಿಯಾ ಅಥವಾ ನ್ಯೂಜಿಲ್ಯಾಂಡ್ ಬರಂಗಿಲ್ಲ ಅಂತ ನೆನಪಿತ್ತೇಳಿ. ಪ್ರತಿ ಹೇಳಿಕೆ ಒಳಗೆ ಎಲ್ಲಾನು ಬಯಟ್ ಹೊಡಿಬೇಕತ್ತಿಲ್ಲ ಅಥವಾ ಎಲ್ಲಾನು ದ್ವೀಪಗಳು ನೆನಪಿಟ್ಕೊಳ್ಬೇಕಾಗಿಲ್ಲ. ಒಂದು 2-3 ಏನು ಫೇಮಸ್ ಇರ್ತಾವಲ್ಲ ಅವ್ನು ನೀನು ನೆನಪಿಟ್ರೆ. ಹವಾಯಿ ಎಲ್ಲಿ ಬರ್ತದೆ ಹೇಳ್ರಿ ನೋಡು? ಪಾಲಿನೇಷಿಯಾದಾಗ ಬರ್ತದೆ. ಮೈಕ್ರೋ. ಹಿಂಗೆ ಏನು ಫೇಮಸ್ ನ್ಯೂಸ್ನಾಗ ಇರ್ತಾವಲ್ಲ ಅವ್ನು ನೆನಪಿಟ್ಕೋರಿ. ಅವು ಬಿಟ್ಟು ಯಾವ ಬರ್ತಾವಲ್ಲ ಅವ್ನ ಆಪ್ಷನ್ ಎಲಿಮಿನೇಟ್ ಮಾಡ್ಬಿಡು. ಗೊತ್ತಾದವಲ್ಲ? ಓಷಾನಿಯಾ ರೀಸನ್ ಎಷ್ಟಾಗಿ ಡಿವೈಡ್ ಮಾಡ್ತಾರಂದ್ರೆ 4ರಾಗ ಯಾವ್ದಕ್ಕೆ ಬ್ಲ್ಯಾಕ್ ಐಸ್ಲ್ಯಾಂಡ್ಸ್ ಇರ್ತಾವ ಐಲ್ಯಾಂಡ್ ಅಂತಾರಂದ್ರೆ ಯಾವ್ದ? ಮ್ಯಾಲಿನೇಷಿಯಾ. ಆಮೇಲೆ ಸ್ಮಾಲ್ ಐಸ್ಲ್ಯಾಂಡ್ಸ್ ಅಂದ್ರ ಮೆನಿ ಐಸ್ಲ್ಯಾಂಡ್ಸ್ ಅಂದ್ರ ಮೆನಿ ಐಸ್ಲ್ಯಾಂಡ್ಸ್ ಅಂದ್ರೆ ಪಾಲಿನೇಷಿಯಾ. ಈ ಮಾವೋರಿ ಬುಡಕಟ್ಟು ಜನಾಂಗ ಯಾವ ನೇಷದಿಂದ? ನ್ಯೂಜಿಲ್ಯಾಂಡ್. ಪಾಲಿನೇಷಿಯಾ ನ್ಯೂಜಿಲ್ಯಾಂಡ್ ಅರ್ಧ ಭಾಗ. ಇವು ಹೇಳಿಕೆ ಹಿಂಗ ಕೊಡ್ಬೇಕತ್ತಿಲ್ಲ. ಟೋಟಲ್ ಡೆಡಿಕೇಟೆಡ್ ಆಗಿ ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಬರುದಿಲ್ಲ ಅಂದ್ರೆ ಇದ್ರೋಗಿ ಬರ್ತಾವ ಯಾವ್ದಂದ್ರೆ ಆಸ್ಟ್ರೇಲಿಯಾದಾಗ. ಬಟ್ ನ್ಯೂಜಿಲ್ಯಾಂಡ್ ಪಾರ್ಟ್ ಆಫ್ ದ್ವೀಪಗಳು ಎಲ್ಲಿ ಬರ್ತಾವ ಅಂದ್ರೆ ಪಾಲಿನೇಷಿಯಾ. ವೆರಿ ಹೇಳಿದ್ರಲ್ಲ. ನೆಕ್ಸ್ಟ್ ಕಿಯಾರಾ ಅವರ ಎಲ್ಲಿ ಮಾಡಿದ್ರಿ? ಯಾರು ಸಲ್ಮಾನ್ ಮಾಡಿರತ್ತು ಕೇಳ್ತಾರೆ. ಯಾರಂದ್ರೆ ಮೋದಿ ಸಲ್ಮಾನ್. ನೆನಪಿಟ್ಕೋರಿ. ಯಾವ ಕಂಟ್ರಿ ಒಳಗಂದ್ರೆ ಒಟ್ಟ ಕನ್ಫ್ಯೂಸ್ ಆಗ್ಬಾರ್ದಾವ್. 3 ಕಂಟ್ರಿ ಹೋಗ್ಯಾರ: ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್. ಬಟ್ ಇಂಡೋನೇಷ್ಯಾದಿಂದ ಒಂದು ಉನ್ನತ ಅವಾರ್ಡ್ ತಗೋತಾರಲ್ಲ, ಆದಿಪೂರ್ಣ. ನೆನಪಿರ್ತೈತಿಲ್ಲ? ಆದಿಪೂರ್ಣ ಅವಾರ್ಡ್ ಎಲ್ಲಿ ಅಂದ್ರೆ ಇಂಡೋನೇಷ್ಯಾದಿಂದ ತಗೋತಾರೆ. ಇಂಡೋನೇಷ್ಯಾದ ಪ್ರೆಸೆಂಟ್ ಯಾವ್ದು ಕ್ಯಾಪಿಟಲ್? ಜಕಾರ್ತ ಐತಿ. ಇಂಡೋನೇಷ್ಯಾದ ಜಕಾರ್ತಾಗ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಐತಿ. ಗೊತ್ತೈತಿ? ಆಪ್ಷನ್ ಕೊಡ್ತೀನಿ. ಆಸಿಯಾನ್, ಸಾರ್ಕ, ಯಾವ್ದ? ಆಸಿಯನ್ ಕಂಟ್ರಿದ ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತೆ ಅಂದ್ರೆ ಇಂಡೋನೇಷ್ಯಾದ ಜಕಾರ್ತ್ನಾಗ ಐತಿ. ಇಂಡೋನೇಷ್ಯಾ ಜಕಾರ್ತದಾಗ ಪಾಪ್ಯುಲೇಷನ್ ಜಾಸ್ತಿ ಆಗೈತೆ ಅಂತ ಕ್ಯಾಪಿಟಲ್ ಚೇಂಜ್ ಮಾಡ್ಬೇಕಂದಿದ್ರೆ ಅದು ನ್ಯೂಸ್ನಾಗ ಬಂದೈತಿ. ಯಾವ್ದು? ನೌಸುಂತಾರ ಅಂತ ಬರ್ತದೆ. ಅದು ಇಂಡೋನೇಷ್ಯಾದ. ನೆನಪಿಟ್ಕೋರು. ಅದ ಅಲ್ಲಿ ಅಂದ್ರೆ ಜಾಸ್ತಿ ಜನ ಇರತ್ತಾರಲ್ಲ, ಮುಳುಗಡೆ ಅನ್ನೋದು ಅದರದಿಂದ ಆಗತ್ತಿಲ್ಲ. ಏನ್ ಅಲ್ಲಿ ಯೂಸ್ ಮಾಡ್ಕೊಳತ್ತಾರಲ್ಲ ಸೋರ್ಸಸ್, ಅವ್ರಿಗೆ ಜಾಗ ಸಾಲಂಗಿಲ್ಲ ಅಂತೇಳಿ ಅದು ಮುನುಗುತ್ತೈತಿ. ಯಾವ್ದತ್ತ? ಇಂಡೋನೇಷ್ಯಾ ಜಕಾರ್ತ ಐತಿಲ್ಲ, ಅದು ಸಣ್ಣ ಐಲ್ಯಾಂಡ್ ನೇಷನ್ ರೀ. ಅದೆಲ್ಲರ ಮುನಿಗ್ತೇಳಿ ಅಲ್ಲಿ ಜನ ಎಲ್ಲ ಸಾಯ್ತಾರ ಅಂತೇಳಿ ಅವ್ರು ಏನ್ ಮಾಡಿದಾರೆ, ಇಲ್ಲಿಂದ ಪಾಪ್ಯುಲೇಷನ್ ಮೈಗ್ರೇಟ್ ಆಗಿ ಬೇರೆ ಕಡೆ ಹೋಗಂದಿದ್ರು. ಎಲ್ಲಂದ್ರೆ ನೌಸುಂತಾರ. ಅದ್ ಪೂರ್ತಿ ಕ್ಯಾಪಿಟಲ್ ಯಾಕೆ ಶಿಫ್ಟ್ ಮಾಡಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಜನ ಜಕಾರ್ದಾಗ ಆದ್ರು, ಸ್ವಲ್ಪ ಜನ ನ್ಯೂಸಂತರಕ್ಕೆ ಹೋಗ್ಯಾರ. ಇವು ಅಡ್ಜಸ್ಟ್ ಆಗಿಲ್ಲ. ತಿನ್ನೋದೇನಂದ್ರೆ ಪೆಂಡಿಂಗ್ ಐತಿ. ಬಟ್ ಜಕಾರ್ತ ಇಂಡೋನೇಷ್ಯಾದ ಕ್ಯಾಪಿಟಲ್ ಐತಿ. ನೆನಪಿಟ್ಕೋ. ಯಾವ ಅವಾರ್ಡ್ ಕೊಡ್ತಾರೆ ಮೋದಿಗೆ ಅಂದ್ರೆ ಬಿತಾಂಗ್ ಆದಿಪೂರ್ಣ. ವೆರಿ ಗುಡ್. ನೆಕ್ಸ್ಟ್ OPS ಅಂದ್ರೆ ಫುಲ್ ಫಾರ್ಮ್ ಓಲ್ಡ್ ಪೆನ್ಷನ್ ಸ್ಕೀಮ್. NPS ದ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ವೆರಿ ಗುಡ್. ನೆಕ್ಸ್ಟ್ ಇನ್ನೊಂದು UPS ದ ಯೂನಿಫೈಡ್ ಪೆನ್ಷನ್ ಸ್ಕೀಮೋ ಸಿಸ್ಟಮ್. ಸ್ಕೀಮ್ ಗೊತ್ತಾಗಲ್ಲ. ಇವು ಸ್ಕೀಮ್ ಆ ಸಿಸ್ಟಮ್ ಮೇಲೆ ಕನ್ಫ್ಯೂಸ್ ಮಾಡಿರತ್ತೇಳಿ. ಈಗ ಹೇಳ್ರಿ ಯಾವ ಒಂದು ಆಯೋಗ ಹೇಳ್ತೈತಿ ಇದನ್ನು UPS ಇದನ್ನ ಮಾಡಿದ್ದ ರೆಕಮೆಂಡ್ ಮಾಡಿದ್ದ? TV ಸೋಮನಾಥ್. ಈಗ ಹೇಳಿ ಈ TV ಸೋಮನಾಥ್ ಇವು OPS ಆಗಲಿ NPS ಆಗಲಿ ಮತ್ತು ಇನ್ನೊಂದು ಯಾವ್ದು ಹೇಳಿ UPS ಅದಾವಲ್ಲ, ಇವೆಲ್ಲ ಸೆಂಟ್ರಲ್ದಾಗ ಬರ್ತಾವ್ರಿ. ಅವ್ರ ಕಂಟ್ರೋಲ್ ಮಾಡ್ತಿರ್ತಾರ. ಬಟ್ ಕರ್ನಾಟಕದವ್ರ ಅದನ್ನ ಕನ್ವರ್ಟ್ ಮಾಡ್ಬೇಕಂತ ಮಾಡಿದ್ರಿ. ಯಾವ್ದಂದ್ರ ಪರ್ವೇಜ್
ಅಂಜುಮನ್ ಪರ್ವೇಜ್ ಕಮಿಟಿ ನೋಡಿ. ಇದು ಇನ್ನೊಂದು ಏನಂದ್ರೆ ಅಂಜುಮನ್ ಪರ್ವೇಜ್ ಕಮಿಟಿದವರ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಅಪಾಯಿಂಟ್ ಮಾಡ್ಯಾರ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದಲ್ರಿ. ಕರ್ನಾಟಕದ ಹೇಳಿದ್ನೆಲ್ಲ OPS ಆಗಲಿ NPS ಆಗಲಿ ಮತ್ತು UPS ಆಗಿ ಬರ್ತಾವಲ್ಲ ಇವನ್ನೆಲ್ಲ ಏನಂದ್ರೆ ಆ ಸ್ಟೇಟ್ಗೆ ಏನಿರ್ತದೆ ಬೈಂಡಿಂಗ್ ಹತ್ತಿರಂಗಿಲ್ಲ. ಆ ಸ್ಟೇಟ್ದವ್ರು ತಗೋಬಹುದು ಬೇಡಾದ್ರೆ ಬಿಡ್ಬೋದು. ಬಟ್ ಅದನ್ನ ಏನಂದ್ರೆ ನಮ್ಮಲ್ಲಿ ಏನು ಪ್ರೆಸೆಂಟ್ NPS ಸಿಸ್ಟಮ್ ಇತ್ತಲ್ಲ ಅದನ್ನ ಕನ್ವರ್ಟ್ ಮಾಡೋ ಸಂಬಂಧ ಅಥವಾ ಅದರಿಂದ ಅದಕ್ಕೆ ಶಿಫ್ಟ್ ಆದ್ರೆ ಏನೇನು ಲಾಭ ಬರ್ತೈತೆ ಅದನ್ನ ಸ್ಟಡಿ ಮಾಡ್ಬೇಕಲ್ಲ ಅದಕ್ಕೊಂದು ಆಯೋಗ ಮಾಡ್ರಿ. ಅಂದ್ರೆ ಪರ್ವೇಜ್ ಅಂಜುಮನ್ ಪರ್ವೇಜ್ ಕಮಿಟಿ ನೆನಪಿರ್ತಾವಲ್ಲ. TV ಸೋಮನಾಥನ್ ಎದಕ್ಕಂದ್ರ ಈಗ ಏನೋ ಅದಾರಲ್ಲ ಅವ್ರು ಸೆಕ್ರೆಟರಿ ಆದ್ರದ್ದು TV ಸೋಮನಾಥ್ ಎದ್ರದ್ದು ಕಾರ್ಯದರ್ಶಿ ಅದಾರ ಫೈನಾನ್ಸ್ ಅಲ್ಲ. TV ಸೋಮನಾಥನ್ ಎದಕ್ಕೋ ಅದಾರ ನೋಡು ಪಕ್ಕ ಕ್ಯಾಬಿನೆಟ್ ಕಾರ್ಯದರ್ಶಿ ಅದ ಕ್ಯಾಬಿನೆಟ್ ಸೆಕ್ರೆಟರಿ ಅಲ್ಲ ಪಕ್ಕ ಒಟ್ಟು ಅದಾರ TV ಸೋಮನಾಥನ್ ಅವ್ರ ರೆಕಮೆಂಡ್ ಮಾಡಿದ್ದು. ನೆಕ್ಸ್ಟ್ ಯಶಸ್ವಿನಿ ಸ್ಕೀಮ್ ಅಂತ ಬರ್ತೈತ್ಲ ಯಾರು ಸಲ್ಮಾನ್ ರೀ ಇದು ಯಶಸ್ವಿನಿ ಯಾರ್ದ ಕೋಆಪರೇಟಿವ್ ಸಲ್ಮಾನ್ ಕೋಆಪರೇಟಿವ್ ಅವ್ರು ಇನ್ಶೂರೆನ್ಸ್ ಮಾಡ್ಯಾರು ಕಂಪ್ನಿ ಕೋಆಪರೇಟಿವ್ ದಿಂದ ಇನ್ಶೂರೆನ್ಸ್ ಕಂಪನಿ ಡೆಡಿಕೇಟ್ ರೀಸೆಂಟ್ ಆಗೈತೆ ಅಂದ್ರೆ ಹಿಂಗ ಕೇಳಿರ್ತಾರೆ ಇವು ಏನಾರ ಕೊಟ್ಟು ಕೋಆಪರೇಟಿವ್ ಸಂಬಂಧಿಸಿದಂತೆ ಕೊಟ್ಟತ್ತ ಯಾವ ತಿದ್ದುಪಡಿ ಬರ್ತದೆ ಹಿಂಗ್ 4-5 ಹೇಳಿಕೆ ಕೊಡ್ತಾನೆ. ತಿದ್ದುಪಡಿ ಯಾವ ಬರ್ತೈತೆ ಕೋಆಪರೇಟಿವ್ ಅಥವಾ ಸಹಕಾರಿ ಸಂಘಗಳು ಬಂದಾಗ 97 ಇವು ಒನ್ ಲೈನರ್ದಾಗ ಕೊಟ್ಟಿರ್ತಾನೆ ಎಲ್ಲ 97ನೇ ತಿದ್ದುಪಡಿ ಇದಕ್ಕೆ ಸಂಬಂಧಿಸೈತಿ ಅಂತ ಯಾವ್ದು ಭಾಗ 9B ದಾಗ ಬರ್ತೈತಿ ಹಿಂಗೆಲ್ಲ ಕೊಟ್ಟಿರ್ತೀನಿ. ಯಾವ ಕರೆಕ್ಟ್ ಅದ ಯಾವ ಇಲ್ಲಾರ ಅವ್ರು ಏನ್ ಕೇಳಿರ್ತಾರಂದ್ರ ಭೀಮಾ ಯೋಜನೆ ಸಂಬಂಧ ಒಂದು ಕೋಆಪರೇಟಿವ್ ದರ ಸ್ವಂತ ಕಂಪನಿ ಮಾಡ್ಯಾರ ಅಂದ್ರೆ ಮಾಡ್ಯಾರೋ ಇಲ್ಲೋ ಮಾಡ್ಯಾರ. CLIC ಅಂತ ಕರಿತೀವಿ. CLIC ಫುಲ್ ಫಾರ್ಮ್ ಕೋಆಪರೇಟಿವ್ ಲೈಫ್ ಇನ್ಶೂರೆನ್ಸ್ ಕಂಪನಿನೋ ಕಾರ್ಪೊರೇಷನ್ ಕಂಪನಿ. ಇವು ಯಾಕೆ ಕನ್ಫ್ಯೂಸ್ ಮಾಡ್ತಾರೆ ಅಂದ್ರೆ LIC ಫುಲ್ ಫಾರ್ಮ್ ಬರ್ತೈತಿ ಅದ್ರೊಳಗೆ ಹೇಳ್ರಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅದೇ ಕಾರ್ಪೊರೇಷನ್ ಇದೇನಂದ್ರೆ ಕಂಪನಿ ಐತೈತಿ ಯಾರ ಕೋಆಪರೇಟಿವ್ ದವ್ರ. ಯಾಕಂದ್ರೆ ಕಾರ್ಪೊರೇಷನ್ ಬೇರೆ ಕಂಪನಿ ಬೇರೆ ಮತ್ತಿಲ್ಲ ಅವ್ ಏನ್ ಕೊಟ್ಟಿರ್ತಾನೆ ಕೋಆಪರೇಷನ್ ಅಂತ ಕೊಟ್ಟಿರ್ತಾನೆ. ಕೋಆಪರೇಷನ್ ಬರಂಗಿಲ್ಲ. ಕೋಆಪರೇಷನ್ ಅಂದ್ರೆ ಒಬ್ರಿಗೊಬ್ರು ಕೋಆಪರೇಟ್ ಮಾಡ್ತೀವಲ್ಲ ಅಥವಾ ಬೇರೆ ಕಂಟ್ರಿ ಒಳಗೆ ಏನಾರ ಸಮರಾಭ್ಯಾಸ ಅಥವಾ ಒಪ್ಪಂದಗಳು ಮಾಡ್ತಲ್ಲ ಅದಕ್ಕೆ ಕೋಆಪರೇಷನ್ ಅಂತ ಕರೀತಾರೆ. ಇದು ಕಾರ್ಪೊರೇಟ್ ಅಂತ ಕರಿತೀವಿ ಯಾವ್ದಂದ್ರೆ LIC ಸಾರಿ ಕಾರ್ಪೊರೇಷನ್ ಅಂತ ಕರಿತೀವಿ. ಯಾವ್ದ LIC ಫುಲ್ ಫಾರ್ಮ್ ಏನಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. 3 ಅತಿ ಹೈಯೆಸ್ಟ್ ನಮ್ಮ ಇಂಡಿಯಾದಾಗ ಇರೋ ಇನ್ಶೂರೆನ್ಸ್ ಕಂಪ್ನಿಗಳು ಯಾವಂದ್ರ LIC LIC ಒಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆತ. ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನೆಕ್ಸ್ಟ್ ಇನ್ನೊಂದ ನ್ಯೂ ಅಶ್ಯೂರೆನ್ಸ್ ಇನ್ಶೂರೆನ್ಸ್. ಇವು 3 ಹೇಳಿದ್ನೆಲ್ಲ ಇವ್ನು ಹಿಂಗೂ ಕೇಳ್ತಾರೆ. ಡೊಮೆಸ್ಟಿಕಲಿ ಇಂಪಾರ್ಟೆನ್ಸ್ ಭೀಮಾ ಯೋಜನೆಗಳು ಯಾವ್ದಾವ ಅಂದ್ರೆ ಇವ ಈಗ ಎರಡು ಫಸಲ್ ಭೀಮಾ ಯೋಜನೆ ಅಂತ ಬರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಇದು ಸ್ಟೇಟ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಫಸಲ್ ಭೀಮಾ ಯೋಜನೆ ಅಂಡಾರ ರೈತರ ಪ್ರೀಮಿಯಂ ಕಟ್ತಾರೋ ಇಲ್ಲೋ ಕಟ್ತಾರಲ್ಲ ಬಡ ಹೇಳ್ಬೇಕು ಹೇಳ್ರಿ ನೋಡು. ಈಗ ಖಾರಿಫ್ ಬೆಳೆಗೆ ಎಷ್ಟ 2%. ಖಾರಿಫ್ ಬೆಳೆಗೆ ಎಷ್ಟು ಕೊಟ್ಬೇಕಾರೆ 2%. ಅದಾದ್ಮೇಲೆ ರಬಿ ಬೆಳೆಗೆ ಬಂದಾಗ 1.5 ಹಾರ್ಟಿಕಲ್ಚರ್ ಅಥವಾ ಯಾವ್ದ 5%. ಯಾವ ಯೋಜನೆ ಅಂದ್ರೆ ಇದು ಫಸಲ್ ಭೀಮಾ ಯೋಜನೆ ಅಂತ ಕರಿತಾರಲ್ಲ. ಎಲ್ಲಾರು ಏನಂದ್ರ ಇದನ್ನ ಫಸಲ್ ಭೀಮಾ ಯೋಜನೆ ಅಂಡರ ರೈತರು ಎಲ್ಲರಾದ್ರೂ ಪ್ರೀಮಿಯಂ ಕಟ್ಟಿ ಸೈನ್ ಮಾಡ್ಕೊಂಡಿದ್ರೆ ಅಟ್ಟ ಬರ್ತೈತ್ರಿ. ನಾಳೆ ಎಲ್ಲರ ಕ್ವಶನ್ ಕೇಳಿರ್ತಾರೆ ಈಗ ರೀಸೆಂಟ್ ಆಗಿ ನಿರಾಶ್ರಿತರಾಗ್ಯಾರ ಅವ್ರಿಗೆಲ್ಲ ಫಸಲ್ ಭೀಮಾ ಯೋಜನೆ ಅಂಡರ್ ಬರಂಗಿಲ್ಲ. ಅವ್ರೆಲ್ಲರ ವಿಮಾ ಮಾಡಿದ್ರತ್ತೇಳಿ ಅವ್ರಿಗೆ ಅಟ್ಟ ಬರ್ತೈತಿ. ಇನ್ನೊಂದು ಬರ್ತೈತಿ ನೋಡ್ರಿ ಒಂದು ಹನಿ ಉತ್ತಮ ಬೆಳೆ ಅಂತ ಬರ್ತೈತಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ. ಇದು ಯಾವ ಯೋಜನೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಬರ್ತದೆ. ಈಗ ಅದು ಯಾಕೆ ಹೈಲೈಟ್ ಆಗತ್ತೈತೆ ಅಂದ್ರೆ ಮಳಿ ಅಥವಾ ಸೂಪರ್ ಎಲ್ನಿನೋ ಅಂತ ಬರತೈತಲ್ಲ ಅದರಿಂದ ಕರ್ನಾಟಕದ ಮೇಲೂ ಮಳೆ ಆಗಿಲ್ಲ. ಇಂಡಿಯಾದಾಗ ಮಳಿದ ಕ್ರೈಸಿಸ್ ಆಗತ್ತೈತಲ್ಲ ಎಲ್ನಿದು ಆ ಮಳಿದ ಕ್ರೈಸಿಸ್ ಆಗಂತೆ ನೀರಿನ ಕೌಲಿ ಥ್ರೂ ಹರಿಸಿದ್ವಿ ಅಂತೇಳಿ ಹೊಲಗಳಿಗೆ ಅದು ಅದೇನಾಕತ್ತೆ ಅಂದ್ರೆ ನೀರು ಜಾಸ್ತಿ ವೇಸ್ಟ್ ಆದಂಗೆ ಆಕೈತಿ. ಅದ್ರ ಸಂಬಂಧ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಮಾಡಿದ್ರಿ. ಯಾವ ಯೋಜನೆ ಕೃಷಿ ಸಿಂಚಾಯಿ. ಈ ಥೀಮ್ ಲೈನ್ ಮೇಲೆ ಯಾಕೆ ಕೇಳ್ತಾನೆ ಗೊತ್ತಾನ ಈಗ ಮನೆ ಮನೆಗೆ ಗಂಗೆ ಅಂದ್ರೆ ಯಾವ್ದಂದ್ರ ಹರ್ ಘರ್ ಜಲ್ ಅಥವಾ ಯಾವ್ದು ಅದೇ ಹಿಂದಿದಾಗ ಇದಾನೆ ಜಲ್ ಜೀವನ್ ಮಿಷನ್ ಯೋಜನೆಗಳನ್ನ ಕೇಳ್ತಾರೆ. ಮನೆ ಮನೆಗೆ ಗಂಗೆ ಅಂದ್ರೆ ಜಲ್ ಜೀವನ್ ಮಿಷನ್ ಆತ. ಸೇಮ್ ಹಂಗ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದ್ರೆ ಒಂದು ಡ್ರಾಪಿಗೆ ಅತಿ ಹೆಚ್ಚು ಕ್ರಾಪ್ ಬೆಳೆ ಬರ್ಬೇಕತ್ತಾರಲ್ಲ ಅದು ಯಾವ್ದಂದ್ರ ಒಂದು ಹಣೆ ಅತಿ ಹೆಚ್ಚು ಬೆಳೆ ಅಂತ ಬರ್ತೈತೆ. ಅದೇ ಥೀಮ್ಲೆ ಯಾವ ತರ್ತಾರಂದ್ರ ಫಸಲ್ ಭೀಮಾ ಯೋಜನೆ ನೆನಪಿರ್ತೈತಲ್ಲ. ಫಸಲ್ ಭೀಮಾ ಯೋಜನೆ ನೆನಪಿಡ್ರಿ. ಸಾರಿ ಫಸಲ್ ಭೀಮಾ ಕೃಷಿ ಸಿಂಚಾಯಿ ಯೋಜನೆ ಅಂತ ಬರ್ತೈತಿ. ಯಾವ್ದಂದ್ರ ಪರ್ ಡ್ರಾಪ್ ಮೋರ್ ಕ್ರಾಪ್. ಫಸಲ್ ಭೀಮಾ ಯೋಜನೆ ಅಂದ್ರೆ ಭೀಮಾ ಅದು ಹೆಸರಿನಾಗ ಐತಲ್ಲ ಭೀಮಾ ಅಂದ್ರೆ ರೈತರಿಗೆ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ ಅದ್ರ ಸಲ್ಮಂದ್ ಭೀಮಾ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ ಇದು ಯಶಸ್ವಿನಿ ಸ್ಕೀಮ್ ಯಾರಿಗೆ ಬರ್ತೈತೆ ಅಂತ ಹೇಳ್ರಿ ಕೋಆಪರೇಟಿವ್ ದರ್. ಕೋಆಪರೇಟಿವ್ ಹೇಳ್ರಿ ಕೋಆಪರೇಟಿವ್ ಇಯರ್ ಅಂತ ಯಾವಾಗ ಘೋಷಣೆ ಮಾಡಿರ್ತೀವಿ ಯಾವ ವರ್ಷ ಕೋಆಪರೇಟಿವ್ ವರ್ಷ ಅಥವಾ ಸಹಕಾರಿ ಸಂಘಗಳ ವರ್ಷ ಅಂತ ಡಿಕ್ಲೇರ್ ಮಾಡಿದ್ರಲ್ಲ 2025 ನೆನಪೈತಲ್ಲ ಕೋಆಪರೇಟಿವ್. ನೆಕ್ಸ್ಟ್ ಕೋಆಪರೇಟಿವ್ ಅವ್ರು ಫಸ್ಟ್ ಟೈಮ್ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಮಾಡ್ಯಾರ ಎಲ್ಲಿ ಮಾಡ್ತಾರೆ ಎಲ್ಲಿ ಕೋಪರ್ಗಾಂವ್ ಎಲ್ಲಿ ಬರ್ತದೆ ಮಹಾರಾಷ್ಟ್ರದ ಕೋಪರ್ಗಾಂವ್. ಸ್ಪೇಸ್ ಎಕ್ಸ್ ಅದವ್ರ ಅಥವಾ ಸ್ಪೇಸ್ ಎಕ್ಸ್ ದವರ ಸ್ಟಾರ್ ಲಿಂಕ್ ಅಂತ ಯೋಜನೆ ತಂದಿರ್ತಾರ್ರಿ. ಸ್ಟಾರ್ ಲಿಂಕ್ ಯೋಜನೆ ಮುಖ್ಯ ಉದ್ದೇಶ ಏನೈತಿ ಕಮ್ಯುನಿಕೇಶನ್ ಸಂಬಂಧ ವೆದರ್ ಫೋರ್ಕಾಸ್ಟ್ ಸಂಬಂಧ ಆಮೇಲೆ ಅರ್ತ್ ಅಬ್ಸರ್ವೇಷನ್ ಮಾಡಕ ಯಾವ್ದು ಅರ್ತ್ ಅಬ್ಸರ್ವೇಷನ್ ಅಲ್ಲ ತಪ್ಪು ಕಮ್ಯುನಿಕೇಶನ್ ಸ್ಟಾರ್ ಲಿಂಕ್. ಇವು ಹಿಂಗ ಹೇಳಿಕೆ ಕನ್ಫ್ಯೂಸ್ ಮಾಡಿರ್ತಾನೆ ಅದಕ್ಕೆ ನೆನಪಿಟ್ಕೊಡ. ಸ್ಟಾರ್ ಲಿಂಕ್ ಅಂತ ಬಂದು ಹೊತ್ತೀನಿ ಇವು ಸ್ಟಾರ್ ಲಿಂಕ್ ಸೆಟಲೈಟ್ಗಳನ್ನ ಎದಕ್ಕೆ ಲಾಂಚ್ ಮಾಡ್ರ ಅಂದ್ರೆ ಏನಂದ್ರೆ ಸೆಟಲೈಟ್ ದಿಂದ ಇಂಟರ್ನೆಟ್ ಕನೆಕ್ಷನ್ ಕೊಡ್ಬೇಕಂತೇಳಿ. ಪ್ರೆಸೆಂಟ್ ಆಂಟಿನಾಗಳು ಇರ್ತಾವಲ್ಲ ಆ ಆಂಟಿನಾದಿಂದ ನೆಟ್ವರ್ಕ್ ತಗೋತೀವಿ. ಭಾಳ ಜನ ಒಂದ ಕಡೆ ಆದ್ರೆ ಆಂಟಿನಾ ಜಾಮ್ ಆಕತಿ ಅಥವಾ ನೆಟ್ವರ್ಕ್ ಸ್ಲೋ ಹೆಂಗ್ ಹಾಕಿರ್ತೈತಲ್ಲ ಸೇಮ್ ಅದಕ್ಕೆ ಏನ್ ಮಾಡ್ರ ಅಂದ್ರೆ ಸ್ಟಾರ್ ಲಿಂಕ್ ಅಂತ ಜಗತ್ನಾಗ ಫಸ್ಟ್ ಟೈಮ್ ಮಾಡ್ರ. ಸೆಟಲೈಟ್ ದಿಂದ ಈಗ ಹೆಂಗ ಮೂವಿಗಳು ಬರ್ತಾವ ಗೊತ್ತಲ್ಲ ಸೆಟಲೈಟ್ ದಿಂದ ಬರ್ತಾವ ತೇತಾರಲ್ಲ ಈ ಥಿಯೇಟರ್ನಾಗ ಅದು ಸೇಮ್ ಹಂಗ ಏನ್ ಮಾಡತ್ತಾರ ಅಂದ್ರೆ ಇಂಟರ್ನೆಟ್ ನು ಎದ್ರದಿಂದ ಕನೆಕ್ಟ್ ಮಾಡ್ಬೇಕಂದ್ರೆ ಸೆಟಲೈಟ್ ದಿಂದ ಅಂತದ್ ಯಾರ್ದಂದ್ರೆ ಸ್ಟಾರ್ ಲಿಂಕ್ ಅಂತ ಬರ್ತದೆ. ಅವ್
ಹಿಂದ ಮುಂದೆ ಏನಕ್ಕೆ ಹೇಳ್ರಿ ನೆನ್ಪಿಟ್ರು ಓನ್ಲಿ ಕಮ್ಯುನಿಕೇಶನ್ ಸಂಬಂಧ ಅಥವಾ ಅಂತರ್ಜಾಲ ಅಂದ್ರೆ ಇಂಟರ್ನೆಟ್ ಸೌಲಭ್ಯ ಕೊಡಕ್ಕೆ ನೆಟ್ವರ್ಕ್ ಸಂಬಂಧ ಮಾಡ್ಯಾರ. ಯಾರು ಮಾಡ್ಯಾರ ಅಂದ್ರೆ ಕಂಪನಿ ಸ್ಪೇಸ್ ಎಕ್ಸ್. ಈಗ ಯಾಕೆ ಹೇಳಿ ಸ್ಪೇಸ್ ಎಕ್ಸ್ ಬರ್ತೈತಲ್ಲ ಎಲಾನ್ ಮಾಸ್ಕ್ ಅವ್ರ ಮಾಡ್ಯಾರ. ಬಟ್ ಇದನ್ನ ಅದಕ್ಕೆ ಹೇಳಿ ಅಂದ್ರೆ ಭಾರತದಾಗ ಮೊಟ್ಟ ಮೊದಲ ರಾಜ್ಯ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವ್ದ ಮಹಾರಾಷ್ಟ್ರ. ನೆನಪಿಟ್ಕೋರಿ ಮಹಾರಾಷ್ಟ್ರ ಬರ್ತೇಳಿ ಅದನ್ನು ನೆನಪಿಟ್ಕೋರಿ. ಯಾವ್ದಂದ್ರೆ ಫಸ್ಟ್ ಟೈಮ್ ಇಂಡಿಯಾದಾಗ ಏನ್ ಮಾಡ್ರ ಅಂದ್ರೆ ಸ್ಯಾಟಲೈಟ್ ದಿಂದ ಸ್ಟಾರ್ ಲಿಂಕ್ ಜೋಡ ಒಪ್ಪಂದ ಮಾಡ್ಕೊಂಡಾರ. ಈಗ ನಾವು 900 700 ರಿಚಾರ್ಜ್ ಮಾಡ್ತೀವಲ್ಲ 3 ತಿಂಗಳು ಸೇಮ್ ಹಂಗ ಎಲ್ಲರ ಸ್ಟಾರ್ ಲಿಂಕ್ ಬಂದ್ರೆ ಒಂದು 3000 4000 ಹಿಂಗ್ ಜಗತಾರ ಅವ್ರು. ಅದ್ರ ಸಲ್ಮಾನ್ ಮಾಡತ್ತಾರ ಯಾವ್ದಂದ್ರೆ ಸ್ಟಾರ್ ಲಿಂಕ್ ದಿಂದ. ನೆನಪಿರ್ತೈತಲ್ಲ. ಈಗ ಹೇಳ್ರಿ ಮಹಾರಾಷ್ಟ್ರ ಏನತ್ತ ಏನ್ ಮೇಘಾಲಯ ಯಾವ್ದ್ರ ಜೋಡ ಅದು ಮಾಡ್ಕೋತಾ ಪಕ್ಕ ನೋಡಿಲ್ಲ ನಮ್ಮ ಮೇಘಾಲಯ ನೋಡ್ತೀನಿ. ಇದನ್ನ ಫಸ್ಟ್ ಇಂಡಿಯಾದಾಗ ಫಸ್ಟ್ ಅಂದ್ರೆ ಯಾವ್ದಂದ್ರೆ ಮಹಾರಾಷ್ಟ್ರ ಬರ್ತೈತಿ. ಈಗ ಮಹಾರಾಷ್ಟ್ರದಾಗ ಇದನ್ನೊಂದು ಬರ್ತೈತಿ ನೋಡ್ರಿ, ಅಂಡರ್ ವಾಟರ್ ಮ್ಯೂಸಿಯಂ ಅಂತ ಮಾಡ್ಯಾರ. ಎಲ್ಲಿ ಮಾಡ್ಯಾರ ಯಾವ್ದ ಗುಲ್ದಾರ್ ಅಂತ ಬರ್ತದೆ. INS ಗುಲ್ದಾರ್. ಅವ್ರು ಸಿಪ್ ಮೇಲೆ ಹೆಂಗೆ ಕೇಳ್ತಿರ್ತಾರ ಗೊತ್ತಂದ್ರೆ ರೀಸೆಂಟ್ ಆಗಿ ಭಾರತದಾಗ ಮೊದಲ ಟೈಮ್ ಏನ್ ಮಾಡ್ಯಾರ ಅಂದ್ರೆ ಅಂಡರ್ ವಾಟರ್ ಮ್ಯೂಸಿಯಂ ಅಂತ ಮಾಡ್ಯಾರ. ಅಂಡರ್ ವಾಟರ್ ಮೆಟ್ರೋ ಬೇರೆ ಮ್ಯೂಸಿಯಂ ಬೇರೆ. ಮೆಟ್ರೋ ಅಂಡರ್ ವಾಟರ್ ಮೆಟ್ರೋ ಎಲ್ಲಿಂದ ಎಲ್ಲಿಗೆ ಹೋಗ್ತೈತಿ ಫಸ್ಟ್ ಯಾವ ರಿವರ್ ಕೆಳಗ ಹುಗ್ಲಿ ರಿವರ್. ಕರೆಕ್ಟ್. ಕಲ್ಕತ್ತಾದಾಗ ಹುಗ್ಲಿ ರಿವರ್ ಕೆಳಗೆ. ನಮ್ಮಲ್ಲಿಗೆ ಮೆಟ್ರೋದವ್ರು ಗ್ರೌಂಡ್ದಾಗ ಮಾಡ್ಯಾರಲ್ಲ ಸೇಮ್ ಹಂಗೆ ಏನ್ ಮಾಡ್ರ ಅಂದ್ರೆ ನದಿ ಕೆಳಗನ ಮೆಟ್ರೋ ಟ್ರ್ಯಾಕ್ ಮಾಡ್ರಿ. ಈ ಮೆಟ್ರೋ ಟ್ರ್ಯಾಕ್ ಪ್ಲಸ್ ಕೇಳ್ರಿ ಫಸ್ಟ್ ಹತ್ತು ಕೇಳಿರ್ತೀನಿ ಎಲ್ಲಿ ಹೋಗ್ಬೇಕಂದ್ರೆ ಪಶ್ಚಿಮ ಬಂಗಾಳ. ಎಲ್ಲಿ ಮಾಡ್ತಾರಂದ್ರೆ ಹುಗ್ಲಿ ರಿವರ್. ಬಟ್ ಫಸ್ಟ್ ಟೈಮ್ ಅಂಡರ್ ವಾಟರ್ ಮ್ಯೂಸಿಯಂ ಎಲ್ಲಿ ಮಾಡ್ಯಾರ ಅಂದ್ರೆ ಮಹಾರಾಷ್ಟ್ರದಾಗ. ಯಾವ್ದು ಮ್ಯೂಸಿಯಂ ಅಂತ ಅಥವಾ ಯಾವ INS ಅಂತ ಕರಿತೀವಿ ಅಂದ್ರೆ INS ಗುಲ್ದಾರ್. ವೆರಿ ಗುಡ್. ಇದನ್ನ ಹೇಳಿದ್ರಲ್ಲ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಸರ್ಕಾರಿಗೆ ಅಟ್ಟ ಬರ್ತಾವ, ಪ್ರೈವೇಟ್ಗೂ ಬರ್ತಾವ ಹಾಸ್ಪಿಟಲ್. ಪ್ರೈವೇಟ್ ಸರ್ಕಾರಿ 2 ಹಾಸ್ಪಿಟಲ್ ಬರ್ತಾವ. ಇದ್ರೊಳಗೆ BPL ಕಾರ್ಡ್ ದಿಂದ ಕೆಳಗಿರ್ಬೇಕು ಅಥವಾ ಏನ್ರ ಅವ್ರ ವಿಶೇಷತೆ ಇರ್ತೈತಲ್ಲ ಅವ್ರಿಗೆ 5 ಲಕ್ಷ ಕೊಡ್ತಾರೆ. ಈ APL ಕಾರ್ಡ್ ಇದ್ದವ್ರಿಗೆ ಎಷ್ಟು ಕೊಡ್ತಾರೆ? 1.5 ಲಕ್ಷ 1.5 ಲಕ್ಷ. ಅಂದ್ರೆ ಇದು ಪರ್ ಫ್ಯಾಮಿಲಿನೋ ಪರ್ ಪರ್ಸನ್? ಪರ್ ಫ್ಯಾಮಿಲಿ. ನೆನಪಿರ್ತೈತಲ್ಲ ಪರ್ ಫ್ಯಾಮಿಲಿ ಕೊಡ್ತಾರೆ. ಯಾವ್ದ್ರೊಳಗೆ ಅಂದ್ರ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಭಾರತದ ಆಭಾ ಕಾರ್ಡ್ ಅಂತ ಕರಿತಿಲ್ಲ. ಎಷ್ಟು ಡಿಜಿಟ್ ಅದು? ಎಟ್ಟ 14. ವೆರಿ ಗುಡ್. 14 ಡಿಜಿಟ್ ಬರ್ತಾವ. ಆಪಾರ್ ID ದಾಗ ಎಷ್ಟು ಬರ್ತಾವ? ಎಟ್ಟ 12. ಈಗ ಆಪಾರ್ ಫುಲ್ ಫಾರ್ಮ್ ಹೇಳ್ರಿ. ಆಬಾ ಅಂದ್ರೆ ಗೊತ್ತಾತಲ್ಲ ಆಯುಷ್ಮಾನ್ ಭಾರತ್ ಇದನ್ನ ಏನತ್ತಾರ ಹೆಲ್ತ್ ಇನಿಷಿಯೇಟಿವ್ ಅಂತ ಕರೀತಾರ ಆಬಾ. ಈಗ ಆಪಾರ್ ID ಫುಲ್ ಫಾರ್ಮ್ ಹೇಳ್ರಿ. ಆಟೋಮೇಟೆಡ್. ಕರೆಕ್ಟ್. ಆಪಾರ್ ಐತಲ್ಲ APAAR ಐತೆ. ಎ ಅಂದ್ರೆ ಏನಂದ್ರ ಆಟೋಮೇಟೆಡ್. ಆಟೋಮೆಟಿಕ್ ಅಂತ ಕರೀತಾರ ಆಟೋಮೇಟೆಡ್. ನೆಕ್ಸ್ಟ್ A ಆಗಂತೆ P ಬತ್ತ ಪರ್ಮನೆಂಟ್. ಪರ್ಮನೆಂಟ್ ಆತ AA ಅಂತ ಬರ್ತೈತಲ್ಲ. A ಅಂದ್ರ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಗೊತ್ತಾತಲ್ಲ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂದ್ರೆ ನಾವು ಹೇಳ್ತೀವಲ್ಲ ಈ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಅಂತ ಹೇಳ್ತೇವೆ. ಆ ಅಕಾಡೆಮಿಕ್ ಇಯರ್ಗೆ ಒಮ್ಮೆ ಏನ್ರ ಆಫರ್ ID ತಗೊಂಡಿರ್ತೇನೆ ಇಂಡಿಯಾದಾಗ ಎಲ್ಲಾದ್ರೂ ಒಂದು ID ಇರ್ತದೆ. ಅದಕ್ಕೆ ಆಫರ್ ID ಅಂತ ಕರಿತೀವಿ. ಇದು ಹಿಂಗೂ ಕೇಳಿರ್ತಾರ ನಾಳೆ. 1 ನೇಷನ್ 1 ಸ್ಟೂಡೆಂಟ್ ID ಯಾವ್ದತ್ ಕೇಳ್ರ? ಆಫರ್ ID. ಗೊತ್ತಾಕಲ್ 1 ನೇಷನ್ 1 ಸ್ಟೂಡೆಂಟ್ ID ಯಾವ್ದಂದ್ರೆ ಆಫರ್ ಬರ್ತದೆ. 1 ನೇಷನ್ 1 ಎಲೆಕ್ಷನ್ ಐತಿ. 1 ನೇಷನ್ 1 ಸ್ಟೇಟ್ 1 RRB ಇವೆಲ್ಲ ಬರ್ತಾವ. ಅವನ್ನೆಲ್ಲ ಲಿಂಕ್ ಮಾಡಿ ನೆನಪಿಟ್ಕೋರ. ಈಗ ಏನಂದ್ರೆ 1 ನೇಷನ್ 1 ಸ್ಟೂಡೆಂಟ್ ID ಯಾವ್ದಂದ್ರೆ ಆಫರ್ ID ಅಂತ ಬರ್ತೈತಿ. ಕರೆಕ್ಟಾ? 1 ನೇಷನ್ 1 ಇದನ್ ಬರ್ತೈತಿ ಏನಂದ್ರ ರೇಷನ್ ಕಾರ್ಡ್ ಅಂತ ಬರ್ತೈತಿ. ನೆನಪೈತಿ? 1 ನೇಷನ್ 1 ಅಂಚೆ ಚೀಟಿ ಅಂತ ಮಾಡ್ರ. ಅಂಚೆ ಅಲ್ಲ ಏನಂತ ರೇಷನ್ ಕಾರ್ಡ್. ಪಡಿತರ ಚೀಟಿ. ಪಡಿತರ ಚೀಟಿ ಮಾಡ್ರ. ಅದನ್ನ ಎದ್ರ ಸಲ್ಮಾನ್ ಮಾಡ್ರ ಅಂದ್ರೆ ಕರ್ನಾಟಕ ಆಗ್ಲಿ ಅಥವಾ ಎಲ್ಲಿಂದ ಮೈಗ್ರೇಟ್ ಆಗಿರ್ತೀವಲ್ಲ ಒಂದ ಆಧಾರ. ಇದನ್ನೇನಂದ್ರೆ ನಮ್ಮ ಕಡೆ ರೇಷನ್ ಕಾರ್ಡ್ ಇರ್ತೀನಿ ಅದ್ರ ಥ್ರೂ ಎಲ್ಲಿ ಬೇಕಾದ್ ನಾವು ಏನ್ ತಗೋಬಹುದು ಅಂದ್ರೆ ರೇಷನ್ ತಗೋಬಹುದು. ಸೇಮ್ 1 ಕೇಸ್ 1 ಡಾಟಾ ಅಂತ ಮಾಡ್ತಾರೆ. ಇದನ್ನ ಯಾರು ಮಾಡ್ತಾರೆ? ಸುಪ್ರೀಂ ಕೋರ್ಟ್ ದವ್ರು ಮಾಡ್ತಾರೆ. ನೆನಪೈತಲ್ಲ? ಯಾವ ಪೋರ್ಟಲ್ ಮಾಡಿರೋದು? ಸುಸಹಾಯ ಪೋರ್ಟಲ್. ವೆರಿ ಗುಡ್. 1 ನೇಷನ್ 1 ಎಲೆಕ್ಷನ್ ಬಂದ್ರೆ ಎದ್ರ ಸಲ್ಮಾನ್ ಅಂದ್ರ ರಾಷ್ಟ್ರದಾಗ ಒಂದ ಟೈಮಿಗೆ ಎಲೆಕ್ಷನ್ ನಡೆಸೋದು. ಅದ 1 ನೇಷನ್ 1 ಎಲೆಕ್ಷನ್ ಅಂತ ಕರಿತೀವಿ. ಯಾರು ಮಾಡಿದ್ರಿ ಇದನ್ನ ರೆಕಮೆಂಡ್? ರಾಮನಾಥ್ ಕೋವಿಂದ್. ಅದಕ್ಕೆ ಜಂಟಿ ಅಧಿವೇಶನ ಬಂದ್ರ ಯಾರ? PP ಚೌಧರಿ. ಇನ್ನೊಂದು ಬರ್ತೈತಿ ನೋಡ್ರಿ 1 ನೇಷನ್ 1 ಸಬ್ಸ್ಕ್ರಿಪ್ಷನ್ ಅಂತ ಬರ್ತೈತಿ. ಇದು ಎದ್ರ ಸಲ್ಮಾನ್ ಮಾಡ್ರಿ? ನೀನ್ ಯಾವ್ದು ರೇಂಜ್ ಫಾರೆಸ್ಟರ್ದಾಗ ಕೇಳ್ಯಾನ ಕ್ವಶನ್. 1 ನೇಷನ್ 1 ಈಗೆಲ್ಲ ಹೇಳ್ರಲ್ಲ 1 ನೇಷನ್ 1 ಇದನ್ನ ಆಧಾರ್ ಕಾರ್ಡ್ ಹೇಳ್ರಿ ಅಥವಾ 1 ನೇಷನ್ 1 ರೇಷನ್ ಕಾರ್ಡ್ ಹೇಳ್ರಿ. 1 ನೇಷನ್ 1 ಸಬ್ಸ್ಕ್ರಿಪ್ಷನ್ ಅಂತ ಮಾಡ್ಯಾರ. ಇದು ಎದ್ರ ಸಲ್ಮಾನ್? OTT ಪ್ಲಾಟ್ಫಾರ್ಮ್ ಒಂದ ಸಬ್ಸ್ಕ್ರಿಪ್ಷನ್ ಆಲ್ ಓವರ್ ಇಂಡಿಯಾ ಒಂದ್ರದ ತಗೋದು ಹಿಂಗೇನ್ರ ಐತನ ಹೇಳಿಕೆ ಏನ್ ಬೇಕಾ ಕೊಡ್ತಾನ. ಸೆಟಪ್ ಬಾಕ್ಸ್ ಈಗ ಹೇಳ್ರಿ ಎದ್ರ ಸಲ್ಮಾನ್ ಮಾಡ್ತಾರ? ತಪ್ಪ. ಟೋಲಿಗೆ ಅಲ್ಲ. 1 ನೇಷನ್ 1 ಸಬ್ಸ್ಕ್ರಿಪ್ಷನ್ ಅಂತ ಮಾಡ್ಯಾರ. ಇದು ಎದ್ರ ಸಲ್ಮಾನ್? ಕ್ವಶನ್ ಡೈರೆಕ್ಟ್ ಕೇಳಿದ್ದು ಹೇಳ. 1 ನೇಷನ್ 1 ಇದು ಏನ್ ಕೇಳಿರ್ತಾರ ಅಂದ್ರೆ ನಾಳೆ ನಂಗೆ ಆಪ್ಷನ್ ಯಾವ್ಯಾವ ಕೊಡೋದಕ್ಕತಿ ಬಟ್ ಆಪ್ಷನ್ ಕೊಡಂಗಿಲ್ಲ. ಏನ್ ನೆನಪಿಟ್ಕೋರಿ ಅಂದ್ರೆ 1 ನೇಷನ್ 1 ಸಬ್ಸ್ಕ್ರಿಪ್ಷನ್ ಬರ್ತೇಳಿ. ಇದು ಎದ್ರ ಸಲ್ಮಾನ್ ಇನಿಷಿಯೇಟಿವ್ ತರ್ತಾರಂದ್ರ ಒಂದು ದೇಶ ಇರ್ತೈತೆ ಅಂತ ತಿಳ್ಕೊರಿ. ಆ ದೇಶದಾಗ ರಿಸರ್ಚರ್ಸ್ಗಳು ಅಥವಾ ಡಾಕ್ಟರ್ಗಳು ಹೊಸ ರಿಸರ್ಚ್ ಮಾಡ್ತಿರ್ತಾರಲ್ಲ, ಮೆಡಿಸಿನ್ ರಿಸರ್ಚ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ರಿಪೋರ್ಟ್ ಪೇಪರ್ಗಳು ಬೇಕಲ್ಲ. ಆ ಪೇಪರ್ ಸಲ್ಮಾನ್ ಏನ್ ಮಾಡ್ತಾರೆ ಅಂದ್ರೆ ನಾವು ಎಲ್ಲಿಂದಾರ ತಗೋಬೇಕು. ಈಗ IAS ದಿಂದ ನಿಂಗೆ ಪೇಪರ್ ಬೇಕಾಯ್ತು. ಇಲ್ಲಿ ಧಾರವಾಡದಾಗ MBBS ಕಲ್ತಿರ್ತಾನ ಹುಡುಗ ICMR ದಿಂದ ಒಂದು ಪೇಪರ್
ತರಬೇಕಾಗಿರ್ತದೆ. ಅವು ಪ್ರತಿಯೊಂದಕ್ಕೆ ಸಪ್ರೇಟ್ ಆಗಿ ಏನು ಮಾಡಬಾರ್ದು ಅಂದ್ರೆ ಪೇ ಮಾಡಬಾರ್ದು. ಆಲ್ ಓವರ್ ಇಂಡಿಯಾ ಏನೋ ಸರ್ವಿಸ್ ಅಥವಾ ರಿಸರ್ಚ್ದು ಪೇಪರ್ಸ್ ಬೇಕಾದ ಅಂತೇಳಿ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಒಂದು ಕಡೆ ಸಬ್ಸ್ಕ್ರಿಪ್ಷನ್ ತೊಗೊಂಡಂತೇಳಿ ನೀವು IISc ದಿಂದ ಡಾಟಾ ತೆಗಿಸ್ಬೋದು, ICMR ದಿಂದ ತೆಗಿಸ್ಬೋದು. ಎಲ್ಲಿದಿಂದ ಯಾರು ತಗೋತಾರೆ ಅಂದ್ರೆ ರಿಸರ್ಚರ್ಸ್ಗಳು, ಸ್ಟೂಡೆಂಟ್ಗಳು ರೆಫರ್ ಮಾಡೋ ಸಲುವಾಗಿ ಇರ್ತದೆ. ಈಗ ಯಾವ್ದಾರ ಕೋವಿಡ್ ಬಂದಿತ್ರಿ, ಆ ಟೈಮ್ನಾಗ ಏನು ಮಾಡ್ತಾರೆ, ಕೋವಿಡ್ ವ್ಯಾಕ್ಸಿನ್ ಮಾಡ್ಬೇಕಾರೆ ಡೈರೆಕ್ಟ್ ಅವ್ರು ರಿಸರ್ಚ್ ಮಾಡ್ಬೇಕಲ್ಲ, ಎಲ್ಲರ ಯಾವ ಕಂಟ್ರಿದಾಗ ಯಾವ್ದಾರ ಮಲೇರಿಯಾ ವ್ಯಾಕ್ಸಿನ್ ಇದನ್ನ ಕೋವಿಡ್ ವ್ಯಾಕ್ಸಿನ್ ಕಂಡಿಡ್ದಾರ ಅದ್ರದ್ದು ರೆಫರ್ ಮಾಡೋ ಸಲುವಾಗಿ ರಿಸರ್ಚ್ ಜರ್ನಲ್ಸ್ ಅಂತ ಬರ್ತಾವಲ್ಲ, ಅವು ಜರ್ನಲ್ಗಳನ್ನ ರೆಫರ್ ಮಾಡ್ಬೇಕಾಗ್ತೇನೆ. ಅದಕ್ಕೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ. ಯಾವ ಕನ್ಫ್ಯೂಸ್ ಮಾಡ್ತಾನಂತಂದ್ರೆ ಇವ್ನ ಯಾಕಾರ ಹೇಳಿರ್ತಾನ್ರಿ, ಒನ್ ನೇಷನ್ ಅಥವಾ ಒನ್ ಕೇಸ್ ಒನ್ ಡಾಟಾ ಬರ್ತೈತಿ, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಇವು ಎದಕ್ಕೆ ಮಾಡ್ತಾರಂತ ಹೇಳಿಕೆ ಹಿಂದ ಮುಂದೆ ಮಾಡಿದತ್ತೇನೆ ಗೊತ್ತಾಕತ್ತಲ್ಲ. ಒನ್ ಕೇಸ್ ಒನ್ ಡಾಟಾ ಅಂದ್ರೆ ಜಗತ್ನಾಗ ಒಂದ ಡಾಟಾ, ಒಂದ್ ಕೇಸ್ ಮೇಲೆ ಎಲ್ಲರ FIR ಆತತ್ತೇನೆ, ಅದ್ರದ್ದು ಎಲ್ಲ ಕಡೆ ಡಾಟಾ. ಇಲ್ಲಿ ಧಾರವಾಡದಿಂದ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲೊಂದು ಕೇಸ್ ಮಾಡೋದು, ಅಥವಾ ಬೆಂಗಳೂರಿಂದ ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅಲ್ಲೊಂದಿಲ್ಲ, ಒಂದ್ ಕೇಸ್ ಇತ್ತತ್ತೇನೆ, ಅದಕ್ಕೆ ಪೂರ್ತಿ ಕಂಪ್ಲೀಟ್ ಆಗಿ ಒಂದ ಡಾಟಾ ಇರ್ಬೇಕು. ಅದ ಯಾವ್ದಂದ್ರೆ ಇದನ್ನ ಒನ್ ಕೇಸ್ ಒನ್ ಡಾಟಾ ಅಂತ ಬರ್ತದೆ. ಈಗ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಎದಕ್ಕೆ ಬರ್ತದೆ ಗೊತ್ತಾತಲ್ಲ, ಎದ್ರ ಸಲ್ಮಂದ್ ಅಂದ್ರ ಕೇಳ ನಾವು ಆಪ್ಷನ್ ಯಾಗ ಕೊಟ್ಟಿದ್ದೆ, ಎದ್ರ ಸಲ ಅಂದ್ರೆ ರಿಸರ್ಚ್ ಪೇಪರ್ಸ್ ಅಂತ ನೆನಪಿಟ್ಕೋ. ರಿಸರ್ಚ್ ಪೇಪರ್ಸ್ಗಳು ತಗೋಬೇಕಲ್ಲ, ಆ ರಿಸರ್ಚ್ ಪೇಪರ್ಸ್ಗಳನ್ನ ತಗೋಬೇಕಲ್ಲ. ಪ್ರತಿ ಈಗ ನಾವು IISc ಬೆಂಗಳೂರದಾಗ ಒಂದು ಪೇಪರ್ ಬೇಕಾಯ್ತು, ನಾವು ಓದಿ ಹೊತ್ತೇಳಿ ಅವ್ರೊಂದು ರೇಟ್ ಕಟ್ತಾರೆ. ಅದಾದ್ಮೇಲೆ ನಾವು ICMR ದಿಂದ ಹೋದ್ರೆ ಅವ್ರೊಂದು ಬೇರೆ ಇರ್ತಾರಲ್ಲ. ಅಕಸ್ಮಾತ್ ಇದು ಇನಿಷಿಯೇಟಿವ್ ಅಂಡರ್ ನಾವು ಇರ್ತೀವಲ್ಲ, ಈ ಇನಿಷಿಯೇಟಿವ್ ಅಂಡರ್ ನಾವು ಏನು ಡಿಮ್ಯಾಂಡ್ ಮಾಡ್ಬೋದ್ರ, ಒನ್ ಟೈಮ್ ತೊಗೊಂಡಿನ್ರಿ ನನಗೆ ಎಲ್ಲ ಪೇಪರ್, ನನಗೆ ಯಾವ್ದು ರಿಸರ್ಚ್ ಮಾಡಾಕ್ಬೇಕಲ್ಲ ಅವೆಲ್ಲ ಸೌಲಭ್ಯ ಇರ್ಬೇಕಂತೇಳಿ. ಯಾವ್ದಂದ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್. ವೆರಿ ಗುಡ್. ನೆಕ್ಸ್ಟ್ 5 ಹೇಳ್ರಿ. ಲಯಬಿಲಿಟಿ ಇಂಡೆಕ್ಸ್ ಅಂತ ಹೇಳಿದ್ದಿಲ್ಲ, ಯಾರು ಓಡಿಸ್ತಾರೆ ಇದನ್ನ? ಜೀವನಾಂಶ ಸೂಚ್ಯಂಕ, EIU. ಕರೆಕ್ಟ್. EIU ಫುಲ್ ಫಾರ್ಮ್ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಕರಿತೀವಿ. EIU ದವ್ರು ಓಡಿಸ್ತಾರೆ. ಟಾಪ್ ಯಾವ ಕಂಟ್ರಿ ಐತಿ? ಕೋಪನ್ಹೇಗನ್. ಎಲ್ಲಿ ಕಂಡು ಬರ್ತೈತಿ? ಡೆನ್ಮಾರ್ಕಿಗೆ ಹೇಳ್ರಿ. ಕೋಪನ್ಹೇಗನ್ ಡೆನ್ಮಾರ್ಕ್ದಾಗ ಬರ್ತೈತಿಲ್ಲ. ನಮ್ಮಲ್ಲಿ ಈಗ 100ನೇ ರಾಮ್ಸಾರ್ ಸೈಟ್ ಆಗೈತೆ ಅಂತ ತಿಳಿಯಲ್ಲ. 100ನೇದು ಯಾವ್ದು? ಸರ್ವತುಲ್ಲಾ ಇದನ್ನ ಸರೂಲ ಅಥವಾ ಏನಂತ ಕರೀತಾರಂದ್ರೆ ಇನ್ನೊಂದ ಜಯಪ್ರಕಾಶ್ ನಾರಾಯಣ್. ಇವ್ ಎರಡು ಕರೀತಾರಲ್ಲ, ಇದನ್ನ ಮಾಡ್ತಾರಲ್ಲ, ಇದ್ರ ಕಂಪ್ನಿ ಯಾವ್ದು ಕೊಡ್ತೈತೆ ಹೇಳ್ರಿ ಇದಕ್ಕ? ರಾಮ್ಸಾರ್ದು ಬಂದ ಸಾರಿ ಇದ್ರದ್ದು ಹೇಳ್ಬೇಕಂದಿದ್ದು, ಬ್ಲೂ ಫ್ಲಾಗ್ ಬೀಚಸ್ ಇದ್ರ ಬರ್ತದ. ರಾಮ್ಸಾರ್ ಎಷ್ಟು ಬಿಡ್ರಿ, ರಾಮ್ಸಾರ್ ಎಷ್ಟು ಅದಾವ ಅಂದ್ರೆ 100 ಅದಾವಲ್ಲ. ಕರ್ನಾಟಕದಾಗ ಎಷ್ಟ? 4. ಎಲ್ಲಿ ಒಪ್ಪಂದ ಆಕತಿದ? ಇರಾನ್ನ ರಾಮ್ಸಾರ್ ಕ್ಯಾಸ್ಪಿಯನ್ ಸರೋವರ. ಇದು ಡೆನ್ಮಾರ್ಕ್ ರಿಲೇಟೆಡ್ ಬಂದಾಗ ಏನಂದ್ರೆ ಬ್ಲೂ ಫ್ಲಾಗ್ ಬೀಚಸ್ ಕೊಡ್ತಾರಲ್ಲ, ಬ್ಲೂ ಫ್ಲಾಗ್ ಬೀಚಸ್ ಕೊಡೋ ಸಂಸ್ಥೆ ಯಾವ್ದು? ಡೆನ್ಮಾರ್ಕ್. FE ಅಂತ ಬರ್ತದೆ, FEE ಅಂತ ಬರ್ತದೆ, ಫೌಂಡೇಶನ್ ಆನ್ ಎನ್ವಿರಾನ್ಮೆಂಟ್ ಎಜುಕೇಶನ್. ಅವ್ರು ಕೊಡ್ತಾರ. ಅದು ಎಲ್ಲಿ ಬರ್ತೈತೆ ಅಂದ್ರೆ ಡೆನ್ಮಾರ್ಕ್. ಮತ್ತೆ ಡೆನ್ಮಾರ್ಕ್ ನ್ಯೂಸ್ನಾಗ ಎದಕ್ಕಿತ್ತು ಹೇಳ್ರಿ? ಮತ್ತೆ ಎದಕ್ಕಿತ್ತು? ನಾರ್ತ್ ಸ್ಟಾರ್ ಇನಿಷಿಯೇಟಿವ್ದಾಗ ಯಾರು ಹೆಲ್ಪ್ ಮಾಡ್ತಾರಂದ್ರೆ ಡೆನ್ಮಾರ್ಕ್. ನೆನಪೈತಲ್ಲ? ಇವು ಡೆನ್ಮಾರ್ಕ್ದು 3 ಬಂದು ನೋಡಿ, ಅದ್ರ ರಿಲೇಟೆಡ್ ಕೇಳ್ರಿ, ನೆನ್ಪಿಟ್ಕೊಂಡ್ಬಿಡ್ರಿ. ಡೆನ್ಮಾರ್ಕ್ ಅಂತ ಬಂದ್ರೆ ಗೊತ್ತಾತಲ್ಲ. ಅದೊಂದು ಅಂದ್ಬಿಡು. ಒರೆಸುಂಡ ಸಿಪ್ಪ. ಕರೆಕ್ಟ್. ಒರೆಸುಂಡ ಸಿಪ್ಪ ಐತ್ಲ, ಅದನ್ನ ಏನ್ ಮಾಡತ್ತೀವಿ ಅಂದ್ರೆ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡತ್ತೀವಿ. ಯಾವ ಕಂಟ್ರಿ ಜೋಡ ಅಂದ್ರ ಡೆನ್ಮಾರ್ಕ್ ಮತ್ತು ಇಂಡಿಯಾ. ವೆರಿ ಗುಡ್. INS ಮಹೇಂದ್ರಗಿರಿ ಅಂತ ಬರ್ತೈತ್ಲ, ಯಾವ ಕ್ಲಾಸ್ ಇದ? ಯಾವ್ದ? ನೀಲಗಿರಿ ಕ್ಲಾಸ್. ನೆನಪಿರ್ತಾವಲ್ಲ ನೀಲಗಿರಿ ಕ್ಲಾಸ್. ಯಾವ ಪ್ರಾಜೆಕ್ಟ್? 17A. 17A ಪ್ರಾಜೆಕ್ಟ್ನಾಗ ಎಷ್ಟು ಹಡಗುಗಳನ್ನ ನಿರ್ಮಾಣ ಮಾಡ್ಬೇಕಂದ್ರೆ 7 ಹಡಗುಗಳನ್ನ ಎಷ್ಟು ಯಾವ್ಯಾವ ಹಡಗು ಕಟ್ಟುವ ತಾಣದಾಗ? ಮಜ್ಗಾಂವ್ ಡಕ್ಕ ಮತ್ತ ಗಾರ್ಡನ್ ರಿಚ್. ಈಗ ಹೇಳ್ರಿ ನೋಡು, ಗಾರ್ಡನ್ ರಿಚ್ ಮಜ್ಗಾಂವ್ ಡಕ್ದಾಗ ಮಾಡ್ತಾರ. ಮಹೇಂದ್ರಗಿರಿ ಅನ್ನೋದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು? ಮಜ್ಗಾಂವ್ ಡಕ್. ನೆನಪೈತಲ್ಲ? ಗಾರ್ಡನ್ ರಿಚ್ ಇದು 3 ಯಾವ ಹೇಳ್ರಿ? ಹಿಮಗಿರಿ, ದುನಿಗಿರಿ. ನೆಕ್ಸ್ಟ್ ಇನ್ನೊಂದ ವಿಂಧ್ಯಗಿರಿ. ವಿಂಧ್ಯಗಿರಿ ಇನ್ನ ಕಮಿಷನ್ ಆಗಿಲ್ಲ. ಇವು ಎರಡು ನೆನಪಿಟ್ಕೋರ. ಕಾರಣ ಇಂಡಿಯಾದಾಗ ಎಷ್ಟು ಅದಾವ ಹಡಗು ಕಟ್ಟುವ ತಾಣಗಳು? 5 ಅದಾವಲ್ಲ. ಈ ಕಡೆ 2 ಬರ್ತಾವ, 3 ಬರ್ತಾವ. ಈ ಕಡೆ 3 ನೋಡು, ಈ ಕಡೆ 3, ಈ ಕಡೆ 2. ನೆನಪು ಮಾಡ್ಕೋತು. ಮುಂಬೈದಿಂದ ಯಾವ್ದು ಹಡಗು ಕಟ್ಟುವ ತಾಣ? ಮಜ್ಗಾಂವ್ ಡಕ್. ಕರೆಕ್ಟಾ? ಕೇರಳದಿಂದ ಕೊಚ್ಚಿನ್ ಹಡಗು ಕಟ್ಟುವ ತಾಣ. ಅದಾದ್ಮೇಲೆ ಈಚೆ ಕಡೆ ಬಂದಾಗ ಸಾರಿ ಗೋವಾದ ಬಿಟ್ಟಿವಲ್ಲ, ಅದಕ್ಕೆ ಈ ಕಡೆ ಗೋವಾದೊಂದ ಮಡಗಾಂವ್. ಇನ್ನೊಮ್ಮೆ ಯಾವ್ದಂದ್ರೆ ಮಹಾರಾಷ್ಟ್ರದಿಂದ ಬರ್ತೇಳಿ, ಮಹಾರಾಷ್ಟ್ರ ರಾಜ್ಯದ ಯಾವ್ದ? ಮಜ್ಗಾಂವ್ ಡಕ್ ಅಂತ ಬರ್ತೈತಿ. ಗೋವಾದಿಂದ ಬಂದಾಗ ಮಡಗಾಂವ್ ಅಂತ ಪ್ಲೇಸ್ ಬರ್ತದೆ, ಅದ ಹಡಗು ಕಟ್ಟುವ ತಾಣ ಐತೆ. ಅಥವಾ ಹಿಂಗೂ ಕೊಟ್ಟಿರ್ತಾರ, ಮಡಗಾಂವ್ ಹಡಗು ಕಟ್ಟುವ ತಾಣ ಕೊಡಲ್ದ. ಗೋವಾ ಶಿಪ್ ಬಿಲ್ಡರ್ಸ್ ಅಂದ್ರು ಗೋವಾದಾಗ ಹಡಗು ಕಟ್ಟುವ ತಾಣ ಐತೆ. ಅದಾದ್ಮೇಲೆ ಯಾವ್ದಂದ್ರೆ ಕೇರಳದ ಕೊಚ್ಚಿನ್ ಶಿಪ್ ಯಾರ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಕಡೆ ವಿಶಾಖಪಟ್ಟಣಂ ಹಡಗು ಕಟ್ಟುವ ತಾಣ. ನೆಕ್ಸ್ಟ್ ಗಾರ್ಡನ್ ರಿಚ್. ನೆನಪಿರ್ತಾವಲ್ಲ? ಗಾರ್ಡನ್ ರಿಚ್. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರ್ದಾರ ಪ್ರೆಸೆಂಟ್? ಸುವೇಂದು ಅಧಿಕಾರಿ. ರೀಸೆಂಟ್ ಆಗಿ ಫಸ್ಟ್ ಟೈಮ್ ಅದನ್ನ ಒಂದು ಯೋಜನೆ, ಹೆಲ್ತ್ ಯೋಜನೆ ಅಡಾಪ್ಟ್ ಮಾಡ್ಕೋತೈತೆ ಪಶ್ಚಿಮ ಬಂಗಾಳ. ಯಾವ್ದು? ಆಯುಷ್ಮಾನ್ ಭಾರತ್. ಕರೆಕ್ಟ್. ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ ಅಂತೈತ್ಲ, ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ 5 ಲಕ್ಷ ಸಬ್ಸಿಡಿ ಇದನ್ನ ಕೊಡ್ತಾರತ್ತೆ ಇಲ್ಲ, ಲೈಫ್ ಇನ್ಶೂರೆನ್ಸ್. ಅದನ್ನ ಅಡಾಪ್ಟ್ ಮಾಡಿದ ರೀಸೆಂಟ್ ಸ್ಟೇಟ್ ಯಾವ್ದಂದ್ರೆ ಪಶ್ಚಿಮ ಬಂಗಾಳ. ನೆನಪಿರ್ತೈತಲ್ಲ? ಪಶ್ಚಿಮ ಬಂಗಾಳ ಅಡಾಪ್ಟ್ ಮಾಡ್ಕೊಂಡೈತಿ ರೀಸೆಂಟ್ ಆಗಿ. ಈಗ ಹೇಳಿ, ಪಶ್ಚಿಮ ಬಂಗಾಳದಾಗ ಯುನೆಸ್ಕೋದಾಗ ಅಮೂರ್ತ ಪಟ್ಟಿ ಒಳಗೆ ಯಾವ್ದಾರ ಪಶ್ಚಿಮ ಬಂಗಾಳದಿಂದ ಸೇರ್ಸ್ಯಾರ? ಅಮೂರ್ತ ಪಟ್ಟಿ ಒಳಗೆ ಯಾವ್ದ? ದುರ್ಗಾ ಪೂಜೆ. ಟೋಟಲ್ ಆಲ್ ಓವರ್ ಇಂಡಿಯಾ ಎಷ್ಟು ಬರ್ತಾವ? 16 ನೆನಪದಾವಲ್ಲ? 16 ಹೇಳುದೇನ್ ಬೇಡ, ನೆನಪಿಲ್ಲ? 16 ನೆನಪದಾವ. ಯಾವ ತಾರೀಕು? ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂತ ಕರಿತೀವಿ. ಯುನೆಸ್ಕೋದವರು 4 ಹೇಳಿದ್ದು ನೆನಪೈತಲ್ಲ? ಒಂದೇನಂದ್ರೆ ಪಾರಂಪರಿಕ ಪಟ್ಟಿಗಳಂತ ಕರಿತೀವಿ. ಪಾರಂಪರಿಕ ಪಟ್ಟಿ ಒಳಗೆ ಎಷ್ಟು ಅದಾವ? ಟೋಟಲ್ 44 ಅದಾವ. ಇಂಡಿಯಾದಿಂದ ಟೋಟಲ್ 44. 44ನೇದು ಯಾವ್ದತ್ ಕೇಳ್ರ?
ಮರಾಠ ಕೋಟೆಗಳತ್ ಬರ್ತಲ್ಲ, ಮರಾಠರ ಕಾಲದಾಗ ಇದ್ದಿದ್ದು ಕೋಟೆಗಳದಲ್ಲ ಅವೆಲ್ಲ ಸೇರ್ಯಾವ. ಇವನು ಕನ್ಫ್ಯೂಸ್ ಮಾಡಿದ ಮರಾಠ ಗೋವೆಗಳು ಮರಾಠ ಕೋಟೆಗಳು ಅಂತ ಕೊಟ್ರ ಮರಾಠ ಕೋಟೆಗಳು ಸೇರ್ಯಾವ. ಯಾವ್ದಂದ್ರ 44ನೇ ಪಾರಂಪರಿಕ ಪಟ್ಟಿ ಒಳಗೆ. ಅದಾದ್ಮೇಲೆ ಯುನೆಸ್ಕೋದವ್ರು ಇನ್ನೇನ್ ಮಾಡ್ತಾರ ಅಂದ್ರೆ ಅಮೂರ್ತ ಪಟ್ಟಿ ಅಂತ ಕೊಡ್ತಾರೆ. ಇವು ಅಮೂರ್ತ ಪಟ್ಟಿ ಯಾಕಂದ್ರೆ ಯುನಿಕ್ ಸ್ಟೈಲ್ ಇರ್ತೈತ್ರಿ ಆ ಸ್ಟೇಟ್ ದಿಂದ ಅಥವಾ ಆ ರಾಜ್ಯದಿಂದ ಯುನಿಕ್ ಇರ್ತೈತಿಲ್ಲ ಅಂತ ಕೊಟ್ಟಿರ್ತಾರೆ. ಈಗ ಹೇಳ್ರಿ ನೋಡಿ ಎಷ್ಟು ಅದಾವ ಟೋಟಲ್? 16 ಅದಾವಲ್ಲ. ಎಲ್ಲಿಂದ? ಈ ಕಡೆ ಗುಜರಾತ್ ದಿಂದ ಹೋಗು. ಗುಜರಾತ್ ದಿಂದ ಒಂದೇದು ಗಾರ್ಬಾ. ನೆಕ್ಸ್ಟ್ ಗುಜರಾತ್ ದಿಂದ ಗಾರ್ಬಾ. ಅದಾದ್ಮೇಲೆ ಮಹಾರಾಷ್ಟ್ರ ಇಲ್ಲ. ಇವು ಕ್ವಶನ್ ಕನ್ಫ್ಯೂಸ್ ಮಾಡಕ ಸ್ಟೇಟ್ ಕೊಡ್ತಾನೆ, 4 ಸ್ಟೇಟ್ ಕೊಟ್ಟ. ಇದ್ರೊಳಗ ಅಮೂರ್ತ ಪಟ್ಟಿ ಒಳಗೆ ಯಾವ ಸ್ಟೇಟ್ ಇಲ್ಲ ಅಂತ ಕೇಳಿರ್ತೀನಿ. ಇವು 16 ನೆನಪಿದ್ದು ಅಂದ್ಬಿಟ್ಟು ಯಾವ ಬರ್ತಲ್ಲ ಇಲ್ಲ ಅಂತ ಹಾಕ್ಬಿಡು. ಗುಜರಾತ್ ದಿಂದ ಯಾವ್ದ? ಗಾರ್ಬಾ. ಅದಾದ್ಮೇಲೆ ಮಹಾರಾಷ್ಟ್ರ ಇಲ್ಲ, ಗೋವಾ ಇಲ್ಲ, ಕರ್ನಾಟಕ ಇಲ್ಲ. ಡೈರೆಕ್ಟ್ ಇಲ್ಲ ಅಂದ್ರ ಕೇರಳದಿಂದ 2 ಯಾವ? ಕುದಿಯಟ್ಟು ಮತ್ತ ಮುದಿಯಟ್ಟಂ ಅಂತ ಬರ್ತದೆ. ಕುದಿಯಟ್ಟಮ್ಮ ಮುದಿಯಟ್ಟಂ ಹಿಂಗ ಮ್ಯಾಪ್ ಪ್ರಕಾರ ಅವ್ರಿ. ಗುಜರಾತ್ ಆದ್ಮೇಲೆ ಇಲ್ಲಿ ಅಂದ್ರೆ ಕೇರಳ ಆದ್ಮೇಲೆ ಇಲ್ಲಿ ಎಲ್ಲಿ ಬರುದಂದ್ರ ಈ ಕಡೆ ಎಲ್ಲಿ ಬರ್ತೀರಿ? ತಮಿಳ್ನಾಡದ ಬರ್ತೈತೆನ? ತಮಿಳ್ನಾಡದ ಬರಂಗಿಲ್ಲ. ಒಡಿಸ್ಸಾದಿಂದ ಬರ್ತೈತಿ. ಒಡಿಸ್ಸಾದಿಂದ ಯಾವ್ದು ಹೇಳಿ? ಚಾವು. ಒಡಿಸ್ಸಾದ ಚಾವು ನೃತ್ಯ. ಇವು 1 ಲೈನರ್ ಹಾಕಿರ್ತಾನೆ. ಚಾವು ಅನ್ನೋದ ಎಲ್ಲಿ ಫೇಮಸ್ ಐತಿ ಅಂತ ಕೇಳ್ತೇನೆ. ಒಡಿಸ್ಸಾದಾಗ ಐತಿ. ಎಷ್ಟದು? ಈಗ 4 ಅದು. ಒಡಿಸ್ಸಾ ಆದ್ಮೇಲೆ ಮ್ಯಾಲ್ ಬರುದು ಎಲ್ಲಿ ಅಂದ್ರ ಪಶ್ಚಿಮ ಬಂಗಾಳದಿಂದ ಯಾವ್ದ? ದುರ್ಗಾ ಪೂಜೆ. 5 ಅದು ಅಲ್ಲಿ ಪಶ್ಚಿಮ ಬಂಗಾಳದಿಂದ ದುರ್ಗಾ ಪೂಜೆ ಬತ್ತ. ಅದಾದ್ಮೇಲೆ ಹೈಯೆಸ್ಟ್ ಕ್ರೈಸಿಸ್ನಾಗ ಐತಿ. 3-4 ವರ್ಷ ವಾರ ನಡೆದಿತ್ತಲ್ಲ ಎಲ್ಲಿ? ಮಣಿಪುರದಂದ ಯಾವ್ದು? ಸಂಕೀರ್ತನ. ಮಣಿಪುರ್ನಿಂದ 6ನೇದಾತ ಸಂಕೀರ್ತನ. ಆದ್ಮೇಲೆ ಡೈರೆಕ್ಟ್ ಬರ್ರಿ ನೆಕ್ಸ್ಟ್ ಎಲ್ಲಿ ಬರ್ಬೇಕ? ಉತ್ತರ ಪ್ರದೇಶದಿಂದ 2 ಬರ್ತಾವ. ಯಾವ್ಯಾವ? ಕುಂಭಮೇಳ ಮತ್ತ ರಾಮಲೀಲಾ. ಕುಂಭಮೇಳ ಮತ್ತ ರಾಮಲೀಲಾ ಎಲ್ಲಿ ಬರ್ತಾವ ಅಂದ್ರೆ ಉತ್ತರ ಪ್ರದೇಶ ಆದ್ಮೇಲೆ ಡೈರೆಕ್ಟ್ ಎಲ್ಲಿ ಅಂದ್ರ ಉತ್ತರಾಖಂಡದಿಂದ ರಮಣ್ ಅಂತ ಬರ್ತದೆ. ಇವು ಹೊಳಮುಳ ರಿಪೀಟ್ ಮಾಡಿ ನೆನಪಿಟ್ಕೋರೆ. ಯಾವ ಆಪ್ಷನ್ ಹೆಂಗ್ ಕೊಡ್ತಾರ ಗೊತ್ತಿಲ್ಲ. ಉತ್ತರಾಖಂಡದಿಂದ ಯಾವ್ದಂದ್ರ ರಮಣ್ ಅಂತ ಬರ್ತದೆ. ಅದಾದ್ಮೇಲೆ ಲಡಾಖ್ದಿಂದ ಬುದ್ಧಿಸ್ಟ್ ಚಾಂಟಿಂಗ್ ಅಂತ ಕರಿತೀವಲ್ಲ, ಇದು ಲಡಾಖ್ದಿಂದ ಆಕತಿ. ಬುದ್ಧಿಸ್ಟ್ ಚಾಂಟಿಂಗ್ ಎಷ್ಟು ಅದು? 10 ಅದು ಅಲ್ಲ ಎನ್ಸಿರಲ್ಲ 10 ಅದು. ನೆಕ್ಸ್ಟ್ ಬುದ್ಧಿಸ್ಟ್ ಚಾಂಟಿಂಗ್ ಆದ್ಮೇಲೆ ನೆಕ್ಸ್ಟ್ ಜೈಲ್ ಬರ್ತೀವಿ ಪಂಜಾಬ್ದಿಂದ ಯಾವ್ದು? ತಾಮ್ರ. ಅಥವಾ ಇವು ಬಾಂಡೆ ಗಿಂಡೆ ಮಾಡ್ತಾರಲ್ಲ ಇವೆಲ್ಲ ಕಾಪರ್ ಅದು ಯೂಸ್ ಮಾಡ್ಕೊಂಡ ಬಾಂಡೆ ರೆಡಿ ಮಾಡ್ತಾರೆ. ಅದಕ್ಕೆ ಇದನ್ನ ಕಾಪರ್ ಅಂಡ್ ಬ್ರಾಂಜ್ ಯುಟೆನ್ಸಿಯಲ್ಸ್ ಅಂತ ಕರಿತಾರೆ. ಯುಟೆನ್ಸಿಯಲ್ಸ್ ಅಂದ್ರೆ ಮನ್ಯಾಗ ಅಡಿಗೆ ಮಾಡಕ್ ಬಾಂಡೆ ಗಿಂಡೆ ಇರ್ತಾವಲ್ಲ ಅಂತವ್ನ ರೆಡಿ ಮಾಡೋದು ಎಲ್ಲಿ ಅಂದ್ರೆ ಪಂಜಾಬ್ದಿಂದ ಇಂಟ್ಯಾಂಜಿಬಲ್ ಹೆರಿಟೇಜ್ ದಾಗ ಐತಿ. ಅದಾದ್ಮೇಲೆ ಲಾಸ್ಟ್ ರಾಜಸ್ಥಾನ್ ಕಾಲ್ ಬೇಲಿಯಾ. ಎಷ್ಟು ಅದು ಈಗ 13 ಅದು ಅಲ್ಲ. ಇನ್ನು 3 12 ಹಂಗಕ್ಕವು. ಮತ್ತೆ ಯಾವ್ದು ಬಿಟ್ಟು? ಡಿಫಾಲ್ಟ್ 4 ಅದು ಅಲ್ಲ. ಕರೆಕ್ಟ್. ಇವು 12 ಅದು. ಇನ್ನು ಡಿಫಾಲ್ಟ್ 4 ಬರ್ತಾವ 16ರಾಗ. ಯಾವ ಹೇಳ್ರಿ ಪಟ ಯೋಗ. ನೆಕ್ಸ್ಟ್ ವೇದಿಕ್ ಚಾಂಟಿಂಗ್. ನೆಕ್ಸ್ಟ್ ನವರೋಜೋತ್ಸವ ಅಂತ ಬರ್ತದ್ಲಿ ಅದೊಂದು. ನೆಕ್ಸ್ಟ್ ದೀಪಾವಳಿ. ನೆನಪಿರ್ತಾವಲ್ಲ ಇವು ಡಿಫಾಲ್ಟ್. ಯಾಕಂದ್ರೆ ಒಂದ ಸ್ಟೇಟ್ ದಿಂದ ಆಗಿಲ್ಲ. ಉಳ್ಕಿದ್ದು ಏನದಲ್ಲ ಅದ ಸ್ಟೇಟ್ನಾಗ. ಡೈರೆಕ್ಟ್ 1 ಲೈನರ್ ಕ್ವಶನ್ ದಾಗ ದುರ್ಗಾ ಪೂಜೆ ಅನ್ನೋದು ಯಾವ ರಾಜ್ಯದಾಗ ಫೇಮಸ್ ಐತೆ ಅಂತ ಕೇಳಿರ್ತೀನಿ. ಪ್ರಸಿದ್ಧಿ ಅಂದ್ರೆ ಪಶ್ಚಿಮ ಬಂಗಾಳ. 16 ನೆನಪಂದು ಅಲ್ಲಿ ಯಾರು ಮಾಡ್ತಾರೆ ಇದನ್ನ? ಯುನೆಸ್ಕೋದವ್ರು. ಹಂಗ ಹೇಳ್ರಿ ಯುನೆಸ್ಕೋದ ಏಷ್ಯಾ ಪೆಸಿಫಿಕ್ ರೀಜನಲ್ ಮೆಮೊರಿ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಅದ್ರೊಳಗೆ ಯಾವ್ಯಾವ ಸೇರೋ? ಇಂಡಿಯಾದಿಂದ 3. ಏಷ್ಯಾ ಪೆಸಿಫಿಕ್ ರೀಜನ್ ಒಳಗ 3 ಸೇರ್ತಾವ. ಕರೆಕ್ಟ್. ಯಾವ್ಯಾವ ಸೇರೋ? ರಾಮಚರಿತ ಮಾನಸ ಯಾರ್ದ? ಪಂಚತಂತ್ರನ ರಾಮಚರಿತ ಅಂತ ಬರ್ತೈತಿ. ಅದು ಒಂದು ಸೇರ್ತೈತಿ. ನೆಕ್ಸ್ಟ್ ತುಳಸಿದಾಸ್ ಅಂತ. ಕರೆಕ್ಟ್. ತುಳಸಿದಾಸ್ ಅಲ್ಲ ರಾಮಚರಿತ ಮಾನಸ ಕರೆಕ್ಟ್. ತಡಿ ಪಂಚತಂತ್ರ ವಿಷ್ಣು ಶರ್ಮಾ. ಇವು 3 ಸೇರಿ ಯಾವತ್ತೇಳಿ ಯಾವ್ದಂದ್ರೆ ಯುನೆಸ್ಕೋದ ಏಷ್ಯಾ ಪೆಸಿಫಿಕ್ ರೀಜನ್ ಬಂದ್ರ ಏಷ್ಯಾ ಕಾಂಟಿನೆಂಟ್ ಮತ್ತು ಪೆಸಿಫಿಕ್ ರೀಜನ್ ಐಲ್ಯಾಂಡ್ಗಳು ಇರ್ತಾವಲ್ಲ ಅಲ್ಲಿಂದ ಮೆಮೊರಿ ಆಫ್ ದ ವರ್ಲ್ಡ್ ಸೇರಿಸ್ತಾರೆ. ಅದ್ರೊಳಗೆ ಇಂಡಿಯಾದಿಂದ 3 ಹೋಗ್ತಾವ್ರಿ. ಯಾವಾಗ ಅಂದ್ರೆ ಒಂದ್ ಯಾವ್ದಂದ್ರೆ ರಾಮಚರಿತ ಮಾನಸ ಯಾರ್ದಂದ್ರೆ ತುಳಸಿದಾಸರು. ಆಮೇಲೆ ಪಂಚತಂತ್ರ ಬರುದ ವಿಷ್ಣು ಶರ್ಮಾ. ಇನ್ನೊಂದ ಹೃದಯ ಲೋಕ್ಯನ್ ಅಂತ ಬರ್ತದೆ. ಯಾರ್ದಂದ್ರ ಆನಂದ ವರ್ಮನ್. ವೆರಿ ಗುಡ್. ಇದು ನೆನಪಿರ್ತೈತಲ್ಲ. ಈಗ ಹೇಳ್ರಿ ಮೆಮೊರಿ ಆಫ್ ದ ವರ್ಲ್ಡ್ ಅಂತ ಬರ್ತದೆ. ಅದ್ರೊಳಗೆ ಯಾವ ಸೇರಿ? ರೀಸೆಂಟ್ ಆಗಿ ಇಂಡಿಯಾದವ್ರ ಅದಕ್ಕೆ ಇದನ್ ಮಾಡ್ಯಾರ. ಇಂಡಿಯಾ ಮತ್ತ ಇದನ್ನ ಯಾವ್ದಾದ್ರು ಚೀನಾ ಕೂಡ್ ಮಾಡತ್ತಾವ ಮೆಮೊರಿ ಆಫ್ ದ ವರ್ಲ್ಡ್ ದಾಗ. ಯಾವ್ದು? CUK ಯಾರ್ದಿದು? ಹುಯೆನ್ಸಾಂಗ್. ಇದು ಕನ್ಫ್ಯೂಸ್ ಮಾಡ್ತಿರ್ತಾನ. ಹುಯೆನ್ಸಾಂಗ್ ಗೋಕೋಕಿ ಬಂದ್ರೆ ಯಾರ್ದಂದ್ರ ಪಾಯಿ ಆನಂದ್ ಐತಿ. ಇವ್ 2 ಕೊಟ್ಟ. ಇದ್ರೊಳಗೆ ಯಾವ್ದ ಯುನೆಸ್ಕೋ ಮೆಮೊರಿ ಆಫ್ ದ ವರ್ಲ್ಡ್ ದಾಗ ಸೇರ್ಸು ಸಲ್ಮಂದ ಇಂಡಿಯಾ ಹೆಲ್ಪ್ ಮಾಡ್ಕೊಂಡಾರಂದ್ರ ಚೀನಾಕ್ ಯಾವ್ದಂದ್ರ CUK. ಗೊತ್ತಾಗತ್ತಲ್ಲ CUK ಯಾರ್ದಂದ್ರ? ವೆರಿ ಗುಡ್. ನೆಕ್ಸ್ಟ್ ಅದೊಂದು ಕರೆಕ್ಟ್. ಕ್ರಿಯೇಟಿವ್ ಸಿಟೀಸ್ ಒಂದು ಹೇಳ್ರಿ. ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ಅಂತ ಬರ್ತಾವ. ನೆನಪೈತಲ್ಲ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ಒಳಗ ಗ್ಯಾಸ್ಟ್ರೋನಮಿ ಅಥವಾ ಭೋಜನ ಕಲೆ ಒಳಗೆ ಇಂಡಿಯಾದಿಂದ ಎಷ್ಟು ಸಿಟಿಗಳು ಸೆಲೆಕ್ಟ್ ಆಗ? 2 ಸಿಟಿಗಳು. 1 ಹಿಡ್ದ ಹೇಳ್ಬಿಡ್ತೀರೇನು? ಎಲ್ಲ ಗೊತ್ತಾಗ್ಬಿಡ್ತಾವ. ಬಡ 1 ಹಿಡ್ದ ಹೇಳ್ರಿ. ಎಲ್ಲಿಂದ ಬರ್ನು? ಶ್ರೀನಗರದಿಂದ. ಶ್ರೀನಗರದಿಂದ ಹೇಳ್ರಿ. 1ನೇದು ಎದ್ರ ಸಲ್ಮಂದ್? ಕರಕುಶಲ ವಸ್ತುಗಳು ಮಾಡ್ತಾರಲ್ಲ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಕರಿತೀವಿ. ಎಲ್ಲಿ ಅಂದ್ರೆ ಶ್ರೀನಗರ. ನೆಕ್ಸ್ಟ್ ಜೈಪುರ್. ಎದ್ರ ಸಲ್ಮಂದ್? ಕರಕುಶಲ. ಶ್ರೀನಗರ ಮತ್ತು ಜೈಪುರ್ 2 ಕರಕುಶಲಕ್ಕೆ. ಅದು 2 ಅದು. ನೆಕ್ಸ್ಟ್ ಅದ್ರ ಕೆಳ ಬಂದಾಗ ಗುಜರಾತ್ದಿಂದ ಯಾವುದು ಇಲ್ಲಿ ನೆನಪಿಟ್ಕೋರೆ? ಮುಂಬೈದಿಂದ ಬರ್ತದೆ. ಮುಂಬೈದಿಂದ ಯಾವ್ದ ಸಿನಿಮಾ ಕ್ಷೇತ್ರದಾಗ ಮುಂಬೈ ಸೆಲೆಕ್ಟ್ ಆಗೈತೆ. ನೆಕ್ಸ್ಟ್ 4ನೇದು ಕೇರಳದ ಕೋಜಿಕೋಡ್. ಎದ್ರ ಸಲ್ಮಂದ್? ಸಾಹಿತ್ಯ. ಹಿಂಗ್ ಕೇಳಿರ್ತಾರ್ರಿ. ಕರ್ನಾಟಕ ಇದನ್ನ ಭಾರತದಿಂದ ಮೊದಲ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಒಳಗ ಸಾಹಿತ್ಯ ಒಳಗ ಇದನ್ನ ತಗೊಂಡಿದ್ದು ಸಿಟಿ ಯಾವ್ದಂದ್ರ ಕೋಜಿಕೋಡ್ ಅಂತ ಬರ್ತೈತಿ. ಸಾಹಿತ್ಯ ಅಂದ್ರೆ ಏನತ್ತೀವಿ ಅಂದ್ರೆ ಲಿಟ್ರೇಚರ್. ಕೋಜಿಕೋಡ್ ಆತ ಕೇರಳ ಆದ್ಮೇಲೆ ನೆಕ್ಸ್ಟ್ ತಮಿಳ್ನಾಡು
ತಮಿಳ್ನಾಡದ ಚೆನ್ನೈ ಎದ್ರ ಸಲ್ಮಂದ್ ಯಾವ್ದ ಸಂಗೀತ ಕರೆಕ್ಟ್. ತಮಿಳ್ನಾಡಿನ ಚೆನ್ನೈ ಬಂದ್ರೆ ಮ್ಯೂಸಿಕ್ ಒಳಗೆ. ಅದಾದ್ಮೇಲೆ ಹೈದರಾಬಾದ್ ತೆಲಂಗಾಣ ಯಾವ್ದ್ರಿ ಗ್ಯಾಸ್ಟ್ರೋನಾಮಿ ಅಥವಾ ಭೋಜನ ಕಲೆ ಅಂತ ಕರೀತಾರೆ. ನೆಕ್ಸ್ಟ್ ಅದಾದ್ಮೇಲೆ ಎಷ್ಟದು ಈಗ ಎಷ್ಟದು 6 ಅದು ಅದಾದ್ಮೇಲೆ ಮಧ್ಯಪ್ರದೇಶ್ ನಡು ಹೋಗ್ಬಿಡುದು ಡೈರೆಕ್ಟ್. ಮಧ್ಯಪ್ರದೇಶದಿಂದ ಗ್ವಾಲಿಯರ್ ಎದ್ರ ಸಲ್ಮಂದ್ ಸಂಗೀತ. ಅದಾದ್ಮೇಲೆ ಉತ್ತರ ಪ್ರದೇಶದಿಂದ 2 ಯಾವ ಲಖನೌ ಮತ್ತು ವಾರಣಾಸಿ. ಲಖನೌ ಇದಕ್ಕೆ ಗ್ಯಾಸ್ಟ್ರೋನಾಮಿ, ವಾರಣಾಸಿ ಗೊತ್ತಾದ್ವಲ್ಲ ಎಲ್ಲ. ಇವು ಏನಂದ್ರೆ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್. ಯುನೆಸ್ಕೋ ಪಾರಂಪರಿಕ ಪಟ್ಟಿಯೊಳಗೆ ಕರ್ನಾಟಕದಿಂದ ಎಷ್ಟು ಅದಾವತ್ ಕೇಳ್ರ? 4 ಅದಾವ. ಕರ್ನಾಟಕದಿಂದ ಇಲ್ಲತ್ತಿಲ್ಲ 4 ಅದಾವ. ಯಾವ್ಯಾವ ಪಟ? ಒಂದನೇದ ಹಂಪಿ. 86ರಾಗ ಹಂಪಿ, 87ರ ಪಟ್ಟದಕಲ್ಲ, 4ನೇದ 3ನೇದ ಪಶ್ಚಿಮ ಘಟ್ಟಗಳು 2016. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕರೆಕ್ಟ್ ಹೊಯ್ಸಳ ದೇವಾಲಯ ಏನತ್ತ ಏನು ಯಾವ್ದು 2012 2012 ಪಶ್ಚಿಮ ಘಟ್ಟಗಳ. ಆಮೇಲೆ ಅದಾದ್ಮೇಲೆ ರೀಸೆಂಟಾಗಿ ಯಾವ್ದು ಕರೆಕ್ಟ್ ಈಗ ಯಾವ್ದಂದ್ರೆ ಹೊಯ್ಸಳ ದೇವಾಲಯಗಳು ಸೇರ್ತಾವಲ್ಲ, ಯಾವ ಇಯರ್ದಾಗ ಸೇರ್ಸ್ಯಾರ? 2023ರಾಗ ನೆನಪಿರ್ತೈತಲ್ಲ. 2023ರಾಗ ಯಾವ್ದಂದ್ರೆ ಹೊಯ್ಸಳ 3 ದೇವಾಲಯಗಳು ಬರ್ತಾವ. ಅದ್ರ ಮೇಲೆ ಎಲ್ಲರ ಇದನ್ನ ಮಾಡಿ ಕೇಳಿದತ್ತೇಳಿ ಪೂರ್ತಿ ಹೊಯ್ಸಳ ಟೆಂಪಲ್ ಅಂತ ಕನ್ಸಿಡರ್ ಮಾಡ್ರ. ಅದು ಅದ್ರೊಳಗೆ 3 ದೇವಾಲಯಗಳು ಬರ್ತಾವ. 3 ಬೇರೆ ಬೇರೆ ಕಡೆ ಅದಾವ. ಹೇಳ್ರಿ ಒಂದೇ ಸೋಮನಾಥ್ಪುರ ಎಲ್ಲಿ ಬರ್ತೈತಿ? ಸೋಮನಾಥ್ಪುರ ದೇವಾಲಯ ಬಂದ್ರೆ ಮೈಸೂರು. ವೆರಿ ಗುಡ್. ನೆಕ್ಸ್ಟ್ ಬೇಲೂರಿನ ಚೆನ್ನಕೇಶವ ದೇವಾಲಯ. ಇನ್ನೊಂದು ಲಾಸ್ಟ್ ಉಳಿತ ಹೊಯ್ಸಳೇಶ್ವರ ಟೆಂಪಲ್ ಅಂತ ಕರಿತೀವಿ. ಇವು ಟೋಟಲ್ ಏನಂದ್ರೆ ಹೊಯ್ಸಳ ಟೆಂಪಲ್ ಸೇರ್ಸಲ್ಲ. ಮತ್ತೆ ಇವನ್ನೆಲ್ಲ 3 ಕೂಡ 6 ಅದಾವ ತಂದಿರಿ. ಟೋಟಲ್ ಇರುವ ಕರ್ನಾಟಕದಿಂದ ಎಷ್ಟಂದ್ರೆ 4. ಆ ಹೊಯ್ಸಳ ಟೆಂಪಲ್ದಾಗ 3 ಡಿವೈಡ್ ಮಾಡಿರ್ತಾರೆ. ನೆಕ್ಸ್ಟ್ ಇದು ಮಹೇಂದ್ರಗಿರಿ ಗೊತ್ತಾತಲ್ಲ. ಮಹೇಂದ್ರಗಿರಿ ಯಾವ್ದು ಕ್ಲಾಸ್ನೇ ಬರ್ತೈತೆ ಅಂದ್ರೆ ಇದು ಪ್ರಾಜೆಕ್ಟ್ 17ದಾಗ ಯಾವ ಬರ್ತಾವ ಕ್ಲಾಸ್? ಶಿವಾಲಿ ಕ್ಲಾಸ್. ವೆರಿ ಗುಡ್. ಪ್ರಾಜೆಕ್ಟ್ 75 ಕ್ಲಾಸ್ ಬಂದ್ರ ಕಲ್ವರಿ ಕ್ಲಾಸ್. ವೆರಿ ಗುಡ್. ಆಮೇಲೆ ನ್ಯೂಕ್ಲಿಯರ್ ವೆಪನ್ ಸಬ್ಮರೀನ್ಸ್ ಅಂತ ಬರ್ತಾವಲ್ಲ, ಅವು ಯಾವ ಕ್ಲಾಸ್? ಅರಿಯಂತ ಕ್ಲಾಸ್ ಅಂತ ಬರ್ತಾವ. ಅರಿಯಂತ ಕ್ಲಾಸ್ನಾಗ ಎಷ್ಟು ಸಿಪ್ಗಳು ಮಾಡ್ಯಾರ? 4 ಸಿಪ್. ಒಂದೇಡ್ದ ಅರಿಯಂತ, ಅರಿಘಾಟ, ಹರಿದಮನ, ಹರಿಸುದನ. ಇವು ಸಿಪ್ ರೀಸೆಂಟಾಗಿ ನ್ಯೂಸ್ನಾಗ ಅದಲ್ರಿ. ಯಾವ್ದು ಕೇಳ್ತಾರೋ ಯಾವ್ದಿಲ್ಲ ಗೊತ್ತಿಲ್ಲ. ಬಟ್ ನೆನಪಿಟ್ಕೋರಿ, ಎಲ್ಲ ನೆನಪಿಟ್ಕೊಂಡ್ಬಿಡ್ರಿ. ಒಮ್ಮೆ ಹೇಳ್ಬಿಡ್ತೀರೇನೆಲ್ಲ? ಬೇಡ ಹೇಳ್ತೀರಿ? ಬೇಡ ನಿಂಗೆ ಒಬ್ಬ ರಿವಿಷನ್ ಆಗೈತಿ ಬೇಡ ತಾನೆ. ಹೇಳ್ಬಿಡ್ರಿ. ನ್ಯೂಕ್ಲಿಯರ್ ಸಬ್ಮರೀನ್ಸ್ ಬಂದು ಅಂತೇಳಿ ಯಾವಂದ್ರೆ ಅರಿಯಂತ ಕ್ಲಾಸ್ ಅಂತ ಬರ್ತಾವ. ಅರಿಯಂತ 1ನೇದ, ಅರಿಯಂತ 2ನೇದ, ಅರಿಘಾಟ ಇನ್ನೊಂದ, ಹರಿದಮನ, ಹರಿಸುದನ್ ಅಂತ ಬರ್ತಾವ. ಇವೆಲ್ಲ ಅಂದ್ರೆ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ ಅಂತ ಕರಿತೀವಿ. ಆಂಟಿ ಸಬ್ಮರೀನ್ ಕ್ಲಾಸ್ ಅಂತ ಬರ್ತೈತಿ. ಯಾವ ಕ್ಲಾಸ್ ರೀಸೆಂಟ್ ಆಗಿ ಲಾಂಚ್ ಮಾಡ್ತಾರ? ಯಾವ್ದ? ಸಂದಾಯಕ್. ಸಬ್ಮರೀನ ಬರಂಗಿಲ್ಲ, ಸಂದಾಯಕ್ ಸರ್ವೆ ವೆಸಲ್. ಈಗ ಇದನ್ನ ಯಾವ್ದು ಕಲ್ಕತ್ತಾದಾಗ ಇನಾಗ್ರೇಟ್ ಮಾಡಿರತ್ತೇಳಿಲ್ಲ ಆಂಟಿ ಸಬ್ಮರೀನ್. ಯಾವ್ದು? ಅಗ್ರಯಾತ್ ಬರ್ತೀವಿ. ಅರ್ನಾಲ್ ಕ್ಲಾಸ್ ಅಂತ ಕರಿತಾ. ಅರ್ನಾಲ್ ಕ್ಲಾಸ್ದಾಗ ಅಗ್ರಯಾತ್ ಬರ್ತದೆ. ರೀಸೆಂಟ್ ಆಗಿ ಇಂಡಕ್ಟ್ ಮಾಡ್ಯಾರ. ಇದು ಎದ್ರ ಸಲ ಅಂದ್ರೆ ಆಂಟಿ ನ್ಯೂಕ್ಲಿಯರ್ ಸಬ್ಮರೀನ್ 2 ಹೇಳಿ. ಅದು ನ್ಯೂಕ್ಲಿಯರ್ ಸಬ್ಮರೀನ್, ಇದು ಸಬ್ಮರೀನ್. ಬಟ್ ಇದಕ್ಕೆ ಡಿಫ್ರೆನ್ಸ್ ಏನಂದ್ರೆ ಆ ಸಬ್ಮರೀನ್ ಏನಂದ್ರೆ ಯಾವಾಗಾರ ಕರೆದು ಹೊತ್ತೇನೆ ಅಟ್ಟ ಬರ್ತಾರ ಅವ್ರು. ಇದು ಆಂಟಿ ಸಬ್ಮರೀನ್ ಅಂದ್ರೆ ಆಲ್ರೆಡಿ ಇನ್ಸ್ಟಾಲ್ಡ್ ಇರ್ತೈತ್ರಿ. ಯಾವ್ದಾರ ಕಂಟ್ರಿ ಬರ್ತೈತಿ. ಆಂಟಿ ಅಂದ್ರೆ ಆಂಟಿ ಡಿಫೆನ್ಸ್ ಸಿಸ್ಟಮ್ ಹೆಂಗಿರ್ತೈತೆ, ಬಾಡಿ ಒಳಗೆ ಆಂಟಿಬಾಡೀಸ್ ಇರ್ತಾವ. ಏನ್ ಬಂದ್ರು ಅದಕ್ಕೆ ಫೈಟ್ ಮಾಡ್ಬೇಕಂತೇಳಿ. ಸೇಮ್ ಹಂಗ ಆಂಟಿ ಸಿಪ್ಗಳು ಬರ್ತಾವ. ಯಾವಂದ್ರೆ ಅರ್ನಾಲ್ ಕ್ಲಾಸ್ ಬರ್ತಾವ. ಅದ್ರ ರೀಸೆಂಟ್ ಆಗಿ ಯಾವ್ದು ತೊಗೊಂಡಾರಂದ್ರ ಅಗ್ರಯ ಬರ್ತೈತಿ. ಇನ್ನು ಪ್ರಾಜೆಕ್ಟ್ 75ದಾಗ ಯಾವ ಬರ್ತಾವ ಅಂದ್ರ ಕಲ್ವರಿ, ಕಂಡೇರಿ, ಕಾರಂಜ, ಮತ್ ನೆಕ್ಸ್ಟ್ ವೇಲಾ, ವಾಗಿರ, ವಾಗ್ಸಿರ. ಯಾವಂದ್ರೆ ಇವು ಏನಂದ್ರೆ ವೆಪನ್ಸ್ ಸಬ್ಮರೀನ್ಸ್ ಅಂತ ಕರಿತೀವಿ. ಈಗ ಹೇಳಿ ನೋಡಿ, ಇದ್ರೊಳಗೆ ಸಬ್ಮರೀನ್ ಐತೆ. ಒಂದು ಸಬ್ಮರೀನ್ ಒಳಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರೀಸೆಂಟ್ ಆಗಿ ಸಂಚಾರ ಮಾಡ್ತಾರೆ. ಯಾವ್ದ? ವಾಗ್ಸಿರ. ನೆನಪೈತಲ್ಲ? ಎಲ್ಲಿ ಬಂದಿದ್ರು ಅವ್ರು? ಕದಂಬ ನೌಕಾನೆಲೆಗೆ ಬಂದ ಎಷ್ಟನೇ ರಾಷ್ಟ್ರಪತಿ? 1ನೇ ರಾಷ್ಟ್ರಪತಿ. ಸಬ್ಮರೀನ್ ಒಳಗೆ ಸಂಚಾರ ಮಾಡಿದ ಎಷ್ಟನೇ ರಾಷ್ಟ್ರಪತಿ? 2ನೇದವ್ರು. 1ನೇದವ್ರು ಯಾರು? APJ ಅಬ್ದುಲ್ ಕಲಾಂ. ವೆರಿ ಗುಡ್. ನೆಕ್ಸ್ಟ್ ಅದು ಯಾವ್ದತ್ತಂದ್ರ ನೀನ್ ಹೇಳತ್ತ? ಅದ ಕರೆಕ್ಟ್. ಸಿಂಧು INS ಸಿಂಧು ಅಂತ. ಸಿಂಧು ಏನ್ ರಕ್ಷಕ, ಸಿಂಧು ರಕ್ಷಕದಾಗ ಮಾಡ್ತಾರೆ. ಈಗ ಸಾಚಿ ಅಂತ ಅದು ಬರ್ತೈತಿ. ಕರೆಕ್ಟ್. ಸಾಚಿ ಕ್ಲಾಸ್ ಅಂತ ಬರ್ತಾವ ರೀಸೆಂಟ್ ಆಗಿ. ಸಾಚಿ ಕ್ಲಾಸ್ ಎದ್ರ ಸಲ ಬಂದದಾವ ಅಂದ್ರ 11 ಮಾಡ್ಬೇಕಂದ್ರ ಪೆಟ್ರೋಲಿಂಗ್ ವೆಜಲ್ ಬೇರೆ, ಸರ್ವೆ ವೆಜಲ್ ಬೇರೆ. ಇವನು ಕನ್ಫ್ಯೂಸ್ ಆಗ್ಬೇಡ್ರ. ಸರ್ವೆ ವೆಜಲ್ ಕ್ಲಾಸ್ ಯಾವ್ದಂದ್ರ ಸಂದಾಯಕ್ ಕ್ಲಾಸ್. ಅದ್ರೊಳಗೆ ಎಷ್ಟದಾವ್? 4 ಯಾವ್ಯಾವ? ಸಂದಾಯಕ್, ಇಕ್ಷಕ್, ನಿರ್ದೇಶಕ್, ಸಂಶೋಧಕ. ಇಟ್ಟು ನೆನಪಿದ್ದು ಅಂತೇಳಿ ಎಕ್ಸಾಮ್ನಾಗ ಎಲಿಮಿನೇಟ್ ಮಾಡ್ಬೋದು. ಇದು ನೆನಪಿಟ್ಕೋರಿ. ಸರ್ವೆ ವೆಜಲ್ ಅಂದ್ರೆ ಓನ್ಲಿ ಸರ್ವೆ ಮಾಡ್ತಾರ. ಇನ್ ಪೆಟ್ರೋಲಿಂಗ್ ವೆಜಲ್ ಅಂದ್ರೆ ಯಾವ ಬರ್ತಾವ ಅಂದ್ರ ಇದ ಸಾಚಿ ಕ್ಲಾಸ್ ಅಂತ ಬರ್ತಾವ. 11 ಇಲ್ಲಿನ ಒಂಡಾವ್ ಕೊಟ್ರ ಸಾಚಿ ಕ್ಲಾಸ್ ಅಂತ. ಅದು ಒಂದ ಬಿಟ್ಟಾರ, ಇನ್ನ ಹೆಸರು ಬಿಟ್ಟಿಲ್ಲ. 11 ಬರ್ತಾವ. ಎದ್ರ ಸಲ ಅಂದ್ರೆ ಪೆಟ್ರೋಲಿಂಗ್ ವೆಜಲ್ ಐತಿ. ಆ ಕೋಸ್ಟಲ್ ಏರಿಯಾದಾಗ ಅವಾಗ ತಿರ್ಗಾಡ್ಕೋತಿರ್ತಾರ. ಏನ್ರ ಕ್ರೈಸಿಸ್ ಅಕೌಂಟ್ ನೋಡು ಸಲ್ಮಂದ್ ಯಾವ್ದಂದ್ರ ಸಾಚಿ ಕ್ಲಾಸ್ ಅಂತ ಬರ್ತಾವ. ನೆಕ್ಸ್ಟ್ ಇದು ಹೇಳ್ರಲ್ಲ, ಇಂಡಿಯಾದಾಗ ಹೈಯೆಸ್ಟ್ ಆಲ್ಟಿಟ್ಯೂಡ್ ಇದನ್ನ ಮಾಡಿರ ಹೇಳಿದ್ದಿಲ್ಲ ಮೆಡಿಸಿನ್ ಸೆಂಟರ್. ಎಲ್ಲಿ? ಹಿಮಾಚಲ್ ಪ್ರದೇಶ್. ಮೆಡಿಸಿನ್ ಸೆಂಟರ್ ಅಂತ ಬಂದಾಗ ರಿಲೇಟೆಡ್ ಅದ ನೋಡ್ರಿ. HPV ವ್ಯಾಕ್ಸಿನ್ ಅಂತ ಬರ್ತೈತಲ್ಲ, ಎದಕ್ಕೆ ಮಾಡ್ತಾರೆ ಇದು? HPV ಯಾ ಕ್ಯಾನ್ಸರ್? ಸರ್ವಿಕಲ್ ಕ್ಯಾನ್ಸರ್ ಐತಲ್ಲ, HPV ವ್ಯಾಕ್ಸಿನ್ ಅಂತ ಬರ್ತದೆ. ಯಾವ ಇಯರ್ ತನ 90% ರಿಡಕ್ಷನ್ ಮಾಡ್ಬೇಕಂದ್ರೆ WHO
ಆಪ್ಷನ್ ಕೊಡ್ತೀನಿ. ಯಾವ ಇಯರ್ ತನ ಇದು ಹೇಳಲ್ಲ HPV ವ್ಯಾಕ್ಸಿನ್ ಅಂತ ಮಾಡಿದ್ವಿ. HPV ಫುಲ್ ಫಾರ್ಮ್ ಏನಂದ್ರೆ ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತ ಕರಿತು. ಜಗತ್ನಾಗ ಮಹಿಳೆಯರಿಗೆ ಹೈಯೆಸ್ಟ್ ಬರೋದು ಸೆಕೆಂಡ್ ಕ್ಯಾನ್ಸರ್ ಇದು. ಬ್ರೆಸ್ಟ್ ಕ್ಯಾನ್ಸರ್ ಬಿಟ್ಟಿರ್ತೀನಿ. ಹೈಯೆಸ್ಟ್ ಅಫೆಕ್ಟ್ ಆಗೋದು ಯಾವ್ದಂದ್ರೆ ಸರ್ವಿಕಲ್ ಕ್ಯಾನ್ಸರ್ ಅಂತ ಕರಿತಾರೆ, ಅಥವಾ ಗರ್ಭಕಂಠ ಕ್ಯಾನ್ಸರ್ ಅಂತ ಕರೀತಾರ. ಈ ಕ್ಯಾನ್ಸರ್ದಿಂದ ಏನು ಇದನ್ನೇನಂದ್ರೆ ಅದರಿಂದ ತುಳಿತಕ್ಕೆ ಒಳಗಾಡಿರ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ ಮಾಡೋ ಸಲುವಾಗಿ ಯಾವ ತಂದ್ರೆ ಅಂದ್ರೆ HPV ವ್ಯಾಕ್ಸಿನ್ ಅಂತ ಕೊಡ್ತಾರೆ. ಎಷ್ಟು ಏಜ್ದವ್ರು ಕೊಡ್ತಾರೆ ಇದನ್ನ? 14 15 14 ಕರೆಕ್ಟ್ 14 ಏಜಿಂದ ಕೊಡ. ಯಾವ್ದು ಹುಡುಗಿಯರ್ಗಟ್ಟಲ್ಲ ಗರ್ಭಕಂಠ? ಇಬ್ಬರಿಗಿಲ್ಲ, ಹುಡುಗರಿಗಿಲ್ಲ ನೋಡ. ಹುಡುಗರಿಗೆ ಹೆಂಗೆ ಬರಂಗಿಲ್ಲ? ಗರ್ಭಕಂಠ ಬರೋದು ಹುಡುಗರು. ಬಿಡು. ಬಿಡು. ಏನ ಹುಡುಗರಿಗೆ ಕೊಡ್ತಾರ? ಹುಡುಗರಿಗೆ ಕೊಡ್ತಾರ? ಹುಡುಗರಿಗೆ ಗರ್ಭಕಂಠಕ್ಕೆ ಅದು ಸರ್ವಿಕಲ್ ಕ್ಯಾನ್ಸರ್. ಇನ್ನೊಂದು ನೋಡ್ಬೇಕಪ್ಪ, ಸರ್ಚ್ ಮಾಡಿ ಮತ್ತೆ ನೋಡ್ತಾಡಿ. ಯಾಕಂದ್ರೆ ನಾವು ಓದಿದ್ದ 9 ರಿಂದ 14 ವರ್ಷದ ಹುಡುಗರಿಗೆ ಕೊಡ್ತಾರ. ಬಿಡ್ರಿ 9 to 14 ಇಯರ್ಸ್ ಐತ್ಲ ಅವ್ರಿಗೆ ಏನಂದ್ರೆ HPV ವ್ಯಾಕ್ಸಿನ್ ಅಂತ ಕೊಡತ್ತಾರ. ಇದು ಏನು ಆದ್ಯತೆ ಕೊಟ್ಟಿರಿ ಗೊತ್ತಾನ? ಇದೇನಂದ್ರೆ ಇದನ್ನ ಯಾವ್ದು ವಿಶ್ವ ಆರೋಗ್ಯ ಸಂಸ್ಥೆ ಐತಲ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದವ್ರು ಅವ್ರದ್ದು ಡಾಟಾ ಐತೆ. ಅವ್ರು ಏನು ಟಾರ್ಗೆಟ್ ಮಾಡಿದ್ರೆ 2030 90% ಏನು ಹುಡುಗರು ಇರ್ತಾವಲ್ಲ, ಹುಡುಗರು ಪಕ್ಕ ಐತಲ್ಲೋ ಮತ್ತ ಆಯ್ತಂದ್ರ ಹುಡುಗರ ಹುಡುಗಿಯರಿಗೆ ಇಬ್ಬರಿಗೆ ಕೊಡ್ತಾರತ್ ನೋಡ. ಅದನ್ನೇನಂದ್ರೆ ಎಟ್ಟಂದ್ರೆ 2030 ಗರ್ಭಕಂಠ ಕ್ಯಾನ್ಸರ್ನ ಕಡಿಮೆ ಮಾಡ್ಬೇಕಂತೇಳಿ. ಆ ವ್ಯಾಕ್ಸಿನ್ ಏನಾರ ಬೇರೆ ಇರ್ಬೇಕು ನೋಡು, ನಂಗೆ ಯಾಕೋ ಕನ್ಫ್ಯೂಸ್ ಆಗತ್ತೆ. ಅವು ಬರ್ತಾವ, ಅದ್ರ ಸಲ್ಮಂದ್ ಇದ್ರೊಳಗೆ ಕೊಡ್ತಿರ್ಬೇಕು ನೋಡ. ಕರೆ ಯಾಕಂದ್ರೆ ಇದು ಹೇಳ್ರಿ, ಗರ್ಭಕಂಠ ಕ್ಯಾನ್ಸರ್ ಸಲ್ಮಂದ್ ಯಾವ ವ್ಯಾಕ್ಸಿನ್ ಕೊಟ್ಟಿದ್ರ? ಗಾರ್ಡಿಸಿಲ್ ಅಂತ ಬರ್ತದೆ, ನೆನಪೈತಲ್ಲ ಗಾರ್ಡಿಸಿಲ್ ಅಂತ. ಈ ಗಾರ್ಡಿಸಿಲ್ ಡೆಡಿಕೇಟೆಡ್ ಆಗಿ ಇರೋದ ಗರ್ಭಕಂಠ ಕ್ಯಾನ್ಸರ್ ಸಲ್ಮಂದ್ ಐತಿ. ನೀ ಎಲ್ಲರ ಥೈರಾಯ್ಡ್ ಕ್ಯಾನ್ಸರ್, ಗಂಟಲ್ ಕ್ಯಾನ್ಸರ್ ಐತೇನ? ಇನ್ನೊಂದು ನೋಡಿ ಮತ್ನ ನೋಡ ಮೆಡಿಸಿನ್ ಅದ ಗಾರ್ಡಿಸಿಲ್ ಅಂತ ಬರ್ತದೆ, ಅದನ್ನ ಕೊಡ್ತಿರ್ತಾರ. HPV ವ್ಯಾಕ್ಸಿನ್. HPV ಫುಲ್ ಫಾರ್ಮ್ ಏನಂದ್ರ ಹ್ಯೂಮನ್ ಪ್ಯಾಪಿಲೋನಾ ವೈರಸ್. ಯಾವ ಇಯರ್ ತನ ಎಂಡ್ ಮಾಡ್ಬೇಕಂದಾರಿಂದ 2030 ತನ 90% ಜನಕ್ಕೆಲ್ಲ ಕೊಡ್ತಂದಾರ. ನೆನಪಿಟ್ಕೋರಿ HPV ವ್ಯಾಕ್ಸಿನ್ ಬಂದ್ರ. ರೀಸೆಂಟ್ ಆಗಿ ಹೇಳ್ರಿ ನೋಡು, ಇದನ್ ಬರ್ತದೆ ಗ್ಲೋಬಲ್ ವ್ಯಾಕ್ಸಿನ್ ಅಲಯನ್ಸಸ್ ಅಂತ ಬರ್ತದೆ, ನೆನಪೈತ್ರಿ? ಗವಿ ಅಂತ ಕರಿತೀವಿ. ಕರೆಕ್ಟ್. ಇನ್ ಕೇಳ್ಯಾನ್ ಮಾನ್ಯಮ್ ಗವಿ ಇದನ್ನ ಇನಿಷಿಯೇಟಿವ್ ಅಂತ ಬರ್ತದೆ ನೋಡಿ. ಗವಿ ಇನಿಷಿಯೇಟಿವ್ ಅಥವಾ ಗಾವಿ ಇನಿಷಿಯೇಟಿವ್ ಅಂತ ಕರೆದ ಗ್ಲೋಬಲ್ ವ್ಯಾಕ್ಸಿನ್ ಇನಿಷಿಯೇಟಿವ್ ಅಂತ ಬರ್ತದೆ. ಅದರ ಇನಿಷಿಯೇಟಿವ್ ಅಂದ್ರೆ ಏನ್ ಮಾಡತ್ತಾರಂದ್ರ ಎಲ್ಲಾ ಕಂಟ್ರಿಗಳಿಗೆ ವ್ಯಾಕ್ಸಿನ್ ಅದು ಕೊಡತ್ತೀವಿ. ಇದೇನಂದ್ರ ಕಂಟ್ರಿ ನೆನಪಿಟ್ಕೋರೆ ಗವಿ ಅಂತ ಬರ್ತೇಳಿ ಗ್ಲೋಬಲ್ ವ್ಯಾಕ್ಸಿನ್ ಇನಿಷಿಯೇಟಿವ್ ಅಂತ ಕರೀತಾರೆ. ಇದಕ್ಕೆ ಗ್ಲೋಬಲ್ ವ್ಯಾಕ್ಸಿನ್ ಇನಿಷಿಯೇಟಿವ್ ಎದ್ರ ಸಲ್ಮಂದ್ ಮಾಡ್ರೆ ಔಟ್ ಆಫ್ ಕಂಟ್ರಿ ಏನಿರ್ತಾವಲ್ರಿ ಎಲ್ಲಾ ಕಂಟ್ರಿಗಳು ಏನ್ ಮಾಡ್ತಾವ ಅಂದ್ರೆ ಯಾವ್ದಾರ ಡೆವಲಪ್ಡ್ ಕಂಟ್ರಿ ಇತ್ತು, ನಾವು ಈ ಕೊರೋನಾದ ವ್ಯಾಕ್ಸಿನ್ ಜನರೇಟ್ ಮಾಡಿದ್ವಿಲ್ಲ, ಅದನ್ನ ಏನ್ ಮಾಡೋದ್ರೆ ಬೇರೆ ಕಂಟ್ರಿಗೆ ರಫ್ತು ಮಾಡೋದು. ಎದ್ರ ಸಲ್ಮಂದ್ರೆ ಈ ಅಲೈನ್ಸಸ್ ಒಳಗ ಎಲ್ಲಾ ಕಂಟ್ರಿ ಒಳಗ ಪೋಲಿಯೋ ವ್ಯಾಕ್ಸಿನ್ ಆಗಲಿ HPV ವ್ಯಾಕ್ಸಿನ್ ಆಗಲಿ ಎಲ್ಲಾ ವ್ಯಾಕ್ಸಿನ್ ಎಲ್ಲರಿಗೂ ಸೌಲಭ್ಯ ಸಿಗ್ಬೇಕಂತೇಳಿ ಗವಿ ಇನಿಷಿಯೇಟಿವ್ ಅಂತಂದ್ರೆ ಅದ್ರ ರಿಲೇಟೆಡ್ ಅದನ್ನೊಂದು ನೆನಪಿಟ್ಕೋರಿ ಗವಿ ಅಂತ ಬಂದ್ರ. ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಇದ್ದಿದ್ದು GLP ಅಂತ ಎದಕ್ಕೆ ಬರ್ತೈತೆ ನ್ಯೂಸ್ನಾಗ? ಒಬೆಸಿಟಿ ಸಲ್ಮಂದ್ ವೆರಿ ಗುಡ್. ರೀಸೆಂಟ್ ಆಗಿ ಕೆಮ್ಮಿನ ಸಿರಪ್ ತಗೋಬೇಕಾರೆ ಅದ್ರೊಳಗೆ ಒಂದು ಕೆಮಿಕಲ್ ಇರ್ತೈತೆ ಅಂತ ಬಂದ್ ಮಾಡಿದ್ರು ನೋಡಿ, ಡೈಇಥೈಲ್ ಗ್ಲೈಕಾಲ್. ನೆನಪಿರ್ತಾವಲ್ಲ ಇವು ರೀಸೆಂಟ್ ಆಗಿ ಆಗಿದ್ದು ಎಲ್ಲ ನೆನಪಿಟ್ಕೋತವ್ರೆ. ಡೈಇಥೈಲ್ ಗ್ಲೈಕೋಲ್ ಅಂತ ಬರ್ತದೆ. ರೀಸೆಂಟ್ ಆಗಿ ಹೇಳ್ರಿ ಇಂಡಿಯಾದವರ ಒಂದು ಸ್ವಂತ ಆಂಟಿಬಾಡೀಸ್ ಮಾಡ್ಯಾರ ಅಥವಾ ಇದನ್ನ ಆಂಟಿಬಯೋಟಿಕ್ ಮಾಡ್ಯಾರ. ಯಾವ್ದು ಇದನ್ನ ಅಜಿಥ್ರೋಮೈಸಿನ ನೈಪ್ರೋಮೈಸಿನ ಯಾವ್ದು? ನೈಪ್ರೋಮೈಸಿನ್. ಇದು ನೆನಪಿರ್ತದಲ್ಲ ಆಂಟಿಬಾಡೀಸ್ ಅಥವಾ ಏನಾರ ರೋಗ ಬಂದ ಕೂಡಲೇ ಅದಕ್ಕೆ ಆಂಟಿಬಾಡೀಸ್ ಎಲ್ಲರ ಆಕ್ಟಿವ್ ಇರ್ಲಿಕ್ಕತ್ತೀನಿ ಬಾಡಿ ಒಳಗೆ. ಈ ಕೆಮ್ಮ ನೆಗಡಿ ಬಂದ ಕೂಡಲೇ ಭಾಳ ಸುಸ್ತಾಗತ್ತಿತ್ತೀನಿ, ಅದಕ್ಕೆ ಆಂಟಿಬಾಡಿ ಅಂತ ಯಾವ ತೋತೀವಿ ಅಂದ್ರೆ ನಾವು ಅಜಿಥ್ರೋಮೈಸಿನ್ ತೊಂದಿವು. ಇವು ಏನು ಡೆಡಿಕೇಟೆಡ್ ಆಗಿರ್ತಾವಲ್ಲ ಆಂಟಿಬಾಡೀಸ್ ಅನ್ನೋದು, ಇದು ಒಂದ ರೋಗಕ್ಕೆ ತಿರಂಗಿಲ್ಲ. ನೆನಪಿಟ್ಕೋರಿ ಆಂಟಿಬಾಡೀಸ್ ಎದಕ್ಕೆ ಇರ್ತಾವ ಅಂದ್ರೆ ಯಾವ ರೋಗ ಬರಲಿ ಅದನ್ನ ತಡೆಗಟ್ಟಕ್ಕೆ ಪವರ್ ಮಾಡ್ತಾವೆ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಪವರ್ ಮಾಡಕ್. ಅದು ಡೆಡಿಕೇಟೆಡ್ ಆಗಿ ಇದೇ ರೋಗಕ್ಕೆ ಕೊಡ್ಬೇಕಂತಿರಂಗಿಲ್ಲ. ಅಂಥದ್ದು ಇಂಡಿಯಾದಿಂದ ಫಸ್ಟ್ ಟೈಮ್ ಆಂಟಿಬಾಡೀಸ್ ಮಾಡ್ರೆ ಯಾವ್ದಂದ್ರೆ ನೈಪ್ರೋಮೈಸಿನ್. ವೆರಿ ಗುಡ್. ನೆಕ್ಸ್ಟ್ ಇದೆ ರೀಸೆಂಟ್ ಆಗಿ ತೋರಿಯಂ ರಿಸರ್ವ್ ಕರ್ನಾಟಕದಾಗ ಸಿಕ್ಕೈತೆ ಅಂತ ಹೇಳಿದ್ವಿ. ಎಲ್ಲಿ? ಚಾಮರಾಜನಗರದ ಗುಂಡ್ಲುಪೇಟೆ. ನೆನಪಿಟ್ಕೋರಿ ತೋರಿಯಂ ಇಲ್ಲಿ ಸಿಗ್ತೈತಿ, ಯುರೇನಿಯಂ ಎಲ್ಲಿ ಸಿಗ್ತೈತೆ ಅಂತಂದ್ರೆ ಗೋಗಿ. ಯುರೇನಿಯಂ ತೋರಿಯಂ ಎಲ್ಲಿ ಯೂಸ್ ಮಾಡ್ತಾರ? ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಬರ್ತಾವಲ್ಲ ಅಲ್ಲಿ ಯೂಸ್ ಮಾಡ್ತಿರ್ತಾರೆ. ನೆನಪಿಟ್ಕೋರಿ ವಿದ್ಯುತ್ ಜನರೇಟ್ ಮಾಡಕ್ಕೆ ವೆಪನ್ಗೆ ಯೂಸ್ ಮಾಡ್ಬೋದು. ಬಟ್ ರೀಸೆಂಟ್ ಆಗಿ ಬಂದೈತಿ ಯಾವ್ದು ಇದನ್ನ ಚಾಮರಾಜನಗರ ಜಿಲ್ಲೆಯಲ್ಲಿ ಅಂದ್ರೆ ಗುಂಡ್ಲುಪೇಟೆ ಒಳಗೆ ಏನು ಸಿಕ್ಕೈತೆ ಅಂದ್ರೆ ರಿಸರ್ವ್ ತೋರಿಯಂ. ವೆರಿ ಗುಡ್. ನೆಕ್ಸ್ಟ್ ಇದೊಂದು ಕ್ವಶನ್ ನೋಡ್ರಿ, ಈಗ ರೀಸೆಂಟ್ ಆಗಿ ಆಗೈತಲ್ಲ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದ್ರದ್ದು ಪೂರ್ತಿ ಹೇಳ್ಬಿಡ್ನು. ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರ್ತೈತಿಲ್ಲ, ಈಗ ಬಡ ಹೇಳ್ರಿ. ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರ್ತೈತಿ, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರ್ತೈತಿ, ಇನ್ನೊಂದೇನಂದ್ರೆ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ UPSC ಅಂತ ಕರಿತೀವಿ. ಇವು ಮೂರು ಅದಾವಲ್ಲ, ಇದ್ರೊಳಗ ಓನ್ಲಿ ಗವರ್ನರ್ದಿಂದ ಅಪಾಯಿಂಟ್ ಆಗೋರು ಎಲ್ಲಿ? ಸ್ಟೇಟ್ದಾಗ ಅಷ್ಟ. ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದ್ರ ಯಾರು ಮಾಡ್ತಾರಂದ್ರೆ ರಾಷ್ಟ್ರಪತಿ. ಅಪಾಯಿಂಟ್ಮೆಂಟ್ ಹೇಳತ್ನ ಇನ್ನ ರಿಮೂವಬಲ್ ಹೇಳಿಲ್ಲ, ಪೂರ್ತಿ ಹೇಳ್ತಾನೆ ನಿಮಗೆ. ಒಂದೇದೇ ಇದು ಯಾವ ಭಾಗದಾಗ ಬರ್ತೈತಿ?
ಭಾಗ 15 14 14 15 ಯಾಕೆ ಹೊತ್ತು ಭಾಗಗಳು ನೆನಪದಾವಲ್ಲ. ಇವು ಭಾಗ ಅಂತೂ ನೆನಪಿಟ್ಕೊಬಿಡ್ರಿ. ಆರ್ಟಿಕಲ್ ಬಂದು ಹತ್ತೀನಿ ಭಾಗ ಬರ್ತಾವ ನೆನಪದಾವಲ್ಲ. ಹೇಳ್ತಿರೋ ಕೇಳ್ತ ಒಮ್ಮೆ ಹೇಳ್ಬಿಡ್ರಿ, ಏನಾಗಲ್ಲ. 1-2 ಸೆಕೆಂಡ್ ಆಕತಿ. ಒಂದೇದು ಇನ್ನು ಹೇಳಿದ್ಮೇಲೆ ಮುಂದಿನ ಹೇಳ್ತ. ಒಂದೇದು ಯಾವ್ದ? ಒಕ್ಕೂಟ ಮತ್ತು ಭೂಪ್ರದೇಶ. ಎರಡನೇದ ಪೌರತ್ವ. ಮೂರನೇದ ಮೂಲಭೂತ ಹಕ್ಕುಗಳು. ಇವು ಸಿಲ್ಲಿ ಅನ್ನಿಸ್ತಾವ ಕರೆ. ಇವು 22 25 ನೆನಪಿಟ್ಕೊಳ್ಬೇಕು. ಯಾಕೆ ಕೇಳ್ತಾರೆ ಅಂದ್ರೆ ಪೌರತ್ವನು ನ್ಯೂಸ್ನಾಗ ಐತಿ. ಯಾವ ನ್ಯೂಸ್ನಾಗ ಅದಾವ? ರೀಸೆಂಟ್ ಆಗಿ ಕೇರಳ ಮತ್ತೆ ಹೆಸರು ಮಾಡ್ರಿ ಯಾವ ಭಾಗದಾಗ ಬರ್ತೈತೆ ಅಂತ ಕೇಳ್ರ. 1ನೇ ಭಾಗದಾಗ 3ನೇ ಆರ್ಟಿಕಲ್. ಹಿಂಗ ಅದ್ರ ಸಲ್ಮಂದ್ 1ನೇದಾತ್ 2ನೇದಾತ್ 3ನೇದಾತ್ 4ನೇದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 4A. ಮೂಲಭೂತ ಕರ್ತವ್ಯಗಳು 5. ಕೇಂದ್ರ 6. 7. ದೇಶೀಯ ಸಂಸ್ಥಾನಗಳ ರದ್ದಾಗೈತಿ 8. ಕೇಂದ್ರಾಡಳಿತ ಪ್ರದೇಶಗಳು 9. ಪಂಚಾಯತ್ ಇವು ನೆನಪಿಡ್ತಾರ ಅಂತೂ ಬಿಡಂಗಿಲ್ಲ ನಾವು. 9 ಪಂಚಾಯತ್. 9A ಬಂದ್ರ ಮುನ್ಸಿಪಾಲಿಟೀಸ್. 9B ಬಂದ್ರ ಸಹಕಾರಿ ಸಂಘಗಳ. 10 ಬಂದ್ರ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. ನೆನಪಿರ್ತೈತಿಲ್ಲ 10. 11 ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. 12 ಹಣಕಾಸು ಆಸ್ತಿ ನಿರ್ವಹಣೆ ಬರ್ತೈತೆ. ಇದು ಯಾವ್ದಾರ 12. ಈಗ ಹೇಳ್ರಿ ನೋಡು, ನಮ್ಮ 44ನೇ ತಿದ್ದುಪಡಿ ಪ್ರಕಾರ ಒಂದು ಮೂಲಭೂತ ಹಕ್ಕು ತೆಗಿತು. ಯಾವ್ದು ತೆಗಿತಾರ? ಆಸ್ತಿ ಹಕ್ಕು ತೆಗಿತಾರಲ್ಲ. ಯಾವ ಭಾಗದಾಗ ಸೇರಿಸ್ತಾರ? ಯಾವ್ದ? 300A. ಯಾವ ಭಾಗದಾಗ ಬರ್ತೈತೆ ಅದ? 12. 13ನೇ ಭಾಗ ವಾಣಿಜ್ಯ ವ್ಯಾಪಾರ. ಈಗ ವ್ಯಾಪಾರ ಅಂತ ಅಗ್ರಿಮೆಂಟ್ ಮಾಡ್ಕೊಳತ್ತೀವಿ ನ್ಯೂಜಿಲ್ಯಾಂಡ್ ಜೋಡ ರೀಸೆಂಟ್ ಆಗಿ, ಮತ್ತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿವ್. ಇದೆಲ್ಲ 13ನೇ ಭಾಗನಾಗ ಬರ್ತೈತೆ? ಬರಂಗಿಲ್ಲ. ಓನ್ಲಿ ದೇಶೀಯ ಗಡಿ ಒಳಗೆ ಇದ್ದಿದ್ದು ಅಟ್ಟ ಯಾವ್ದ್ರ ಬರ್ತೈತೆ ಅಂದ್ರೆ 13ನಾಗ ಬರ್ತೈತೆ. 14 ಲೋಕಸೇವಾ ಆಯೋಗಗಳ. 14A. ಟ್ರಿಬ್ಯುನಲ್ಸ್ ನ್ಯಾಯಮಂಡಳಿಗಳತ್ ಬರ್ತಾವ. ಕರೆಕ್ಟಾ? ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಯಾವ ಆರ್ಟಿಕಲ್ದಾಗ ಹೇಳ್ತಾರ? ಆಡಳಿತ ನ್ಯಾಯಮಂಡಳಿಗಳತ್ತೆ. 323A. 323B ಅದಕ್ಕೆ ಬರ್ತದೆ. ಎಸ್. ಇವು ಎರಡು ಕನ್ಫ್ಯೂಸ್ ಮಾಡಕ್ ಕೇಳ್ರೆ ನೆನಪಿಟ್ಕೋರಿ. ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಬೇರೆ ಬರ್ತಾವೆ. ಇನ್ನೊಂದೇನಂದ್ರೆ ಲ್ಯಾಂಡ್ ರಿಫಾರ್ಮ್ ಟ್ರಿಬ್ಯುನಲ್ ಅಥವಾ ಅವಶ್ಯಕತೆ ಇದ್ದಿದ್ದು ಫೈನಾನ್ಷಿಯಲ್ ಟ್ರಿಬ್ಯುನಲ್ ಅಥವಾ ಅದು ಯಾವ್ದಂದ್ರೆ 323B. ಇವು ಎರಡು ಆರ್ಟಿಕಲ್ ಕನ್ಫ್ಯೂಸ್ ಮಾಡಿ. ಯಾಕಂದ್ರೆ ರಿಪೀಟೆಡ್ ಆಗಿ ಕ್ವಶನ್ ಕೇಳತ್ತಾನೆ. ಇವು ಆರ್ಟಿಕಲ್ ಎಲ್ಲಿ ಬರ್ತಾವೆ? 14A ಭಾಗದಾಗ 2 ಬರ್ತವೆ ಅಂದ್ರೆ 323A ಮತ್ತು B. ಎದಾಗ ಬರ್ತೇನೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತೇಳಿ ಆಡಳಿತ ಮಾಡ್ತಿರ್ತಾರೆ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಅದು ಏನಿರ್ತಾರಲ್ಲ ಅವ್ರದ್ದು ಏನಾರ ಸಮಸ್ಯೆ ಬಂದು ಅಂತೇಳಿ ಇವು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋಗ್ತಾರೆ. ಅದಾದ್ಮೇಲೆ ಯಾವ್ದಾರ ರಾಜ್ಯದಾಗ ಹಣಕಾಸದ ನಿರ್ವಹಣೆ ಆಗಲಿ ಅಥವಾ ಲ್ಯಾಂಡ್ ಬಗ್ಗೆ ಏನಾರ ಆತು ಅಂತೇಳಿ ಅದರ ಸಂಬಂಧ ಒಂದು ನ್ಯಾಯಮಂಡಳಿ ಐತಿ. ಅದು ಯಾವ್ದಂದ್ರೆ 323B ದಾಗ ಬರ್ತೈತಿ. 14A ಆತಲ್ಲ, 14A ಆತ. ಈಗ 15ನೇ ಭಾಗ ಚುನಾವಣೆ. 15ನೇ ಭಾಗ ಚುನಾವಣೆನೂ ನ್ಯೂಸ್ನಾಗ. ಚುನಾವಣೆಗೆ ಸಂಬಂಧಿಸಿದಂಗೆ ರೀಸೆಂಟ್ ಆಗಿ BLO ಅಂತ ಬರ್ತಾರಲ್ಲ. BLO ಫುಲ್ ಫಾರ್ಮ್ ಏನು? ಬೂತ್ ಲೆವೆಲ್ ಆಫೀಸರ್. ಇವು ನೆನಪಿಟ್ಕೋರ. ಬೂತ್ ಲೆವೆಲ್ ಆಫೀಸರ್. ಯಾಕಂದ್ರೆ ಈಗ ಮನಿ ಇದು ಏನ್ ಮಾಡತ್ತಾರ ಅಂದ್ರೆ SIR ಅಂತ ಮಾಡತ್ತಾರೆ. SIR ಫುಲ್ ಫಾರ್ಮ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ ಸಮಗ್ರ ಪರಿಷ್ಕರಣಾ ಪಟ್ಟಿ ಅಂತ ಮಾಡ್ತಾರೆ. ಇದು ಮಾಡ್ತಾರಲ್ಲ, ಇದನ್ನ ಏನಂದ್ರೆ ಇದನ್ನ ಮಾಡೋ ಸಂಬಂಧ ಬೂತ್ ಲೆವೆಲ್ ಆಫೀಸರ್ಸ್ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರಂದ್ರೆ ಮನೆಗೆ ಹೋಗಿ ಪಟ್ಟಿ ಸಿದ್ಧ ಮಾಡ್ತಾರೆ. ಇದು SIR ಮಾಡ್ಬೇಕಾದ್ರೆ ಸ್ಟೇಟ್ ಕನ್ಸೆಂಟ್ ಅಥವಾ ಅಪ್ರೂವಲ್ ಬೇಕಾಗಿಲ್ಲಲ್ಲ. ಯಾರು ಮಾಡ್ತಾರೆ ಇದನ್ನ ಆದ್ಯತೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. 15ನೇದಾತ. 16ನೇದು ವಿಶೇಷ ಸವಲತ್ತುಗಳು. 16ನೇದು ವಿಶೇಷ ಸವಲತ್ತುಗಳು ಕಲ್ಯಾಣ ಕರ್ನಾಟಕ 16ನೇ ಭಾಗನೇ ಬರ್ತೈತೆ. ಬರಂಗಿಲ್ಲ. ಯಾವ ಬರ್ತಾವಿಲ್ಲ ಅಂದ್ರೆ SC ST ಒಳ ಮೀಸಲಾತಿ ಏನೇ ಇವು. ಯಾಕಂದ್ರೆ ಈ ರೀಸೆಂಟ್ ಆಗಿ ಒಳ ಮೀಸಲಾತಿ ಕೊಟ್ಟರಲ್ಲ ಅದ್ರೊಳಗೆ ಏನ್ ಕೇಳ್ಬೋದ್ರ? SC ಸಲ್ಮಂದ ಡೆಡಿಕೇಟೆಡ್ ಆಗಿದ್ದ ಆರ್ಟಿಕಲ್ ಯಾವ್ದೈತಿ? SC ಕಮಿಷನ್ ಸಲ್ಮಂದ 338 ಎದ್ರ ಸಲ್ಮಂದ ಇದ್ರೆ SC ಐತಿ. ಈ ಒಳ ಮೀಸಲಾತಿ ಬಗ್ಗೆ ಏನ್ ನಿಮ್ಗೇನ್ ಗೊತ್ತೇಳಿ ಇವನ್ನೆಲ್ಲ ಹಾಕಿರತ್ತೇಳಿ ಏನೇ ಹಾಕಿರೋ ನೆನಪಿಟ್ಕೋರಿ. ಒಳ ಮೀಸಲಾತಿ ಯಾರಿಗೆ ಅಪ್ಲೈ ಆಕೈತೆ ಅಂದ್ರೆ ಓನ್ಲಿ ಪರಿಶಿಷ್ಟ ಜಾತಿಗೆ ಆಕೈತೆ. ಅದ ಪರಿಶಿಷ್ಟ ಜಾತಿ ಅದಕ್ಕೆ ಅನುಸೂಚಿತ ಜಾತಿ ಅಂತ ಯಾವ ಕಾಯ್ದೆ ಪ್ರಕಾರ ತಗೊಂಡಾರ ಅದನ್ನು ಕ್ವಶನ್ ಕೇಳಿದ್. ಯಾವ ಕಾಯ್ದೆ ಪ್ರಕಾರ? ಅನುಸೂಚಿತ ಜಾತಿ ಅಂತ ಡಿಕ್ಲೇರ್ ಮಾಡ್ತಾರ. ಅದನ್ನ ಯಾವ್ದಾ? 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಬರ್ತಾರಲ್ಲ, ಹೈಯೆಸ್ಟ್ ತಗೊಂಡಿದ್ ಕಾಯ್ದೆ ನೋಡ್ರಿ. ಅದನ್ನ ಮಾಡಿ ನಮ್ಮ ಕ್ವಶನ್ ಏನ್ ಕೇಳ್ಯಾರ ಗೊತ್ತಾ? ಈಗ ನಾವು ಹೇಳತ್ತೀವಿ ಇದು ಯಾಕೆ ನ್ಯೂಸ್ನಾಗ ಐತೆ ಅಂದ್ರೆ ಈಗ ಏನಂತ ಕೇಳ್ಯಾರ? ಒಳ ಮೀಸಲಾತಿ ಅಂತ ಕೇಳ್ಯಾರ. ಒಳ ಮೀಸಲಾತಿ ಎಷ್ಟು ಕಾಸ್ಟ್ಗಳಿಗೆ ಒಳ ಮೀಸಲಾತಿ ಕೊಟ್ರ? 101 ಜಾತಿಗಳಿಗೆ ಕೊಟ್ರ. ಇದು ಯಾವ ಕಾಸ್ಟಿಗೆ ಸಂಬಂಧ ಬರ್ತೈತೆ ಅಂದ್ರೆ SC ಸಲ್ಮಂದ್. SC ಸಲ್ಮಂದ್ ಡೆಡಿಕೇಟೆಡ್ ಆಗಿ ಸಂವಿಧಾನದಾಗ ಒಂದು ಇದನ್ನ ಕಮಿಷನ್ ಅಥವಾ ಆಯೋಗ ಐತೋ ಇಲ್ಲೋ ಅಂದ್ರೆ ಐತಿ. ಯಾವ ಆರ್ಟಿಕಲ್ ಇರ್ತೈತಿ? 338. ಕರೆಕ್ಟಾ? 338A ಬಂದ್ರ ST, 338B ಬಂದ್ರ ಇವೆಲ್ಲ ಎಲ್ಲಿ ಬರ್ತಾವ ಅಂದ್ರೆ 16ನೇ ಭಾಗದಾಗ ಬರ್ತಾವ. 17ನೇ ಭಾಗ ಹೇಳ್ರಿ. ಭಾಷೆಗಳು. ವೆರಿ ಗುಡ್. ಎಷ್ಟು ಅದಾವ ಭಾಷೆಗಳು? 22. 17 ಆತ. 18ನೇ ಭಾಗ. 18ನೇ ಭಾಗ ಇದಕ್ಕೆ ತುರ್ತು ಪರಿಸ್ಥಿತಿಗಳ ಬರ್ತಾವ. ನೆನಪಿರ್ತಾವಲ್ಲ. ಆರ್ಟಿಕಲ್ಗಳು ಕನ್ಫ್ಯೂಸ್ ಮಾಡಿರ್ತಾನೆ. ಯಾವ ಆರ್ಟಿಕಲ್ ಬಡಗ್ ನಾವೊಮ್ಮೆ 352, 56, 60. 352, 60 ಇದನ್ನ 56, 63 ಬರ್ತಾವಲ್ಲ. ಇನ್ನೊಂದು ಆರ್ಟಿಕಲ್ ಅನ್ನು ರಿಪೀಟ್ ಮಾಡಿದ್ ನೋಡಿ ಕ್ವಶನ್. ಯಾವ್ದು? 365 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂಬಂಧಿತ ಅಥವಾ ರಾಷ್ಟ್ರಪತಿ ಆಡಳಿತ. ಯಾರ?
ರಾಷ್ಟ್ರ ಇವು ಎರಡು ಕನ್ಫ್ಯೂಸ್ ಆಗಬಾರ್ದ. ಇವನು ಹಿಂಗ ಕೊಟ್ಟಿರ್ತಾನೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ್ರೆ ಏನಂದ್ರೆ 352. ಅಲ್ಲೆಲ್ಲ ರಾಷ್ಟ್ರಪತಿ ಆಡಳಿತ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗಂಗಿಲ್ಲ. ರಾಷ್ಟ್ರಪತಿ ಆಡಳಿತನು ಅನ್ಬೋದು. ಏನಂತಾರೆ ಇನ್ನೊಂದು ಏನಂದ್ರೆ ಅದಕ್ಕೆ ಸ್ಟೇಟ್ ಎಮರ್ಜೆನ್ಸಿ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರಿತಾರೆ. ಅದಕ್ಕೆ ರಾಷ್ಟ್ರಪತಿ ಆಡಳಿತ ಅಂತ ಕರಿತಾರೆ. ಯಾಕಂದ್ರೆ ಡೆಡಿಕೇಟೆಡ್ ಆಗಿ ರಾಷ್ಟ್ರಪತಿಯಿಂದ ಕಂಟ್ರೋಲ್ ಆಗಿರ್ತೈತಿ. ಅದ್ರ ಸಲ್ಮಾನ್ ಇವು ಎದ್ರಾಗ ಭಾಗನೆ ಬರ್ತಾವ. 18 19 ಮಿಸಲೇನಿಯಸ್ 20 ತಿದ್ದುಪಡಿ. ಎಷ್ಟು ತಿದ್ದುಪಡಿ ಆಗ್ಯಾವ ಸಂವಿಧಾನಕ್ಕೆ? 106. ವೆರಿ ಗುಡ್. 21ನೇದು ಭಾಗ ತಾತ್ಕಾಲಿಕ ಮೀಸಲಾತಿಗಳು ಯಾವ ಬರ್ತಾವ ಅಂದ್ರೆ ಇವ 371J ಆಗಲಿ 370 ಆಗಲಿ ಇವೆಲ್ಲ ಏನದಾವಲ್ಲ ರಿಸರ್ವೇಷನ್ಗಳು ಅವೆಲ್ಲ ಬರ್ತಾವ ಅಂದ್ರೆ 21ನೇ ಭಾಗ 22ನೇ ಭಾಗ ಹೇಳ್ರಿ. ಶೀರ್ಷಿಕೆ ಕರೆಕ್ಟ್ ಅಲ್ಲ? ಈಗ ಶೀರ್ಷಿಕೆ ಅಂತ ಬರ್ತದೆ. ಈಗ ಹೇಳ್ರಿ KPSC ಯಾವ ಭಾಗದಾಗ ಬರ್ತೈತೆ ಅಂದ್ರೆ 14ನ್ಯಾಗ ಬರ್ತೈತಲ್ಲ. 14ನೇ ಭಾಗನ್ಯಾಗ ಬಂದಾಗ ಸೆಂಟ್ರಲ್ ಒಂದು ಬರ್ತೈತಿ UPSC ಅಂತ, ಆಮೇಲೆ KPSC ಅಂತ ಬರ್ತೈತಿ. ಇನ್ನೊಂದು ಏನಂದ್ರೆ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರ್ತೈತಿ. ಜಾಯಿಂಟ್ ಅಂದ್ರೆ ಒಂದು ರಾಜ್ಯ ಇರ್ತೈತಿ, ಇನ್ನೊಂದು ರಾಜ್ಯ ಎರಡು ಕೂಡ ಒಂದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರ್ತಾವೆ, ಎರಡು ರಾಜ್ಯಕ್ಕೆ ಕೂಡ. ಅಂಥವ್ಕೆ ಜಾಯಿಂಟ್ ಅಂತ ಕರಿತೀವಿ. ಅದ್ರ ಚೇರ್ಮನ್ ಮೆಂಬರ್ನ ಅಪಾಯಿಂಟ್ ಮಾಡೋದು ಯಾರು ಇರ್ತಾರ ಅಂದ್ರೆ ರಾಷ್ಟ್ರಪತಿ. UPSC ದ ಮತ್ತೆ ಜಾಯಿಂಟ್ ಬರ್ತೇಳಿ ಯಾರಂದ್ರೆ ರಾಷ್ಟ್ರಪತಿ. ಬಟ್ ಇಲ್ಲಿ ಬರೀ ಸ್ಟೇಟ್ ಅಷ್ಟ ಬಂದ್ರೆ ಯಾರ ಕಡೆ ಅಂದ್ರೆ ಗವರ್ನರ್, ರಾಜ್ಯಪಾಲ. ಅವು ಎಲ್ಲ ಪೂರ್ತಿ ಹೇಳ್ಬಿಡ್ಲಿ. ಆರ್ಟಿಕಲ್ ಅವ್ ಹೆಂಗೆ ಕೇಳ್ತಾನತ್ ಗೊತ್ತಿಲ್ಲ. ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರ್ತೈತಿ. ಯಾವ ಆರ್ಟಿಕಲ್ ದಿಂದ ಹೋಗ್ತೈತೆ ಅಂದ್ರೆ ಇದು 315ರಿಂದ 323. ಈ 323 ಏನ್ ಸ್ಟಾರ್ಟ್ ಆಗತ್ತೆ? 14A ಭಾಗ ಸ್ಟಾರ್ಟ್ ಆಗತ್ತೆ. ಕರೆಕ್ಟ್? 323A ಮತ್ತೆ B ಅಂತ ಬಂದ್ರೆ 14A ಭಾಗ ಬರ್ತದೆ. 14ನೇ ಭಾಗದಾಗ ಎಲ್ಲಿಂದ ಬರ್ತದೆ? 315ರಿಂದ 300 ನನ್ನ ಡೌಟ್ ನಿನ್ಗೆ ಗೊತ್ತಾತಪ್ಪಿ ನಂಗೆ. 323 ತನ ಬರ್ತದೆ. ಈಗ 315ರಿಂದ ಎಲ್ಲರ ಕೇಳಿರ್ತೀನಿ ನಾವು. ಡೈರೆಕ್ಟ್ ನಾಳೆ ಎಲ್ಲರ ಕೇಳಿದ್ರೆ ರಾಜ್ಯ ಲೋಕ ಸೇವಾ ಆಯೋಗದ ವಿಧಿ ಎಲ್ಲಿಂದ ಬರ್ತಂದ್ರೆ 315 ಹಾಕ್ರಿ. ಬಟ್ ಎಲ್ಲಿಂದ ಸ್ಟಾರ್ಟ್ ಆಕವ ಅಂದ್ರೆ 308ರಿಂದ ಸ್ಟಾರ್ಟ್ ಆಕವು. ಏನಾತ? 12ರಿಂದ ಆಕತೆ. 15ರಿಂದನೇ KPSC ಸ್ಥಾಪನೆ ಮಾಡೋದು. 15 ಈಗ UPSC KPSC ಸ್ಥಾಪನೆ ಮಾಡೋ ಆರ್ಟಿಕಲ್ 15 ಅಲ್ಲ? ಮತ್ತೆ ಅಖಿಲ ಭಾರತ ಅವನ ಹೇಳ್ತಾನೆ. ಇದು ಎಲ್ಲಿ ಅಂದ್ರೆ ನಮ್ದು ಯಾವ್ದು ಇದಕ್ಕಿಂತ ಮುಂಚೆ ಯಾವ್ದು ಬಂದಿರ್ತೈತಿ? ಯಾವ್ದು 14ನೇ ಆರ್ಟಿಕಲ್ಗಿಂತ ಮುಂಚೆ ಯಾವ್ದೈತೆ ಅಂದ್ರೆ ಯಾವ್ದು 14ರಿಂದ 13ನೇ ಆರ್ಟಿಕಲ್ ಐತಲ್ಲ. 13ನೇ ಆರ್ಟಿಕಲ್ ವಿಧಿ ಎಲ್ಲಿಗೆ ಎಂಡ್ ಹಾಕೋ ಅಂದ್ರೆ ವಿಧಿ ಹೇಳಿದ್ನಲ್ಲ ಅದು 307ನೇ ಆರ್ಟಿಕಲ್ ತನ ಎಂಡ್ ಆತ್ರಿ. 307ನೇ ಆರ್ಟಿಕಲ್ ಬಂದು ಎಲ್ಲಿ ಅಂದ್ರೆ 13ನೇ ಭಾಗಕ್ಕೆ ಸ್ಟಾರ್ಟ್ ಆತ್. ಅದಾದ್ಮೇಲೆ 14ನೇ ಭಾಗ ಸ್ಟಾರ್ಟ್ ಆಗೋದು ಎಲ್ಲಿಂದ್ರೆ 308ನೇ ಆರ್ಟಿಕಲ್ದಿಂದ 323ನೇ ಆರ್ಟಿಕಲ್ ತನ ಬರ್ತದೆ. 8, 9, 10, 11 ಇವು ಏನದಾವಲ್ಲ ಇವು ಏನ್ ಮಾಡ್ತಾವ ಅಂದ್ರೆ ಗೌರ್ಮೆಂಟ್ ಸರ್ವೆಂಟ್ಗಳು ಇರ್ತಾರ ತಿಳಿದಿಲ್ಲ. 310 ಆರ್ಟಿಕಲ್ ಏನಂತ ಕರಿತೀವಿ ಅಂದ್ರೆ ಪ್ರೆಸಿಡೆಂಟ್ ಆಫ್ ಪ್ಲೆಜರ್ ಅಂತ ಕರಿತೀವಿ. ನೆನಪೈತಲ್ಲ 310? ಯಾಕಾರ ಪ್ರೆಸಿಡೆಂಟ್ ಪ್ಲೆಜರ್ ಅಂತ ಕರಿತೀವಿ ಅಥವಾ ಏನಂತ ಕರಿತಾರೆ ಇನ್ನು ಕನ್ನಡದಾಗ? ಸಂತೋಷ ಅಲ್ಲ. ಪ್ರೆಸಿಡೆಂಟ್ ಪ್ಲೆಜರ್ ಅಂದ್ರೆ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗೆ ಎಲ್ಲಿ ತನ ಅವ್ರನ್ನ ಅಧಿಕಾರದಾಗ ಇಡ್ಬೇಕಂದಿರ್ತಾರಲ್ಲ ಅಲ್ಲಿ ತನ ಇಡ್ಬೋದು ಅಂದ್ರೆ 310. 311 ಏನಂದ್ರೆ ಇಮ್ಯುನಿಟಿ ಕೊಡ್ತೈತಿ. ಯಾರಿಗೆ ಇಮ್ಯುನಿಟಿ ಕೊಡ್ತೈತಿ? 311 ಯಾರ? ಗೌರ್ಮೆಂಟ್ ಸರ್ವೆಂಟ್ಗೆ. ಈಗ 312 ಬರ್ತೈತಿಲ್ಲ ಇದೇನು ಹೇಳ್ತೈತೆ ಅಂದ್ರೆ ಅಖಿಲ ಭಾರತ ಸೇವೆಗಳು. ನಾ ಈಗ ಏನ್ ಹೇಳಿದ್ನಂದ್ರೆ ಅಖಿಲ ಭಾರತ ಸೇವೆಗಳತ್ ಬರ್ತಾವಲ್ಲ ಇದೇನಂದ್ರೆ ಸೇವೆಗಳನ್ನ ಅಪಾಯಿಂಟ್ ಮಾಡೋ ಸಲ್ಮಾನ್ ಕಮಿಷನ್ ಅಂತ ಬರ್ತದೆ. ಆ ಕಮಿಷನ್ ಎಲ್ಲರ ಸ್ಟಾರ್ಟ್ ಆತೇಳಿ ನಾಳೆ ಕನ್ಫ್ಯೂಸ್ ಆಗಬಾರ್ದ. ಅಖಿಲ ಭಾರತ ಸೇವೆಗಳಾಗ್ಲಿ ಗೌರ್ಮೆಂಟ್ ಸರ್ವೆಂಟ್ ಆಗಲಿ ಇವೆಲ್ಲ ಆರ್ಟಿಕಲ್ ಎಲ್ಲಿ ತನಂದ್ರೆ 314 ತನ ಬರ್ತಾವ. 15ರಿಂದ ಸ್ಟಾರ್ಟ್ ಆತೇಳಿ ಡೆಡಿಕೇಟೆಡ್ ಆಗಿ ಏನ್ ಮಾಡ್ತಾರಂದ್ರೆ ಒಂದು KPSC ಮತ್ತೆ ಒಂದು UPSC ಸಂಸ್ಥೆಗಳು ಇರ್ಬೇಕಂತ ಹೇಳ್ತೈತಿ. 12ನೇದು ಅಖಿಲ ಭಾರತ ಸೇವೆಗಳನ್ನ ಹೇಳ್ತೈತಿ. ಅಖಿಲ ಭಾರತ ಸೇವೆಗಳಿಗೆ ಅಪಾಯಿಂಟ್ ಮಾಡ್ಬೇಕಾದ್ರೆ ಕಮಿಷನ್ ಬೇಕೋ ಬೇಡ? ಆ ಆಯೋಗದ ಸ್ಟಾರ್ಟ್ ಆಗೋದಂದ್ರೆ 315ರಿಂದ. ಕನ್ಫ್ಯೂಷನ್ ಹೋತಲ್ ಮತ್ತೇನಾಯ್ತು? ಇನ್ನೊಮ್ಮೆ ನೋಡ್ರಿ 308ರಿಂದ ಸ್ಟಾರ್ಟ್ ಆದ್ರೂ 308 ಆಗಲಿ 9 ಆಗಲಿ 10 ಆಗಲಿ 11 ಆಗಲಿ 12 ಆಗಲಿ ಇವೆಲ್ಲ ಎದ್ರ ಬಗ್ಗೆ ಹೇಳ್ತೈತೆ ಅಂದ್ರೆ ಅಲ್ಲಿ ಏನು ವರ್ಕ್ ಮಾಡ್ತಿರ್ತಾರಲ್ಲ ಕೆಲಸದ ಎಂಪ್ಲಾಯ್ಗಳು ಅವ್ರ ಬಗ್ಗೆ ಹೇಳ್ತೈತೆ. ನಾವು ಈಗ ಇಶ್ಯೂ ಬಂದಿದ್ದು ಎಲ್ಲಿಂದ್ರೆ KPSC ಚೇರ್ಮನ್ ಅಂತ ಕರಿತೀವಲ್ಲ. KPSC ಚೇರ್ಮನ್ಗೆ 311ನೇ ವಿಧಿ ಐತಲ್ಲ 11ನೇ ವಿಧಿ ಪ್ರಕಾರ ಇಮ್ಯುನಿಟಿ ಇರ್ತೈತಿ. 311ನೇ ವಿಧಿ ಏನಿರ್ತೈತೆ ಅಂದ್ರೆ ಸರ್ಕಾರಿ ನೌಕರರು ಇರ್ತಾರಲ್ಲ ಅವ್ರು ಏನೋ ಕರಪ್ಷನ್ ಕೇಸ್ ಮಾಡ್ಲಿ ಏನೋ ಮಾಡ್ಲಿ ಅವ್ರನ್ನ ಡೈರೆಕ್ಟ್ ಏನಂದ್ರೆ ವಜಾಗೊಳಿಸಂಗಿಲ್ಲ ಅಂದ್ರೆ ತೆಗೆದೋಗಂಗಿಲ್ಲ. ಅವ್ರ ಮೇಲೆ ಏನ್ ಬಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗ್ಬೇಕು. ಇದು ಅತ್ತ ರೂಲ್ಸ್ ಐತಿ. ಯಾರೇ ಆಗಲಿ ಗೌರ್ಮೆಂಟ್ ಎಂಪ್ಲಾಯ್ ಅಂತಂದ್ರೆ IAS ಬಂದ್ರು KAS ಬಂದ್ರು ಪೊಲೀಸರು ಬಂದ್ರು ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ SDA ಇರಲಿ FDA ಆಗಲಿ ಅವ್ರಿಗೆಲ್ಲ ಪ್ಲೇಜರ್ ಯಾವ್ದು ಇದನ್ನ ಇಮ್ಯುನಿಟಿ ಕೊಡೋದು ಯಾವ್ದಾರ 311ನೇ ಆರ್ಟಿಕಲ್ ಇದನ್ನ ರಿಪೀಟೆಡ್ ಆಗಿ ಕೇಳಿರ್ತಾನೆ. ಇದು ಓನ್ಲಿ ಏನಂದ್ರೆ ಸರ್ಕಾರಿ ನೌಕರರ ಕರಿತಿಲ್ಲ ಅವ್ರಿಗೆ. ಬಟ್ ಇವ್ರು ಏನ್ KPSC ಮೆಂಬರ್ ಚೇರ್ಮನ್ ಇರ್ತಾರಲ್ಲ ಇವ್ರಿಗೆ 311ನೇ ಆರ್ಟಿಕಲ್ ಅಥವಾ 12ನೇ ಆರ್ಟಿಕಲ್ ಇನ್ನೊಂದು 11ನೇ ಆರ್ಟಿಕಲ್ ಮತ್ತೆ 10ನೇ ಆರ್ಟಿಕಲ್ ಏನು ಹೇಳಂಗಿಲ್ಲ. ಈಗ ಅಕಸ್ಮಾತ್ ಏನಂದ್ರೆ 11ನೇ ಆರ್ಟಿಕಲ್ ಪ್ರಕಾರ ಇವ್ರಿಗೆ ಇಮ್ಯುನಿಟಿ ಇತ್ತು ಇವ್ರು ಹೆಂಗೆ ತೆಗೆದ್ರ ತನ್ನಂಗಿಲ್ಲ. ಇವ್ರು ಏನಂದ್ರೆ ಇವ್ಕೆ ಕ್ವಾಲಿಫಿಕೇಶನ್ ಇರಂಗಿಲ್ಲ. ಯಾವ್ದಂದ್ರೆ ಇವ್ KPSC ಮೆಂಬರ್ ಆಗಲಿ UPSC ಮೆಂಬರ್ ಆಗಲಿ ಅವ್ರಿಗೆ ಡೆಡಿಕೇಟೆಡ್ ಆಗಿ ಕ್ವಾಲಿಫಿಕೇಶನ್ ಅತ್ತಿಲ್ರಿ. ಯಾರನ್ನ ಬೇಕಾದ ಅಪಾಯಿಂಟ್ ಮಾಡಿರ್ತಾರೆ. ಯಾರನ್ನ ಬೇಕಾದಂದ್ರೆ ಅದು ಮತ್ತೆ ಆಡಳಿತ ಗೊತ್ತಿರ್ಬೇಕು. ಅವ್ರು ಮಿನಿಮಮ್ ಎಲ್ಲರ 10 ವರ್ಷ ಕೆಲಸ ಮಾಡಿರ್ಬೇಕು. ಹಿಂಗೆ ರೂಲ್ಸ್ ಅದಾವದಕ್ಕೆ. ಬಟ್ ಇದೇನು ಹಿಂದಿನೂ ಹೇಳಿಲ್ಲ ಆರ್ಟಿಕಲ್ಸ್ 311 ಆಗಲಿ 10ನೇದು ಆರ್ಟಿಕಲ್ ಅದಲ್ಲ ಇವ್ರೊಳಗೆ ಹೋಗ್ಬೇಕಾರೆ ಕಂಪಲ್ಸರಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆಗಿ ಹೋಗಿರ್ತಾರಲ್ಲ ಅವ್ರಿಗೆ ಇಮ್ಯುನಿಟಿ ಕೊಡೋದು. 310ನೇ ಆರ್ಟಿಕಲ್ ಅಂದ್ರೆ ಪ್ರೆಸಿಡೆಂಟ್ ಪ್ಲೆಜರ್ ಅಂತ ಕರಿತೀವತ್ತ ಪ್ಲೆಜರ್ ಆರ್ಟಿಕಲ್ ಅಂತ ಕರೀತಾರೆ. ಅದು ಎದ್ರ ಸಲ್ ಅಂದ್ರೆ ಪ್ರೆಸಿಡೆಂಟ್ಗೆ ಯಾವಾಗಿಂತನ ನೌಕರರು ಇರ್ಬೇಕತ್ತಾರಲ್ಲ ಅವಾಗ ಇಟ್ಕೋತಾರ. ಅವ್ರು ಯಾವಾಗ ಬ್ಯಾಡ್ ಅತ್ತಾರಲ್ಲ ಅವ್ರು ರಿಮೂವ್ ಮಾಡ್ಬೋದು. ಅದ ಪವರ್ ಯಾವ್ದು ಹೇಳ್ತಾರೆ 310. 311ನೇದು ಏನು ಹೇಳ್ತೈತೆ ಅಂದ್ರೆ
ಗೊತ್ತಾಗತ್ತವಲ್ಲ 311 ಏನೈತೆ ರಕ್ಷಣೆ ಅಂತ ಇರ್ತೈತಿ. ಇದು ಯಾರಿಗೆ ರಕ್ಷಣೆ, ಇವು ಕನ್ಫ್ಯೂಸ್ ಮಾಡಕ್ಕೆ ಈಗ ಶಿವಶಂಕರಪ್ಪ ಸಾವ್ಕಾರದಾರ ಅವ್ರಿಗೆ 311ನೇ ಇದನ್ನ ವಿಧಿ ಪ್ರಕಾರ ರಕ್ಷಣೆ ಐತೆ ಇಲ್ಲಂದ್ರೆ ಅವ್ರಿಗೆ ಸಂಬಂಧ ಬರಂಗಿಲ್ಲ. 311ನೇ ವಿಧಿ ಬರ್ತೇಳಿ ಸರ್ಕಾರಿ ನೌಕರರು ಅಂತ ಹೇಳತ್ನ ಆ ಆರ್ಟಿಕಲ್ 311 ಬರ್ತದೆ. ಈಗ ಏನಂದ್ರೆ KPSC UPSC ಸ್ಥಾಪನೆ ಮಾಡ್ಬೇಕಲ್ಲ, ಇದು ಇರ್ಬೇಕಂತ ಒಂದೇ ಆರ್ಟಿಕಲ್ ಹೇಳುದು ಅಂದ್ರೆ 315. ಅಂದ್ರೆ ಪ್ರತಿ ಒಂದು ಸ್ಟೇಟ್ ಏನ್ ಮಾಡ್ಬೇಕಂದ್ರೆ ಒಂದು ಆಯೋಗನ ನೇಮಕ ಮಾಡ್ಬೇಕು, ಆ ಆಯೋಗದಿಂದ ಸರ್ಕಾರಿ ನೌಕರನ್ನ ನೇಮಕ ಮಾಡ್ಬೇಕಂತ ಹೇಳ್ತದೆ. 315ರಿಂದ ಸ್ಟಾರ್ಟ್ ಆಕಾವು ಎಲ್ಲ ಹೇಳ್ಬಿಡ್ಲಿ, ಬಡ ಬಡ ಯಾವ ಬರ್ತಾವ ಎಲ್ಲ ಆರ್ಟಿಕಲ್ ಹೇಳೋ ಬೇಡ, ಮೇನ್ ಇದ್ದಿದ್ದು ಒಟ್ಟೆ ಹೇಳಿ ಎಲ್ಲ ಹೇಳ್ಬಿಡ್ಲಿ, ಪಕ್ಕ ಕನ್ಫ್ಯೂಸ್ ಆಗಂಗಿಲ್ಲ. ಮತ್ತು ಅದಕ್ಕೆ ಹೇಳಿ ಆರ್ಟಿಕಲ್ ಮೊದಲಿನ ಈ 310, 11, 12 ಏನು ಕೊಡ್ತಾರಲ್ಲ ಅವು ಸಂಬಂಧ ಇಲ್ಲತ್ತಲ್ಲ, ಅವು ಏನಂದ್ರೆ 14ನೇ ಭಾಗನಾಗ ಬರ್ತಾವೆ. ಬಟ್ ಅವು ಎದಕ್ಕೆ ಬರ್ತಾವ ಅಂದ್ರೆ ಸರ್ಕಾರಿ ನೌಕರರಿಗೆ ಬರ್ತಾವೆ. ಇವ್ರು ಸರ್ಕಾರಿ ನೌಕರ ಕನ್ಸಿಡರ್ ಮಾಡಿ ಇವ್ರು ಏನು ಚೇರ್ಮನ್ಗಳು ಇರ್ತಾರಲ್ಲ ಇವ್ರನ್ನ ಏನು ಮಾಡ್ತಾರೆ ಅಂದ್ರೆ ಅವ್ರು ಸರ್ಕಾರಿ ನೌಕರ ಅಂತೇಳಿ 311ನೇ ಆರ್ಟಿಕಲ್ ನಮ್ಗೆ ಹತ್ತೈತಿ, 10ನೇ ಆರ್ಟಿಕಲ್ ಏನು ಸಂಬಂಧ ಬರಂಗಿಲ್ಲ. ಎಲ್ಲಿಂದ ಸ್ಟಾರ್ಟ್ ಆಕತ್ತೈತಿ ಹೇಳಿ 315ರಿಂದ 323 ಯಾವ ಭಾಗದಾಗ ಬರ್ತೈತಿ? 14ನೇ ಭಾಗದಾಗ ಬರ್ತೈತಿ. UPSC KPSC ಇನ್ನೊಂದು ಯಾವ್ದು ಮಾಡ್ಬೇಕಂದ್ರೆ JPSC ಅಂತ ಕರಿತೀವಲ್ಲ, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವ್ ನೇಮಕ ಮಾಡ್ಬೇಕಾರೆ ಆರ್ಟಿಕಲ್ ಸ್ಟಾರ್ಟ್ ಆಕವ್ರಿ ಡೈರೆಕ್ಟ್. ಈಗ JPSC ಏನಂದೆ ಇದನ್ನ JPSC ಡೆಡಿಕೇಟೆಡ್ ಆಗಿ ಆರ್ಟಿಕಲ್ ಇದು 315 ಯೂನಿಯನ್ ಸ್ಟೇಟ್ ಅಂತ ಎರಡು ಕನ್ಸಿಡರ್ ಮಾಡೋದು ಕರೆಕ್ಟ್ ಆರ್ಟಿಕಲ್ ಪ್ರಕಾರ. ಬಟ್ JPSC ಅನ್ನೋದೈತಲ್ಲ ಇದನ್ನ ಏನ್ ಮಾಡ್ತಾರ ಅಂದ್ರೆ ಇದು JPSC ಎದಕ್ಕೆ ಮಾಡ್ರತ್ತ ಹೇಳ್ತ ನೋಡ್ರಿ. ಯಾಕಂದ್ರೆ ಈ KPSC ಮತ್ತೆ UPSC ಅಂತ ಬರ್ತಾವಲ್ಲ ಡೆಡಿಕೇಟೆಡ್ ಆಗಿ 315ನೇ ಆರ್ಟಿಕಲ್ ಬಂದತ್ತೇನೆ ಯೂನಿಯನ್ ಸ್ಟೇಟ್ ಅಂತ ಅಟ್ಟ ಡಿಕ್ಲೇರ್ ಮಾಡಿರ್ತಾನೋ ಅವ ಅಲ್ಲಿ ಏನಂದ್ರೆ UPSC KPSC ಅಂತ ಹೇಳಿರಂಗಿಲ್ಲ. ಯೂನಿಯನ್ದಾಗ ಮತ್ತೆ ಸ್ಟೇಟ್ದಾಗ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಐತೆ ಅಂತ ಹೇಳಿರ್ತಾರೆ. ಅದನ್ನ ಮುಂದುವರೆದ ಭಾಗ ಏನ್ ಮಾಡ್ತಾರ ಅಂದ್ರೆ ಯಾವ್ದಾರ ರಾಜ್ಯದಾಗ ಸ್ವಂತ ಮಾಡಕ್ಕಾಗ್ಲಿಲ್ಲ ಅಂತೇಳಿ ಅವಾಗ ಏನ್ ಮಾಡ್ತಾರೆ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಮಾಡ್ತಾರೆ. ಅದು 315ನೇ ಆರ್ಟಿಕಲ್ ಅದಕ್ಕೆ ಬರಂಗಿಲ್ಲ ಕರೆಕ್ಟ್. ಅವು ಎರಡಕ್ಕೆ ಬರ್ತಾವೆ ಯೂನಿಯನ್ ಸ್ಟೇಟ್ ಅಂತೇಳಿ, ಅದು ಯೂನಿಯನ್ ಕಂಟ್ರೋಲ್ ಮಾಡ್ತದೆ. ಇದಾತ 315ನೇ ಆರ್ಟಿಕಲ್ ಪ್ರಕಾರ ಏನಿರ್ಬೇಕಂದ್ರೆ ರಾಜ್ಯದಾಗ ಒಂದು ಲೋಕಸೇವಾ ಆಯೋಗ ರಾಜ್ಯದಾಗ ಇರಬೇಕು, ಇನ್ನೊಂದು ಏನಂದ್ರೆ ಕೇಂದ್ರದಾಗ ಒಂದು ಸೆಂಟ್ರಲ್ದಾಗ ಇರಬೇಕು. ಅದ್ರದ್ದು ಮುಂದೆ ಹೇಳ್ಕೊತ ಹೋಗೋಣ. ಈಗ ಎರಡನೇದು 315ನೇ ಆರ್ಟಿಕಲ್ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದಾದ್ರೆ 316ನೇ ಆರ್ಟಿಕಲ್. ಈ 16ನೇ ಆರ್ಟಿಕಲ್ ಏನು ಹೇಳ್ತೈತೆ ಅಂದ್ರೆ ಏನ ಅವ್ರದ್ದು ಟೆನ್ಯೂರ್ ಅಧಿಕಾರ ಅಥವಾ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳುದು ಯಾವ್ದಂದ್ರೆ 16ನೇ ಆರ್ಟಿಕಲ್. ಒಂದೇ ಹಿಡ್ದಾಗ ಗೊತ್ತಾಗತ್ತವಲ್ಲ. 15ನೇ ಆರ್ಟಿಕಲ್ ಬಂದ್ರೆ ಏನಿರ್ಬೇಕಂದ್ರೆ KPSC ಒಂದ UPSC ಇವು ಹೆಂಗಾರ ಈ ಒನ್ ಲೈನರ್ದಾಗೂ ಕೊಡ್ಬೋದು, ಏನ್ ಬೇಕಾದ್ರೆ ಕೊಡ್ಬೋದು. ಅದಕ್ಕೆ ಹೇಳತ್ನ 15ನೇ ಆರ್ಟಿಕಲ್ ಡೆಡಿಕೇಟೆಡ್ ಆಗಿ ಅಂದ್ರೆ ಸ್ಟೇಟ್ ಮತ್ತೆ ಸೆಂಟ್ರಲ್ದಾಗ ಏನಿರ್ಬೇಕಂದ್ರೆ ಒಂದು ಆಯೋಗಗಳು ಇರ್ಬೇಕಂತ ತಿಳ್ಕೊರಿ. ಏನಂದ್ರೆ ಸರ್ಕಾರಿ ನೌಕರನ್ನ ನೇಮಕ ಮಾಡೋ ಸಂಬಂಧ ಒಂದು ಆಯೋಗ ಇರ್ಬೇಕು. ಇದು ಯಾವ್ದಂದ್ರೆ 15. 16 ಆದ್ಮೇಲೆ ಅದನ್ನ ಏನ್ ಮಾಡ್ಬೇಕು, ಹೆಂಗ್ ಅಪಾಯಿಂಟ್ ಮಾಡ್ತೀವಿ ಅವ್ರಿಗೆ ಅಪಾಯಿಂಟ್ ಏನ್ ಮಾಡ್ತೀವಿ ಅಪಾಯಿಂಟ್ಮೆಂಟ್ ಮತ್ತೆ ಇನ್ನೊಂದು ಏನಂದ್ರೆ ಅವ್ರದ್ದು ಇದನ್ನ ಅವಧಿ ಅಂತ ಕರಿತೀವಿ ಅದನ್ನೆಲ್ಲ ಡಿಕ್ಲೇರ್ ಮಾಡೋದು ಅಂದ್ರೆ 316. ಅದಾದ್ಮೇಲೆ ರೀಸೆಂಟ್ ಆಗಿ ನ್ಯೂಸ್ನೇ ಬಂದಿದೆ ಅಂದ್ರೆ 317ನೇ ಆರ್ಟಿಕಲ್. ಈ 317ನೇ ಆರ್ಟಿಕಲ್ ಏನ್ ಮಾಡ್ತದೆ ಯಾರ ರೆಮೂಯಬಲ್ ಅಥವಾ ಸಸ್ಪೆನ್ಷನ್ ಐತಲ್ಲ ಇದನ್ನ ಯಾವ್ದು ಹೇಳ್ತೈತೆ ಅಂದ್ರೆ 317. ಈ 317ರಾಗ 3 ಬರ್ತಾವ. ಈಗ ಯಾಕಂದ್ರೆ ಎಲ್ಲಾ ಕಡೆ ಕೇಳಿರ್ತೀರಿ 317 1 ಐತಿ 2 ಐತಿ ಇನ್ನೊಂದು ಯಾವ್ದೈತಿ ಅಂದ್ರೆ 3 ಹತ್ತು ಬರ್ತಾವ. 317 ಐತೆ ಗೊತ್ತಾಗತ್ತವಲ್ಲ ಮೇಲೆ ಹೊಂಟಾವ. ಮತ್ತ 315ನೇದು ಗೊತ್ತಾತ ಏನ್ ಸ್ಥಾಪನೆ ಮಾಡ್ಬೇಕಂದ್ರ ಆಯೋಗಗಳ ಸ್ಥಾಪನೆ ಮಾಡ್ಬೇಕು. KPSC ಆಗಲಿ UPSC ಆಗಲಿ ಎರಡು ಆಯೋಗಗಳಾಗಿರ್ತಾವ. 315ನೇದು ಬಂದ್ರೆ ಅವ್ನ ಅಪಾಯಿಂಟ್ ಹೆಂಗ್ ಮಾಡ್ತೀವಿ ಅಥವಾ ಯಾರು ಅಪಾಯಿಂಟ್ ಮಾಡ್ತಾರೋ ಅದನ್ನ ಮತ್ತೆ ಅವಧಿ ಹೇಳ್ತಾರೆ. ಅದಾದ್ಮೇಲೆ 317 ಬರ್ತೈತಿಲ್ಲ ಓನ್ಲಿ 317 ಆರ್ಟಿಕಲ್ ಕೊಟ್ಟಿರ್ತೇನೆ. KPSCದಾಗಲಿ UPSCದಾಗಲಿ ಚೇರ್ಮನ್ಗಳನ್ನ ಮೆಂಬರ್ಗಳನ್ನ ತೆಗಿಬೇಕಾದ್ರೆ ಅಧಿಕಾರ ಐತೆ ಅಂತ ಹೇಳೋದು ಯಾವ್ದಂದ್ರೆ 317. ಈ 317ರಾಗ 3 ತರ ಬರ್ತಾವ. 317 ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 ಅಂತ ಬರ್ತದೆ. ಓನ್ಲಿ 17 ನೆನಪಿಟ್ರೆ ರೆಮೂಯಬಲ್. ಅದ್ರ 1 2 3 ಎದಕ್ಕೆ ಇರ್ತಾವ ಅಂದ್ರೆ ಒಂದೇದು ಏನ್ ಹೇಳ್ತೈತೆ ಹೇಳ್ರಿ KPSCದಲ್ಲಿ ಕರೆಕ್ಟ್. KPSCಗೆ ಅಷ್ಟ ಬರಂಗಿಲ್ಲ. ಅದಕ್ಕೆ ಹೇಳತ್ನಿ 14ನೇ ಭಾಗ ಬಂದ್ರೆ ಒಂದ ಡೆಡಿಕೇಟೆಡ್ ಆಗಿ ಆರ್ಟಿಕಲ್ ಎತ್ತಿಲ್ಲ, 2 ಆಯೋಗಗಳ ಬರ್ತಾವ. ಪೂರ್ತಿ ಹೇಳ್ಬಿಡ್ತಾನೆ ನೋಡ್ರಿ. 317 ಇತ್ತೀಚೆಗೆ ನ್ಯೂಸ್ನಾಗ ಐತಿ ಆರ್ಟಿಕಲ್ ಕೊಡಾಗ ಎಲ್ಲಿ ಕೊಟ್ಟಿರ್ತಾರ 317 1 10 ಕೊಟ್ಟಿರ್ತಾರಲ್ಲ. ಇವು ಯಾಕೆ ಕನ್ಫ್ಯೂಸ್ ಆಗ್ಬಾರ್ದ್ರ 317ನೇ ಆರ್ಟಿಕಲ್ ತಟ್ಟಕ್ಕೆ ಹೇಳಿರ್ತೀನಿ. ಬರೀ ಏನಂದ್ರೆ ಅವ್ರನ್ನ ಕೆಲಸದಿಂದ ತೆಗಿಯಾಕ ಕರೆಕ್ಟಾ. ಅದ್ರೊಳಗೆ ಪಾರ್ಟ್ ಬರ್ತಾವ 317 1 2 3 ಹತ್ತು ಬರ್ತಾವಲ್ಲ. 1ನೇ ಆರ್ಟಿಕಲ್ ಏನೈತೈತಿ 317 1 ಏನೈತಲ್ಲ ಸುಪ್ರೀಂ ಕೋರ್ಟ್ದಿಂದ ಎನ್ಕ್ವೈರಿ ಆಗ್ಬೇಕು. ಇದ್ರೊಳಗೆ ಏನ್ ಕನ್ಫ್ಯೂಸ್ ಮಾಡಿರ್ತಾನೆ ಗೊತ್ತಾನ, ಯಾರ KPSC ಮೆಂಬರ್ ಇದ್ದವ್ರ ಈಗ ಎಲ್ಲರ ಅವ್ರನ್ನ ತೆಗೆದ್ರತ್ತೀನಿ ಅವ್ರ ಡೈರೆಕ್ಟ್ ಹೋಗಿ ಸುಪ್ರೀಂ ಕೋರ್ಟ್ನ ಕೇಸ್ ಹಾಕ್ತಾರೆ ಅಂದ್ರೆ ಕೇಸ್ ಹಾಕಕ್ ಬರಂಗಿಲ್ಲ. ಅವ್ರು ಹಾಕಿರಂಗಿಲ್ಲ. ಇದನ್ನೇನ್ ಮಾಡ್ತಾರೆ ಅಂದ್ರೆ ಕಂಪಲ್ಸರಿ ತೆಗಿಬೇಕಾದ್ರೆ ರಾಜ್ಯಪಾಲ ಸಸ್ಪೆಂಡ್ ಮಾಡಿರ್ತಾರೆ. ಸಸ್ಪೆಂಡ್ ಮಾಡಿದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ ರಾಷ್ಟ್ರಪತಿಗೆ ಒಂದು ಆಯೋಗ ಅಥವಾ ಎನ್ಕ್ವೈರಿ ಕಮಿಟಿ ಮಾಡತ್ತೆ ಹೇಳ್ತಾರೆ. ಅದೇನಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇರ್ತಾರಲ್ಲ ಅವ್ರು ಕಮಿಟಿ ಮಾಡಿರ್ತಾರೆ. ಆ ಕಮಿಟಿ ರಿಪೋರ್ಟ್ ಏನ್ ಕೊಡ್ತದಲ್ಲ ಆ ರಿಪೋರ್ಟ್ ಮೇಲೆ ಅವ್ರನ್ನ ರಿಮೂವ್ ಮಾಡ್ತಾರೆ. ಯಾರಂದ್ರೆ ಪ್ರೆಸಿಡೆಂಟ್. ಇದು ಯಾವ್ದಂದ್ರೆ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಇದ್ದಾಗ ಸಸ್ಪೆಂಡ್ ಮಾಡೋದು ಹೇಳೋದು ಯಾವ್ದಂದ್ರೆ 17A ಗೊತ್ತಾತಲ್ಲ 317A. ಇನ್ನು 317 2 ಬರ್ತೈತಿ. ಇದು ಎದ್ರ ಸಲ್ಮಾನ್ 317 2 ಬರ್ತಲ್ಲ. ಇದು ಕರೆಕ್ಟ್ ಸಸ್ಪೆಂಡ್ 317 3 ರೆಮೂವಬಲ್. ಇನ್ನೊಮ್ಮೆ ನೋಡಿ 317 ಗೊತ್ತಾ 17 ಅಂದ್ರೆ ಎದಕ್ಕೆ ಬರ್ತೈತೆ ಡೆಡಿಕೇಟೆಡ್ ಆಗಿ ಅಂದ್ರೆ
ಸಸ್ಪೆಂಡ್ ಇದು 17 ಬರ್ತೇಳಿ ಸಸ್ಪೆಂಡ್ ಆರ್ ರಿಮೂವೇಬಲ್ ಎಲ್ಲ ಅದ್ರೊಳಗೆ ಬರ್ತದೆ 17 ಬಂದಾಗ. ಆಮೇಲೆ ಇನ್ನು 317 ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 ಅಂತ ಬರ್ತಾವ್ರಿ. ಕ್ಲಾಸ್ 1 ಬರ್ತೇಳಿ ಡೆಡಿಕೇಟೆಡ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿ ಆದ್ಮೇಲೆ ರಿಮೂವ್ ಮಾಡ್ತಿರ್ತಾರೆ. ಇವು ಹೇಳಿಕೆ ಟೈಪ್ನಾಗ ಏನ್ ಕೇಳಿರ್ತಾರೆ ಗೊತ್ತಾ, ಡೈರೆಕ್ಟ್ ಯಾರನ್ನ ಚೇರ್ಮನ್ಗಳು ಅಥವಾ ರಾಜ್ಯ ಸೇವಾ ಆಯೋಗದ ಅಧ್ಯಕ್ಷರನ್ನ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಇರಲ್ದ ತೆಗಿಬಹುದು ಇಲ್ಲೋ ಅಂತಂದ್ರ ತೆಗಿಬೋದೋ ಇಲ್ಲ ತೆಗಿಬಹುದು. ಅದನ್ನು ಹೇಳ್ತ ನಾವು ಆರ್ಟಿಕಲ್ ಹೇಳ್ತಾವ 317 1 B 2 3 ಬರ್ತಾವಲ್ಲ 317 1 ಬರ್ತೇಳಿ ಕಂಪಲ್ಸರಿ ಏನಂದ್ರ ಸುಪ್ರೀಂ ಕೋರ್ಟ್ದವ್ರ ಒಂದು ಕಮಿಟಿ ಮಾಡಿ ಎನ್ಕ್ವೈರಿ ಮಾಡ್ಬೇಕು ತಪ್ಪು ಮಾಡ್ಯಾನೋ ಇಲ್ಲೋ ಅಥವಾ ಕಾನ್ಸ್ಟಿಟ್ಯೂಷನಲ್ ಐತು ಅನ್ಕಾನ್ಸ್ಟಿಟ್ಯೂಷನಲ್ ಐತಿ. ಇದು ಯಾವ್ದಾರ 17 1 ಹೇಳ್ತೈತಿ. ಈಗ ಆರ್ಟಿಕಲ್ನಾಗ ಕೊಟ್ಟಾಗ ಹೇಳಿರ್ತಾರ ನೋಡಿ ಸುಪ್ರೀಂ ಕೋರ್ಟ್ಗೆ ಗವರ್ನರ್ ಹೇಳಿರ್ತಾರೆ ಸುಪ್ರೀಂ ಕೋರ್ಟ್ ಒಂದು ಎನ್ಕ್ವೈರಿ ಕಮಿಟಿ ಮಾಡಿ ಪ್ರೆಸಿಡೆಂಟ್ ರೆಕಮೆಂಡ್ ಮಾಡ್ರಿ ಅಂತ ಹೇಳ್ತಾರೆ ರಿಮೂವ್ ಮಾಡೋದು ಅಂತೇಳಿ. ಇದು ಯಾವ್ದು 317 1 ಇನ್ನು 317 2 ಬರ್ತೈತಲ್ಲ ಈ 2 ಆರ್ಟಿಕಲ್ ಏನೈತೈತೆ ಅಂದ್ರೆ ಇವ್ರು ಏನ್ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಮಾಡೋ ಟೈಮ್ ಇರ್ತೈತಲ್ಲ ಆ ಟೈಮ್ನಾಗ ಪ್ರೆಸಿಡೆಂಟ್ UPSC ಚೇರ್ಮನ್ಗಳನ್ನ ಮೆಂಬರ್ಗಳನ್ನ ಮತ್ತು ಗವರ್ನರ್ ಇರ್ತಾರಲ್ಲ ರಾಜ್ಯದ ಏನ್ ಇರ್ತಾರಲ್ಲ ಯಾರಂದ್ರ ಇದನ್ನ ಚೇರ್ಮನ್ ಮತ್ತು ಮೆಂಬರ್ಗಳು ಅವ್ರನ್ನ ಏನ್ ಮಾಡ್ಬೋದು ಸಸ್ಪೆಂಡ್ ಮಾಡ್ಬೋದು, ರಿಮೂವ್ ಮಾಡಕ್ ಬರಂಗಿಲ್ಲ. ಯಾವ್ದಂದ್ರೆ 317 2. ಒಂದೇದು ಏನಂದ್ರೆ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ, ಎರಡನೇದು ಏನಂದ್ರೆ ಸಸ್ಪೆನ್ಷನ್, ಮೂರನೇದು ಬರ್ತದಲ್ಲ ಇದು ಅದಕ್ಕೆ ಕೇಳ್ತಾನೆ ಗೊತ್ತಾನ. ಮೂರನೇದು ಏನೈತೆ ಅಂದ್ರೆ ರಾಷ್ಟ್ರಪತಿಗೆ ಒಂದು ಅಧಿಕಾರ ಕೊಟ್ಟರೆ ಹೈಯೆಸ್ಟ್ ಅಧಿಕಾರ ಅಂತೇಳಿ ಅವ್ರು ಏನ್ ಮಾಡ್ತಾರಂದ್ರ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಆಗಂಗಿಲ್ಲ ಏನು ಆಗಂಗಿಲ್ಲ, ರಾಷ್ಟ್ರಪತಿಗೆ ಅನಿಸ್ತತ್ತೀನಿ ಅವ್ರು ಮಿಸ್ಬಿಹೇವ್ ಮಾಡ್ಯಾರ ಅಥವಾ ಮೆಂಟಲಿ ಅನ್ಫಿಟ್ ಅದಾರ ಅಂದಾಗ ಡೈರೆಕ್ಟ್ ರಿಮೂವಬಲ್ ಮಾಡ್ತಾರೆ. ಗೊತ್ತಾದ್ವಲ್ಲ 3 ಆರ್ಟಿಕಲ್ 317 ಬರ್ತಾವ. ಒಂದೇದು ಎದ್ರ ಸಲ್ಮಂದ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ. ನಾಳೆ ಏನ್ ಕೇಳಿರ್ತಾರೆ ಗೊತ್ತಾ, ನೀವು ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅಥವಾ ಮೆಂಬರ್ದ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಮಾಡ್ಬೇಕಾದ್ರೆ ಯಾವ ವಿಧಿ ಅಂಡರ್ ಹೇಳ್ತಾರಂದ್ರೆ 317 1. ಎರಡನೇದು ಸಸ್ಪೆಂಡ್ ಮಾಡೋದು ಅಂದ್ರೆ 317 2. ಮೂರನೇದು ಏನಂದ್ರೆ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಇರಲ್ದ ಸಸ್ಪೆಂಡ್ ಮಾಡ್ಬೋದು. ಇದನ್ನ ಸಸ್ಪೆಂಡ್ ಅಂತ ನೋಡಿ ರಿಮೂವ್ ಮಾಡ್ಬೋದು. ಇವು ಯಾಕೆ ಹೇಳಿಕೆ ಒಳಗೆ ಕನ್ಫ್ಯೂಸ್ ಮಾಡಿರ್ತಾನಂದ್ರೆ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಈ ರೆಕಮೆಂಡೇಶನ್ ಅಥವಾ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಕಮಿಟಿ ಇರಲ್ದ ಮೆಂಬರ್ಗಳನ್ನ ತೆಗಿಬಹುದು ಇಲ್ಲೋ ಅಂತಂದ್ರೆ ತೆಗಿಬಹುದು. ಯಾರು ತೆಗಿತಾರಂದ್ರ ರಾಷ್ಟ್ರಪತಿಯ. ಇವು ಸ್ಟೇಟ್ದು ಬಂದಾಗ ಯಾರು ಅಪಾಯಿಂಟ್ ಮಾಡ್ತಾರಂದ್ರ ರಾಜ್ಯಪಾಲ. ಗೊತ್ತಾ, ಗವರ್ನರ್ ರಾಜ್ಯಪಾಲ ಅಪಾಯಿಂಟ್ ಮಾಡ್ತಾನೆ. ನೆಕ್ಸ್ಟ್ ಗೊತ್ತಾಗತ್ತವಲ್ಲ ಏನ್ ತಪ್ಪಾಗಿಲ್ಲ. ಮತ್ತೆ ನೆಕ್ಸ್ಟ್ ಇದಾದ್ಮೇಲೆ ಅಪಾಯಿಂಟ್ಮೆಂಟ್ ಗೊತ್ತಾತ. ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ ಇವು ಸ್ಟೇಟ್ PCS ಬಂದಾಗ ರಾಜ್ಯ ಲೋಕಸೇವಾ ಆಯೋಗದ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರಂದ್ರ ಗವರ್ನರ್. ಜಾಯಿಂಟ್ ಪಾರ್ಲಿಮೆಂಟ್ರಿ ಇದನ್ನ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾರು ಮಾಡ್ತಾರ ರಾಷ್ಟ್ರಪತಿ. UPSC ಯಾರು ಮಾಡ್ತಾರಂದ್ರ ರಾಷ್ಟ್ರಪತಿ. ಇನ್ನೇನ್ ಬರ್ತದಂದ್ರೆ ಇದಕ್ಕೆ ಕ್ವಾಲಿಫಿಕೇಶನ್ ಆಳ್ ಕೇಳಿರ್ತಾರ ಸಂವಿಧಾನದಾಗ KPSC ಮೆಂಬರ್ ಆಗಾಕ, KPSC ಚೇರ್ಮನ್ ಆಗಾಕ ಮತ್ತು UPSC ಚೇರ್ಮನ್ ಆಗಾಕ ಡೆಡಿಕೇಟೆಡ್ ಆಗಿ ಏನರ ಕ್ವಾಲಿಫಿಕೇಶನ್ ಸಂವಿಧಾನದಾಗ ಮೆನ್ಷನ್ ಮಾಡ್ಯಾರಂದ್ರ ಸಂವಿಧಾನದಾಗ ಎಲ್ಲಿ ಮೆನ್ಷನ್ ಇಲ್ರಿ. ಇದು ನೆನಪಿಟ್ಕೊರೆ, ಸಂವಿಧಾನದಾಗ ಹಿಂಗ ಹೇಳಿರ್ತಾವ ನಾವು ಸಂವಿಧಾನದಾಗ ಇದು UPSC ಚೇರ್ಮನ್ ಆಗಲಿ ಅಥವಾ KPSC ಚೇರ್ಮನ್ ಆಗಲಿ ಅವ್ರು ಯಾರು ಆಗ್ಬೇಕಂತೇಳಿ ಕ್ವಾಲಿಫಿಕೇಶನ್ ಏನರ ಮೆನ್ಷನ್ ಮಾಡಂದ್ರೆ ಕ್ವಾಲಿಫಿಕೇಶನ್ ಸಂವಿಧಾನದಾಗ ಮೆನ್ಷನ್ ಮಾಡಿಲ್ಲ. ಬಟ್ ಇವ್ರು ಏನು ಫಾಲೋ ಮಾಡ್ತಾರಂದ್ರೆ ಅವ್ರು ರೂಲ್ಸ್ ಮೇಲೆ ಫಾಲೋ ಮಾಡ್ತಿರ್ತಾರೆ. ಬಟ್ ಎಲ್ಲಿ ಏನಂದ್ರೆ ಕ್ವಾಲಿಫಿಕೇಶನ್ ಅಂತ ಮೆನ್ಷನ್ ಇಲ್ಲ. ನೆನಪಿಟ್ಕೊರಿ ಇದನ್ನೊಂದು ಗೊತ್ತಾದ್ವಲ್ಲ. ರಿಮೂವೇಬಲ್ ಗೊತ್ತಾತ, ಆಮೇಲೆ ಕ್ವಾಲಿಫಿಕೇಶನ್ ಗೊತ್ತಾತ. ಇನ್ನು ಇವ್ರು ಟೆನ್ಯೂರ್ ಬರ್ತೈತ್ರಿ ಸ್ಟೇಟ್ PCS ದವ್ರು ಎಲ್ಲಿ ತನ ಬರ್ತೈತಿ 6 ರಿಂದ 62 ವರ್ಷ. ಈ ಪೂರ್ತಿ ಹೇಳ್ಬಿಡ್ತಾನೆ ಯಾಕಂದ್ರೆ ಕ್ವಶನ್ ಹೆಂಗೆ ಕೇಳ್ತಾನೆ ಆಮೇಲೆ ನಿಮ್ಗೆ ಕೇಳ್ತಾನೆ ಹೇಳಕ್ರಿ. ಈ ಟೆನ್ಯೂರ್ ಅಂದ್ರೆ ಅವಧಿ ಬರ್ತೈತ್ಲ ಎಲ್ಲಿಂದ ಎಲ್ಲಿ ಇರ್ತೈತಿ ರಾಜ್ಯ ಲೋಕಸೇವಾದ 6 ರಿಂದ 62. ಸೆಂಟ್ರಲ್ದಾಗ ಬಂದಾಗ 665. ವೆರಿ ಗುಡ್, 665 ಆತ. ಅದಾದ್ಮೇಲೆ ಇನ್ನೊಂದು ಏನು ಕೇಳ್ತಾನೆ ಅಂದ್ರೆ ಜಂಟಿನೂ 62. ಕರೆಕ್ಟ್, ಜಂಟಿನೂ 62. 6 ರಿಂದ 62 ಬರ್ತೈತಿ. ಇವು ಗೊತ್ತಾದವಲ್ಲ 3 ಗೊತ್ತಾದವು. ಟೆನ್ಯೂರ್ ಅಂತ ಹೇಳಿ ಕ್ವಾಲಿಫಿಕೇಶನ್ ಏನತ್ತ ಇನ್ನೊಮ್ಮೆ ಮಾತ್ರ ರಿಪೀಟ್ ಮಾಡ್ತೀನಿ ಇನ್ನೊಮ್ಮೆ ಮಾಡ್ತೀನಿ ಅಂದ್ಬೇಡ. ನೆಕ್ಸ್ಟ್ ಇದಾದ್ಮೇಲೆ ರಿಮೂವೇಬಲ್ ಗೊತ್ತಾತಲ್ರಿ, ಪ್ರೆಸಿಡೆಂಟ್ ಡೈರೆಕ್ಟ್ ರಿಮೂವ್ ಮಾಡ್ಬೋದು ಇಲ್ಲೋ 1 ಲೈನರ್. ಈಗ ಯಾಕಂದ್ರೆ ಶಿವಶಂಕರಪ್ಪ ಸಾವ್ಕಾರ ಅದಾರಲ್ಲ ಇವ್ರ ಈಗ ರಾಜ್ಯಪಾಲ ನಮ್ಮ ತಾವರ್ಚಂದ್ ಗೆಹ್ಲೋಟ್ ಅವ್ರು ಏನ್ ಮಾಡ್ರಂದ್ರ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಕಮಿಟಿ ಮಾಡತ್ತ ರೆಕಮೆಂಡ್ ಮಾಡ್ಯಾರ. ಅಕಸ್ಮಾತ್ ಡೈರೆಕ್ಟ್ ಏನ್ ಕೇಳಿರ್ತಾರಂದ್ರ ರೀಸೆಂಟ್ ಆಗಿ ಶಿವಶಂಕರಪ್ಪ ಸಾವ್ಕಾರ ಮೇಲೆ ದೋಷಾರೋಪಣೆ ಹಾಕಿದ್ರೆ ಅದನ್ನ ಡೈರೆಕ್ಟ್ ಪ್ರೆಸಿಡೆಂಟ್ ರಿಮೂವ್ ಮಾಡಕ್ ಅಧಿಕಾರ ಐತೆ ಇಲ್ಲೋ ಅಂದ್ರೆ ಅಧಿಕಾರ ಐತಿ. ಸುಪ್ರೀಂ ಕೋರ್ಟ್ ಏನು ಎನ್ಕ್ವೈರಿ ಆಗಲ್ದನು ಅಧಿಕಾರ ಐತಿ. ಆ 3 ಆರ್ಟಿಕಲ್ ಗೊತ್ತಾಗ್ಯಾವಲ್ಲ. ಅದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಸಸ್ಪೆನ್ಷನ್ ಅಂತೂ ಗೊತ್ತಲ್ಲ. ಸಸ್ಪೆನ್ಷನ್ ಇದನ್ನ ಸಸ್ಪೆನ್ಷನ್ ಮಾಡುವ ಅಧಿಕಾರ ಯಾರಿಗಿರ್ತೈತೆ ಅಂದ್ರೆ ಯಾರಿಗಿರ್ತೈತಿ ಸಸ್ಪೆನ್ಷನ್ ಮಾಡುವ ಅಧಿಕಾರ ಗವರ್ನರ್. ಇವು ಇನ್ನೊಮ್ಮೆ ರಿವಿಷನ್ ಮಾಡಿಸ್ತೀನಿ ಹೇಳ್ತೀನಿ. ಸಸ್ಪೆನ್ಷನ್ ಅಂತ 319ನೇ ಆರ್ಟಿಕಲ್ ಏನ್ ಹೇಳ್ತೈತಿ ಹೇಳಿ. ಇದ್ರ ಮೇಲೆ ಕ್ವಶನ್ ಕೇಳಿದ್ ಮಣ್ಣು ಅವ ಕೇಳಿದ್ ಏನ್ ಕೇಳ್ತಾನೆ ಹೇಳ. ಈ KPSC ಚೇರ್ಮನ್ ಇರ್ತಾನಲ್ಲ ಈ KPSC ಚೇರ್ಮನ್ ಪೋಸ್ಟ್ ರಿಟೈರ್ಮೆಂಟ್ 62 ವರ್ಷಕ್ಕೆ ಆತ. 62 ವರ್ಷ ಆದ್ಮೇಲೆ ಮತ್ತೆ ಯಾವ್ದಾರ ಅಪಾಯಿಂಟ್ಮೆಂಟ್ನಾಗ ಹೋಗ್ಬೋದೋ ಇಲ್ಲೋ ಹೋಗ್ಬೋದು. ವೆರಿ ಗುಡ್. ಇದೇನಂದ್ರೆ ಕೇಳ್ಯಾನ್ ಕ್ವಶನ್ ಕೇಳ್ಯಾನ್ ಇದನ್ನ ರಿಪೀಟೆಡ್ ಆಗಿ ಕ್ವಶನ್ ಕೇಳ್ಯಾನ್. KPSC ಚೇರ್ಮನ್ ಆಗಲಿ KPSC ಚೇರ್ಮನ್ ಆಗಲಿ ಮತ್ತು KPSC ಮೆಂಬರ್ಸ್ ಆಗಲಿ ಇವ್ರೆಲ್ಲರ ರಿಟೈರ್ಮೆಂಟ್ ಆದ್ರತ್ತೀನಿ ಅವ್ರು ಏನು ಮಾಡ್ಬೋದು ಅಂದ್ರೆ ನಾಳೆ UPSCದಾಗ ಹೋಗ್ಬೋದು. ಬಟ್ UPSC ಚೇರ್ಮನ್ ರಿಟೈರ್ಡ್ ಆದತ್ತೀನಿ ಯಾವುದು ಗೌರ್ಮೆಂಟ್ ಆಫೀಸ್ನ ಹಿಡಿಯಕ್ಕೆ ಬರಂಗಿಲ್ಲ. ಇವು ಎರಡು ಕನ್ಫ್ಯೂಸ್ ಆಕಾವತ್ ಹೇಳತ್ತೀನಿ. KPSCದ ಅಧ್ಯಕ್ಷರದಾರ ಮತ್ತೆ ಈಗ ಎಲ್ಲರ ಅಧ್ಯಕ್ಷರು ಇಲ್ಲಿ ರಿಮೂವ್ ಮಾಡಿರತ್ ಮತ್ತೆ ಹೋಗಕ್ಕೆ ಬರಂಗಿಲ್ಲ. ಒಮ್ಮೆ ಯಾರನ್ನಾರ ಯಾವ್ದಾರ ಕ್ಲಾಸ್ ಮೇಲೆ ರಿಮೂವ್ ಮಾಡಿರತ್ತೀನಿ ಅವ್ರು ಹೊಳ್ಳಿ ಫರ್ದರ್ ಅಪಾಯಿಂಟ್ಮೆಂಟ್ ಮಾಡಕ ಇಲ್ಲ ಅಲವ್ ಇಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ದಾಗ. ಇದು ಇನ್ನೊಮ್ಮೆ 300 ಏನಂತ ಹೇಳ ಏನಿಲ್ಲಲ್ಲ 319ನೇ ಆರ್ಟಿಕಲ್ ಅಂತ ಬರ್ತೇನೆ. ಇದೇನೈತಂದ್ರೆ ಪೋಸ್ಟ್ ರಿಟೈರ್ಮೆಂಟ್ ಏನಿರ್ತೈತಲ್ಲ ಅದ್ರ ಪ್ಲಾನ್ ಬಗ್ಗೆ ಹೇಳೋದು ಯಾವ್ದಂದ್ರೆ 319ನೇ ಆರ್ಟಿಕಲ್. ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಇದ್ದಿದ್ದು ಎಲ್ಲ ಆರ್ಟಿಕಲ್ ಒಮ್ಮೆ ರಿವಿಷನ್ ಮಾಡ್ಬಿಡ್ರು ಬಡ ಹೇಳ್ರಿ. ಏನಾತ ಯಾವ್ದು
318 ಹೇಳಿಲ್ಲ ನಾನು 318 ಏನು ಹೇಳ್ತೈತೋ ಅದನ್ನ ಬರ್ದಿಲ್ಲ ನಾನು 18 ಎದ್ರ ಬಗ್ಗೆ ಐತದ ಗೊತ್ತದೇನು ಎಲಿಗೇಷನ್ ಬಗ್ಗೆ ಐತಿ 320 ತನ 17 ಐತಿ 18 ಗೊತ್ತಿದೆ ಪಕ್ಕ ಇದು 18 ಇಲ್ಲ 19 ಇದು 18 ಬರ 18 ಏನೈತ್ರಿ ಸೇವಾ ನಿಯಮಗಳು ಸರ್ವಿಸ್ ರೂಲ್ಸ್ ಏನಿರ್ತಾವ ಅದನ್ನ 18 ಅಲ್ಲ ಹಾಂ ಅದೇ ಸೇವಾ ರೂಲ್ಸ್ ಆತಲ್ಲ ಕರೆಕ್ಟ್ 17 ಪಕ್ಕ 18 ಅಲ್ಲ ಅದ ಈಗ ಒಮ್ಮೆ ಹೇಳ್ತೀರಿ ಬಡ ಈಗ ರೀಸೆಂಟಾಗಿ ನ್ಯೂಸ್ನಾಗ ಐತಿ ಅದ್ರ ಮೇಲೆ ಒನ್ ಲೈನರ್ ಏನಕ್ಕೆ ಕೇಳಿ ಅಥವಾ ಏನಕ್ಕೆ ಕೇಳಿ ನೆನಪಿಟ್ಕೊಂಡ್ಬಿಡ್ರಿ ಇದನ್ನ 3 ಥರ ಕಮಿಷನ್ ಬರ್ತಾವೆ ಯಾವ್ಯಾವ ಅಂದ್ರೆ KPSC UPSC ಇನ್ನೊಂದು ಯಾವ್ದಂದ್ರೆ JPSC ಅಂತ ಬರ್ತೈತಿ ಕರೆಕ್ಟಾ ಈ KPSC UPSC JPSC ಅಂತ ಬರ್ತೈತಿ ಯಾವ ಆರ್ಟಿಕಲ್ದಿಂದ ಯಾವ ಆರ್ಟಿಕಲ್ಗೆ ಬರ್ತಾವಂದ್ರೆ 315ರಿಂದ 323 ಮತ್ತೆ ಇಲ್ಲಿ ಇದನ್ನೊಂದು ಕನ್ಫ್ಯೂಸ್ ಆಗಬೇಡ್ರಿ ಎಕ್ಸಾಮ್ನಾಗ ಕೊಟ್ಟಿರ್ತಾನೆ ನಾವು ಎಲ್ಲರ ನಾಳೆ ಎಲ್ಲರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಕೊಟ್ಟ ಇವು ಆರ್ಟಿಕಲ್ ಕೊಟ್ಟಿರ್ತೀನಿ ಇಲ್ಲ ತಾಕ್ ಬರ್ಬೇಡ್ರಿ ಐತ ತಾಕ್ ಬರ್ರಿ ಯಾಕಂದ್ರೆ ಅಲ್ಲಿ ಆಪ್ಷನ್ ಇರ್ಲಿಕ್ಕತ್ತೀನಿ ಇದು ಆಪ್ಷನ್ ಯಾಕಂದ್ರೆ ಆಪ್ಷನ್ ಅಲ್ಲಿ ಏನು ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ಪ್ರಾಕ್ಟಿಕಲ್ ಥಿಂಕ್ ಮಾಡೋದು ಮತ್ತೆ ಹೌದು ಇದು ಆರ್ಟಿಕಲ್ ಕೊಟ್ಟಿಲ್ಲ ಇದು ಬರಂಗಿಲ್ಲ ಅಂತ ಡಿಮ್ಯಾಂಡ್ ಮಾಡಕ್ ಬರಂಗಿಲ್ಲ ಯಾಕಂದ್ರೆ UPSC ಆಗಲಿ KPSC ಆಗಲಿ ಇನ್ನೊಂದೇನಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಆಕ್ಚುಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕನ್ಸಿಡರ್ ಮಾಡಿರಂಗಿಲ್ಲ ಬಟ್ ಇನ್ ಕೇಸ್ ಕ್ವಶನ್ದಾಗ 3 ಹೊತ್ತು ಕೊಟ್ಟಿದ್ದ ಬೇರೆ ಆಪ್ಷನ್ ಏನಾರ ವೆರೈಟಿ ಇದ್ದು ಅಂತೇಳಿ ಇನ್ನು ಹಾಕ್ಬಾರಿ ಗೊತ್ತಾದ್ವಲ್ಲ 3 ಗೊತ್ತಾದ್ಮೇಲೆ UPSC ನೇಮಕ ಯಾರು ಮಾಡ್ತಾರೆ ರಾಷ್ಟ್ರಪತಿ ಮಾಡ್ತಾರ ರೆಮುನು ಯಾರು ಮಾಡ್ತಾರ ಅಂದ್ರೆ ರಾಷ್ಟ್ರಪತಿ KPSC ನೇಮಕ ಯಾರು ಮಾಡ್ತಾರ ರಾಜ್ಯಪಾಲ ರೆಮು ಯಾರು ಮಾಡ್ತಾರ ರಾಷ್ಟ್ರಪತಿ ವೆರಿ ಗುಡ್ ಈ KPSC ಫಂಡ್ ಯಾರು ಕೊಡ್ತಾರ ಅಥವಾ ಅವ್ರು KPSC ಚೇರ್ಮನ್ ಇರ್ತಾರಲ್ಲ ಅವ್ರಿಗೆ ರೊಕ್ಕ ಎಲ್ಲಿಂದ ಬರ್ತದೆ ಯಾರ ರಾಜ್ಯ ಸಂಚಿತ ನಿಧಿ ಅಂತ ಬರ್ತೈತೆ ಅಥವಾ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಅಂತ ಬರ್ತದೆ ಸೆಂಟ್ರಲ್ ಬಂದಾಗ ಯಾರ್ದ ಕರೆಕ್ಟ್ ಅದ ಕನ್ಸಾಲಿಡೇಟೆಡ್ ಫಂಡ್ ಅಂತ ಬರ್ತೈತಲ್ಲ ಇದನ್ ಭಾರತದ ಸಂಚಿತ ನಿಧಿ ಅಂತ ಬರ್ತದೆ ಯಾವ ಆರ್ಟಿಕಲ್ ಇರ್ತೈತೆ 266 ಸಂಚಿತ ನಿಧಿ ಬಗ್ಗೆ ಹೇಳ್ತತಿ 267 ಬಂದ್ರ ಸಾದಿಲ್ವಾರು ನಿಧಿ ಅಥವಾ ಎಮರ್ಜೆನ್ಸಿ ಫಂಡ್ ಅಥವಾ ಕಾಂಟಿಜೆನ್ಸಿ ಫಂಡ್ ಅಂತ ಕರೀತಾರೆ ಅದು ರಾಷ್ಟ್ರಪತಿ ಆಡಳಿತದಾಗ ಇರ್ತೈತಿ ಇದೇನಿರ್ತೈತಲ್ಲ ಸಂಚಿತ ನಿಧಿ ಅಂತ ಅದರಿಂದ ರೊಕ್ಕ ಕೊಡ್ತಾರೆ ಇದಾತ ಇನ್ನು ಆರ್ಟಿಕಲ್ ಸ್ಟಾರ್ಟ್ ಹಾಕೋ ಎಲ್ಲಿಂದ ಅಂದ್ರೆ 315ರಿಂದ 23 ಅಂತ ಹೇಳಿ 15ನೇ ಆರ್ಟಿಕಲ್ ಏನ್ ಹೇಳ್ತೈತ್ರಿ ರಚನೆ 8ನೇ ಬಿಡ್ಕೊಂಡ್ಬಿಡ್ರಿ 15 ಅಂದ್ರೆ ರಚನೆ 16 ಅಂದ್ರೆ 16 ಅವ್ರ ಅಧಿಕಾರ ಅವಧಿ ಆಗಲಿ ಅವ್ರದ್ದು ಏನು ಅಪಾಯಿಂಟ್ಮೆಂಟ್ ಇರ್ತದಲ್ಲ ಅದ್ರ ಪ್ರೊಸೀಜರ್ ಯಾವ್ದು 16 17 ಬಂದಾಗ ರೆಮೂಯೇಬಲ್ ಅಥವಾ ಸಸ್ಪೆನ್ಷನ್ ಈಗ 317 ಬಂದ್ರೆ ABC ಬರ್ತಾವಲ್ಲ 17A ಅಂತ ಕನ್ಸಿಡರ್ ಮಾಡತ್ತಂದ್ರೆ 1 ಇದ್ದಂಗ 317 1 ಎದ್ರ ಬಗ್ಗೆ ಹೇಳ್ತೈತಂದ್ರ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಮಾಡ್ಬೇಕು 317 2 ಬಂದ್ರ ಸಸ್ಪೆನ್ಷನ್ ಯಾರು ಮಾಡ್ಬೋದ್ರ ಪ್ರೆಸಿಡೆಂಟ್ ಮತ್ತು ರಾಜ್ಯಪಾಲ ಇದು ಇನ್ನೊಂದು ನೆನಪಿಟ್ಕೋರ ಇದನ್ನ ಯಾವ್ದಾರು ಪ್ರೆಸಿಡೆಂಟ್ ಸಸ್ಪೆಂಡ್ ಮಾಡೋರು ಯಾರನ್ನ UPSC ಚೇರ್ಮನ್ ಅಟ್ಟ ಮಾಡ್ತಾರೆ ರಾಜ್ಯಪಾಲ ಯಾರನ್ನ ಸಸ್ಪೆಂಡ್ ಮಾಡ್ತಾರಂದ್ರ ಯಾವ್ದ KPSC ಇನ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಇರ್ತದಲ್ಲ ಅದರದ್ದು ಮತ್ತೆ ಪಾರ್ಲಿಮೆಂಟ್ ಬರ್ತದೆ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬರ್ತದಲ್ಲ ಅದರದ್ದು ಸಸ್ಪೆನ್ಷನ್ ಯಾರು ರಾಷ್ಟ್ರಪತಿ ನೆನಪಿರ್ತಾವಲ್ಲ ಕರೆಕ್ಟ್ ಈ 317 2 ಅದು ಈಗ ಇನ್ನು 317 3 ಬಂದ್ರ ರಾಷ್ಟ್ರಪತಿ ಏನ್ ಮಾಡ್ಬೋದ್ರ ರೆಮೂವಬಲ್ ಮಾಡ್ಬೋದು ಹೆಂಗಂದ್ರೆ ಇನ್ಕ್ವೈರಿ ಇರಲ್ದ 317 ಈ ಮುಗಿದು 318 ಬಂದ್ರ ಸೇವಾ ಸಿಬ್ಬಂದಿ ರೂಲ್ಸ್ ಅವ್ರು ಏನ್ ಫಾಲೋ ಮಾಡ್ತಾರ ಏನಿಲ್ಲ 319 ಬಂದ್ರ ಫಸ್ಟ್ ರಿಟೈರ್ಮೆಂಟ್ ಹೇಳಿಲ್ಲ ಇದು ಕ್ವಶನ್ ಏನ್ ಕೇಳ ಇವು ಆರ್ಟಿಕಲ್ ಮೇಲೆ ಕ್ವಶನ್ ಕೇಳಿದ್ದು ಏನ್ ಕೇಳಿರ್ತಾನಂದ್ರ KPSC ಮೆಂಬರ್ ಆಗಲಿ ಅಥವಾ KPSC ಮೆಂಬರ್ ಆಗಲಿ ಅವ್ರು ರಿಟೈರ್ಡ್ ಆದ್ಮೇಲೆ ಏನ್ ಕೆಲಸ ಮಾಡ್ತಾರಂದ್ರ ಅವ್ರ ಮುಂದೆ ಏನ್ ಮಾಡೋದು UPSC ದಾಗ ಹೋಗ್ಬೋದು ಅದನ್ನ ಹೇಳ್ತೈತಿ 317 19 ಅದು ಅಲ್ಲ 19 ತನ ಕರೆಕ್ಟ್ ಅದಿಲ್ಲ 300 ಇಲ್ಲ ನೋಡಿ ಹಾಂ ಪೇ ಕನ್ಫ್ಯೂಸ್ ಆತಾ ಈಗ ನೋಡಿ ಸಸ್ಪೆಂಡ್ ಇದು ಹೇಳ್ತೀನಿ ನೋಡ್ರಿ ನಮ್ಮಲ್ಲಿ ಏನೈತೆ ಅಂದ್ರೆ KPSC ಅಟ್ಟ ಹೇಳ್ಬಿಡ್ಲ KPSC ಬತ್ತೇಳಿ KPSC ದಾಗ ರಚನೆ ಮಾಡಿರ್ತೀರಿ ಕರೆಕ್ಟ್ ಅವ್ರಿಗೊಬ್ರನ್ನ ಅಧ್ಯಕ್ಷನ ನೇಮಕ ಮಾಡ್ಬೇಕು ಅಧ್ಯಕ್ಷನ ನೇಮಕ ಯಾರು ಮಾಡಿರ್ತಾರ ಅಂದ್ರೆ ಗವರ್ನರ್ ಮಾಡ್ತಾರೆ ನೇಮಕ ಮಾಡೋದು ಯಾರು ಚೇರ್ಮನ್ ಇಲ್ಲ ಯಾಕಂದ್ರೆ ಆ ಗವರ್ನರ್ ಅಂದ್ರೆ ಆ ರಾಜ್ಯದ ಏನಂದ್ರೆ ಫಸ್ಟ್ ವ್ಯಕ್ತಿ ಅಥವಾ ಮೊದಲ ವ್ಯಕ್ತಿ ಅಂತ ಕರಿತೀವಿ ಅವಂಗ ಅದ್ರ ಉಸ್ತುವಾರಿ ಕೊಟ್ಟಿರ್ತಾರ ಅವ್ರು ನೇಮಕ ಮಾಡ್ರಿ ಕರೆಕ್ಟಾ ಆ ನೇಮಕ ಮಾಡಿದ್ಮೇಲೆ ಏನ್ ಮಾಡ್ತಾರ ಅಂದ್ರೆ ರೆಮೂವ್ ಮಾಡ್ಬೇಕು ಅವ್ರ ಮೇಲೆ ಏನ್ರ ಎಲಿಗೇಷನ್ ಆದ್ರೆ ರೆಮೂವ್ ಮಾಡ್ಬೇಕು ಈಗ ನಮಗೆ ಸ್ಟೇಟ್ದಾಗ ಅವ್ ಏನ್ ಕೆಲಸ ಮಾಡನಂತ ಗೊತ್ತಿರಂಗಿಲ್ಲ ರಾಷ್ಟ್ರಪತಿ ಎಲ್ಲಾ ಸ್ಟೇಟ್ ಹೆಂಗೆ ಎನ್ಕ್ವೈರಿ ಮಾಡಕ್ ಬರ್ತದೆ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ರೆಕಮೆಂಡ್ ಮಾಡ್ಬೇಕು ಯಾರು ಮಾಡ್ತಾರೆ ಅಂದ್ರೆ ಗವರ್ನರ್ ಆಲ್ರೆಡಿ ರೆಕಮೆಂಡ್ ಯಾರಿಗೆ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗೆ ಇವ್ರನ್ನ ತೆಗೆದೋಗಿ ಅಂತ ಹೇಳಿ ಬಟ್ ರಾಷ್ಟ್ರಪತಿಗೆ ಅಧಿಕಾರ ಐತಿ ತೆಗಿಯೋದು ಬಟ್ ಆ ಟೈಮ್ನಾಗ ಇವ್ರನ್ನ ಎಲ್ಲರ KPSC ಮೆಂಬರ್ ಇಟ್ರ ತಿಳ್ಕೊರಿ ಈಗ ಯಾರಂದ್ರೆ ಗವರ್ನರ್ ನಿಮ್ಗೆ ಏನಾರ ಹೇಳಿರ್ತಾನೆ ಏನಂದ್ರ ರಾಷ್ಟ್ರಪತಿಗೆ ಇವ್ರನ್ನ KPSC ಮೆಂಬರ್ನ ನಾವು ರೆಮೂವ್ ಮಾಡ್ಬೇಕಂತ ಹೇಳಿ ಕಳಿಸಿರ್ತಾರೆ ಒಂದು ಎನ್ಕ್ವೈರಿ ಕಮಿಟಿ ಮಾಡ್ರಿ ಅಂತ ಹೇಳಿ ಆ ಟೈಮ್ನಾಗ ರಾಷ್ಟ್ರಪತಿ ಸಸ್ಪೆಂಡ್ ಮಾಡಂಗಿಲ್ಲ ಯಾರು ಮಾಡ್ತಾರಂದ್ರೆ ಗವರ್ನರ್ ಮಾಡ್ತಾರೆ ಯಾಕೆ ಗವರ್ನರ್ ಮಾಡ್ತಾರಂದ್ರ ಆ ಟೈಮ್ನಾಗ ಅವ್ರ ಎಲ್ಲರ KPSC ಚೇರ್ಮನ್ ಇದ್ರತ್ತೀನಿ ಹೆಂಗೋ ಅವ್ರಿಗೆ ಗೊತ್ತಾಗಿರ್ತೈತೆ ನಮ್ದು ಎನ್ಕ್ವೈರಿಯಾಗ ಹೋಗೋ ಟೈಮ್ ಬಂದೈತೆ ಅಂತ ಹೇಳಿ ಆ ಟೈಮ್ನಾಗ ಮತ್ತೆ ಎಲ್ಲರ ಎಕ್ಸಾಮ್ ಇದ್ರೊಳಗೆ ಅವ್ರು KPSC ಚೇರ್ಮನ್ ಅಂತ ಬಿಟ್ಟಿದ್ವಿ ಅಂತೇಳಿ ಆ ಟೈಮ್ನಾಗ ಇನ್ನ ಕರಪ್ಷನ್ ಮಾಡ್ಬೋದು ಅಥವಾ ಇನ್ನ ಏನಾರ ಯೂಸ್ ಮಾಡ್ಕೋಬಹುದು ಅಥವಾ ಏನ್ ಮಾಡ್ಬೋದು ಅಂದ್ರೆ ಆ ಸಾಕ್ಷಿಗಳನ್ನೆಲ್ಲ ನಾಶ ಮಾಡ್ಬೋದಲ್ಲ ಅದ್ರ ಸಲ್ಮಂದ್ ಆ ಪವರ್ ಯಾರಿಗೆ ಕೊಡ್ತಾರಂದ್ರೆ ಗವರ್ನರ್ ಆ ಟೈಮ್ನಾಗ ತುರ್ತಾಗಿ ಏನ್ ಮಾಡ್ತಾರಂದ್ರೆ ಸಸ್ಪೆಂಡ್ ಮಾಡ್ಬಿಡ್ತಾರ ಅವ್ರು ಸಸ್ಪೆಂಡ್ ಮಾಡ್ರೆ ಅವ್ರಿಗೆ ಅಧಿಕಾರದ ಅವಧಿ ಎಲ್ಲ ಹೋಗ್ಬಿಟ್ಟಿರ್ತಾವ ಅಂದ್ರೆ ಅಧಿಕಾರದ ಸವಲತ್ತು ಹೋಕ್ಕವು ಅದ್ರ ಸಲ್ಮಂದ ರಾಜ್ಯಪಾಲ ಸಸ್ಪೆಂಡ್ ಮಾಡ್ತಾನೆ ಗೊತ್ತಪ್ಪ
ಯಾರಿಗೆ? ಆರೋಪಿ ಆದ್ರೆ ಮತ್ತೆ ಶಿಕ್ಷೆ ಕೊಡತ್ತಾರ. ಆರೋಪಿ ಆದ್ರೆ ಇವ್ರಿಗೆ ಇಮ್ಯುನಿಟಿ ಇಲ್ಲ, ಅದನ್ನೊಂದು ತಿಳ್ಕೊರಿ. ಮತ್ತೆ ಸುಪ್ರೀಂ ಕೋರ್ಟ್ ಐತಂತೇಳಿ ಶಿಕ್ಷೆ ಅಂದ್ರೆ ಅದನ್ನ ಕೆಲಸದಿಂದ ತೆಗಿತಾರ. ಅವ್ರು ಏನಾರ ಕ್ರಿಮಿನಲ್ ಕೇಸ ಇಂಥವ್ ಏನಾರ ಬಂದ್ರೆ ಅವಾಗ ಈಗ ಶಿಕ್ಷೆ ಆಗೋದಂದ್ರೆ ಅವ್ರಿಗೆ ಇದನ್ನ ಮಾಡೋದು, ಅವ್ರೇನು ಮರ್ಡರ್ ಕೇಸ ಇಂಥವ್ ಬರಂಗಿಲ್ಲ. ಇವೇನಂದ್ರೆ ಶಿಕ್ಷೆ ಅಂದ್ರೆ ಅವ್ರನ್ನ ಕೆಲಸದಿಂದ ತೆಗಿಯೋದಂದ್ರೆ ದೊಡ್ಡ ಇದನ್ನದು ವಜಾ ಮಾಡಿ ಬಿಡ್ತಾರ ಅಷ್ಟ. ಅದು ಬರಂಗಿಲ್ಲ. ನೆಕ್ಸ್ಟ್ ಬಿಡ್ರಿ, ಗೊತ್ತಾತಲ್ಲ, ಏನು ಕನ್ಫ್ಯೂಷನ್ ಇಲ್ಲಲ್ಲ. ಲಾಸ್ಟ್ ಹೇಳ್ತೀರ ನೀನು? ಬೇಡ ಗೊತ್ತಾಗ್ಯಾವಲ್ಲ ಆರ್ಟಿಕಲ್, ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಸ್ಟೇಟ್ ಬ್ಯಾಂಕ್. ನೆಕ್ಸ್ಟ್ ಬೇಡ ಸಾಕು, ಲಾಸ್ಟ್ ಒಮ್ಮೆ ಹೋಗ್ತೀನಿ. ನೆಕ್ಸ್ಟ್ ಭಾರತ ಜೋಡೋ ಯುವ ಸಂಘ ಆತ್ ಮಾಡತ್ತಾರ ರೀಸೆಂಟ್ ಆಗಿ. ಇದು ಕರ್ನಾಟಕದಾಗ ನ್ಯೂಸ್ನಾಗ ಐತೆ. ಅದ್ರ ಮೇಲೆ ಹೆಂಗೆ ಕೇಳ್ತಾರತ್ತ ಪೂರ್ತಿ ಡೆಪ್ತಾಗಿ ಕೇಳ್ಬೋದ್ರಿ. ಭಾರತ ಜೋಡೋ ಯುವ ಸಂಘ ಯಾಕೆ ಮಾಡತ್ತಾರ ಹೇಳ್ರಿ? ಗ್ರಾಮ ಪಂಚಾಯತಿ ಒಳಗಟ್ಟ ಈಗ ಹೇಳ್ರಿ. ಭಾರತ್ ಜೋಡೋ ಯುವ ಸಂಘ ಅಂತ ಮಾಡತ್ತಾರ ರೀಸೆಂಟಾಗಿ ಕರ್ನಾಟಕದಾಗ. ಕರೆಕ್ಟಾ? ಭಾರತ್ ಜೋಡೋ ಯುವ ಸಂಘ ಅಂತ ಎಲ್ಲಿ ಮಾಡತ್ತಾರ ಹೇಳ್ರಿ? ನಗರ ಮತ್ತು ಗ್ರಾಮೀಣ ಭಾಗದಾಗ. ಓನ್ಲಿ ಗ್ರಾಮೀಣ ಭಾಗದಾಗ. ಯಾವ್ದ? ವೆರಿ ಗುಡ್, ಗ್ರಾಮೀಣ ಭಾಗದಾಗ ತಪ್ಪದು. ಯಾವ್ದಂದ್ರೆ ನಗರ ಮತ್ತು ಗ್ರಾಮೀಣ. ಈಗ ಹೇಳ್ತ ನೋಡ್ರಿ, ಭಾರತ್ ಜೋಡೋ ಯುವ ಸಂಘ ಅಂತ ಮಾಡತ್ತಾರ. ಎಷ್ಟು ಮಾಡ್ಬೇಕಂದ್ರೆ 10,000 ಯುವ ಸಂಘ. ಪೂರ್ತಿ ಹೇಳ್ತೀನಿ ಕೇಳ್ರಿ, ಆಮೇಲೆ ಡೌಟ್ ಕೇಳ್ರಿ ನಡೀತೈತಿ. ಏನ ಭಾರತ್ ಜೋಡೋ ಯುವ ಸಂಘ ಆತ್ಮತ್ತೇಳಿ ಎಷ್ಟು ಮಾಡತ್ತಾರ ಅಂದ್ರೆ 10,000 ಯುವ ಸಂಘಗಳನ್ನ ಮಾಡತ್ತಾರ. ಈ ಯುವ ಸಂಘಗಳನ್ನ ಎದಕ್ಕೆ ಮಾಡತ್ತಾರ ಅಂದ್ರೆ ಹಳ್ಳಿ ಆಗ್ಲಿ ಮತ್ತು ನಗರ ಪ್ರದೇಶ ಆಗ್ಲಿ, ಅಲ್ಲಿ ಏನು ಯುವಕರು ಇರ್ತಾರಲ್ಲ ಆ ಯುವಕರದ್ದು ಏಜ್ ಲಿಮಿಟ್ ಕೊಟ್ರೆ ಎಲ್ಲ ಹೇಳ್ಬಿಡ್ತನು. ಏನ್ ಮಾಡ್ತಾರಂದ್ರೆ ಅವ್ರು ಯುವಕರನ್ನ ತಗೊಂಡು ಏನ್ ಮಾಡೋದಂದ್ರೆ ಒಂದು ಸಂಘ ಮಾಡೋದ್ರಿ. ಆ ಸಂಘದಿಂದ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಕಲ್ಚರ್ ಆಗ್ಲಿ ಅಥವಾ ಅಲ್ಲಿ ಸ್ಕಿಲ್ ಆಗ್ಲಿ ಏನದಾವಲ್ಲ ಅವನ್ನೆಲ್ಲ ಯುವಕರು ಏನಿರ್ತಾರಲ್ಲ ಅವ್ರಿಗೆ ರೊಕ್ಕ ಕೊಟ್ಟಿರ್ತಾರೆ. ಒಂದು ಸಂಘಕ್ಕೆ 10 ಲಕ್ಷ ರೂಪಾಯಿ ಮಾಡ್ಯಾರ ರೀಸೆಂಟ್ ಆಗಿ. ಡಿ.ಕೆ. ಶಿವಕುಮಾರ್ ಅವರ 10 ಲಕ್ಷ ರೂಪಾಯಿ ಕೊಡ್ತಾರಲ್ಲ, ಅದರಿಂದ ಏನು ಎನ್ಕರೇಜ್ ಮಾಡ್ಬೇಕಾರ ಅಲ್ಲಿ ಮೂಲ ಸೌಕರ್ಯಗಳಾಗಲಿ ಅಥವಾ ಅಲ್ಲಿ ಹೊಸ ಯೋಜನೆ ತರಕಾಗ್ಲಿ ಅಥವಾ ಅಲ್ಲಿ ಏನಾರ ಪಾರಂಪರಿಕ ಸ್ಥಳಗಳಿದ್ದು ಅಂತೇಳಿ ಅವ್ನು ಪ್ರೊಟೆಕ್ಟ್ ಮಾಡೋಕ್ಕಾಗಲಿ, ಆ ಕಲ್ಚರ್ ಬಗ್ಗೆ ಈ ಯುವಕರು ಏನು ಮಾಡ್ಬೇಕಂದ್ರೆ ಅದಕ್ಕೊಂದು ಸಂಘಟನೆ ಮಾಡಿ ಅದಕ್ಕೆ ಏನು ಅವನತಿ ಹೊಂದೈತೋ ಅಥವಾ ಏನಾರ ಡಿಸಾಸ್ಟರ್ ಮಾಡತ್ತೀವಿ ಇದನ್ನೆಲ್ಲ ಎನ್ಕ್ವೈರಿ ಮಾಡೋ ಸಲುವಾಗಿ ಒಂದು ಸಂಘ ಅಂತ ಮಾಡ. ಇದು ಸಂಘ ಅಂತ ಕರಿತೀವಿ. ಕರೆಕ್ಟ್ ಗೊತ್ತಾತ? ಯಾವ ಸಂಘ ಅಂತ ಹೇಳಿ? ಭಾರತ ಜೋಡೋ ಯುವ ಸಂಘ ಅಂತೇಳಿ. ಇದು ಟೋಟಲ್ ಎಷ್ಟು ಮಾಡ್ತಾರಂದ್ರೆ 10,000 ಮಾಡತ್ತಾರ. ಈ 10,000 ಒಳಗೆ ಓನ್ಲಿ ಗ್ರಾಮೀಣ ಮಟ್ಟದಾಗ ಎಷ್ಟಾಗವ್ರ 6,000 ಸಂಘಗಳನ್ನ ಗ್ರಾಮೀಣ ಮಟ್ಟದಾಗ ಮಾಡತ್ತಾರ. ಇನ್ನು 4,000 ಸಂಘಗಳು ಇರ್ತಾವಲ್ಲ ಅವ್ನು ಎಲ್ಲಿ ಮಾಡತ್ತಾರ ಅಂದ್ರೆ ನಗರ ಭಾಗದಾಗ ಬರ್ತಾವ. ಗೊತ್ತಾಗತ್ತವಲ್ಲ? ಭಾರತ ಜೋಡೋ ಯುವ ಸಂಘ ಹೇಳತ್ತನ್ ಎಷ್ಟು ಲಕ್ಷ ಕೊಡ್ತಾರಂದ್ರೆ ಒಂದು ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಾರ. ಅದು ಟೋಟಲ್ 1,010 ಕೋಟಿನೂ ಮಾಡ್ಯಾರ. 1,010 ಕೋಟಿ ಮಾಡ್ಯಾರ. ಇದ್ರದ್ದು ಏನೇನು ಕೇಳಿರ್ತಾರೆ ಗೊತ್ತಾನ? ಅಥವಾ ಇದನ್ನ ಇಂಪ್ಲಿಮೆಂಟ್ ಮಾಡೋ ಏಜೆನ್ಸಿ ಯಾವ್ದತ್ ಕೇಳ್ತಾರೆ, ಅಥವಾ ಇದನ್ನ ಏನಂದ್ರೆ ಜಾರಿಗೆ ತರೋ ಏಜೆನ್ಸಿ ಅಥವಾ ಯಾವ ಇಲಾಖೆ ಯಾವ್ದು ತರ್ತದೆ ಪೂರ್ತಿ ಹೇಳ್ಬಿಡ್ಲಿ, ಅದನ್ನ ಆಮೇಲೆ ಕ್ವಶನ್ ಕೇಳಿ ಈಗ ಗೊತ್ತಾತಲ್ಲ. ಭಾರತ ಜೋಡೋ ಯುವ ಸಂಘ ಎದ್ರ ಸಂಬಂಧ ಐತಂದ್ರೆ ಯುವಕರನ್ನ ಒಂದು ಸಂಘಟನೆ ಮಾಡತ್ತಾರ. ಇವ್ರು ಏನ್ ಮಾಡ್ತಾರ ಅಂದ್ರೆ ಹಳ್ಳಿ ಒಳಗಾಗ್ಲಿ ಅಥವಾ ಸಿಟಿ ಒಳಗಾಗ್ಲಿ ಆ ರೀಸನ್ ಒಳಗೆ ಏನ್ ಕಲ್ಚರ್ ಇರ್ತಾವ ಅಥವಾ ಆರ್ಟಿಷಿಯನ್ಸ್ ಇರ್ತಾರಲ್ಲ ಅವ್ರಿಗೆ ಆದ್ಯತೆ ಕೊಡಕತ್ ಮಾಡತ್ತಾರ. ಎಷ್ಟು ಒಂದ್ ಸಂಘಕ್ಕೆ ಎಷ್ಟು ಕೊಡ್ತಾರ ಅಂದ್ರೆ 10 ಲಕ್ಷ ರೂಪಾಯಿ. ಎಷ್ಟು ಸಂಘಗಳನ್ನ ಮಾಡತ್ತಾರ ಅಂದ್ರೆ 10,000. ಆ 10,000 ಸಂಘದಾಗ ಗ್ರಾಮೀಣ ಮಟ್ಟದಾಗ ಎಷ್ಟದ ಅಂದ್ರೆ 6,000. ಆಮೇಲೆ ನಗರ ಮಟ್ಟದಾಗ ಬಂದಾಗ 4,000. ಗೊತ್ತಾದ್ವಲ್ಲ? 10,000 ಅದು 6 ಮತ್ತು 4 ಅದು. ಇದಾದ್ಮೇಲೆ ಒಂದು ಸಂಘ ಮಾಡ್ಬೇಕಂದಿದ್ದು ಸಂಘ ಮಾಡ್ಬೇಕಾದ್ರೆ ಜನ ಇರ್ಬೇಕಲ್ಲ, ಅದ್ರಿಗೆ ಏಜ್ ಲಿಮಿಟ್ ಬೇಕು. ಯಾರನ್ನ ತಗೋತಾರೆ ಯುವಕರಂದ್ರ? ಎಲ್ಲಿ ತನ ಏಜ್ ಲಿಮಿಟ್ ಐತಂದ್ರ ಆಪ್ಷನ್ ಕೊಡ್ಲಿ. 18ರಿಂದ 35, 16ರಿಂದ 35, 15ರಿಂದ 35. ಯಾವ್ದ? 16ರಿಂದ 35 ಏಜ್ ಲಿಮಿಟ್ ಐತಿ. ನೆನಪಿಟ್ಕೋರೆ. ಮತ್ತೆ ಇಲ್ಲಿ ಎಲ್ಲರ 18 ಆಗ್ತವೆ. ಯುವಕರ ಕನ್ಸಿಡರ್ ಮಾಡ್ರಿ. ಇಲ್ಲಿ ಏನು ಎಲೆಕ್ಷನ್ ವೋಟಿಂಗ್ ಪವರ್ ಅದು ಏನು ಕನ್ಸಿಡರ್ ಮಾಡಿಲ್ಲ. ಯುವಕರ ಸಂಘ ಅಂದ್ರೆ 16ರಿಂದ ಎಲ್ಲಿ ತನ ಅಂದ್ರೆ 35 ಏಜ್ ತನ ಏಜ್ ಲಿಮಿಟ್ ಐತ್. ಆ ಸಂಘಟನೆ ಮಾಡ್ಬೇಕು ಅಥವಾ ಹಳ್ಳಿ ಒಳಗ ಎಷ್ಟು ಜನ ಒಂದು ಸಂಘ ಮಾಡ್ಬೇಕಾರೆ ಮಿನಿಮಮ್ ಎಷ್ಟು ಜನ ಮೆಂಬರ್ಸ್ ಇರ್ಬೇಕಂತ ಅದನ್ನು ಕೊಟ್ಟ. ನಾವು ಇವು ಕೇಳಿರ್ತಾರೆ ಮಾಡಿ ಆಶಾ ಕಾರ್ಯಕರ್ತರ ಒಳಗೆ ಕೇಳಿದಲ್ಲ. ಹಂಗಿಲ್ಲಿ ನಾಳೆ ಎಲ್ಲರ ಭಾರತ ಜೋಡೋ ಯುವ ಸಂಘ ಆಗ್ಬೇಕಾರ ಒಂದು ಸಂಘಕ್ಕೆ ಕನಿಷ್ಠ ಎಷ್ಟು ಜನ ಇರ್ಬೇಕು ಯುವಕರ ಅಂತ ಹೇಳ್ರ? ಎಷ್ಟು ಜನ? 100 ಜನ. 100 ಜನ ಮಿನಿಮಮ್ ಇರ್ಬೇಕು. ನೆನಪಿಟ್ಕೋರಿ, 100 ಜನ ಮೆಂಬರ್ಸ್ ಅಥವಾ ಮಿನಿಮಮ್ ಏನಂದ್ರೆ ಒಂದು ಸಂಘಟನೆ ಆಗ್ಬೇಕಾರ 100 ಜನ ಏನಿರ್ಬೇಕಾರ ಮಿನಿಮಮ್ ಯುವಕರು ಇರ್ಬೇಕು. ಎಲ್ಲಿಂದ ಎಲ್ಲಿ ಏಜ್ ತನ ಅಂದ್ರೆ 16ರಿಂದ 35. ಇದು ಯಾಕೆ ಕನ್ಫ್ಯೂಸ್ ಮಾಡ್ತಾನಂದ್ರೆ 18 ಕೊಟ್ಬಿಟ್ಟಿರ್ತಾನೆ ಒಂದೇ ಆಪ್ಷನ್. 18 ಬರಂಗಿಲ್ಲ, 16ರಿಂದ ಹಿಡ್ದಾರ. 16ರಿಂದ ಯಾವ ಏಜ್ ತನ ಅಂದ್ರೆ 35 ಏಜ್ ತನ. ಆಮೇಲೆ ಒಂದು ಸಂಘಟನೆಗೆ ಮಿನಿಮಮ್ ಎಷ್ಟು ಇರ್ಬೇಕಂದ್ರೆ 100 ಜನ ಇರ್ಬೇಕ. ಯುವ ಏಜ್ದವ್ರು ಇರ್ತಾರೆ. ಇದಾದ್ಮೇಲೆ ಇಂಪ್ಲಿಮೆಂಟ್ ಏಜೆನ್ಸಿ ಅಂತ ಹೇಳಿಲ್ಲ. ಇಂಪ್ಲಿಮೆಂಟ್ ಏಜೆನ್ಸಿ ಯಾವ್ದು ಬರ್ತೈತೆ ಅಂದ್ರೆ ಇದಕ್ಕೆ ಯುವ ಮತ್ತು ಕ್ರೀಡಾ ಇಲಾಖೆ ಅಂತ ಬರ್ತೈತಿ. ಯುವ ಮತ್ತು ಕ್ರೀಡಾ ಇಲಾಖೆ ಅಂತ ಹೇಳಿ ಇಂಪ್ಲಿಮೆಂಟ್ ಇವು ಎರಡು ಕನ್ಫ್ಯೂಸ್ ಮಾಡ್ತಾರ. ಏನ್ ಕೇಳ್ತಾರ ಗೊತ್ತಾನೆ? ಯುವ ಮತ್ತು ಕ್ರೀಡಾ ಇಲಾಖೆ ಏನಂದ್ರೆ ಈ ಭಾರತ ಜೋಡೋ ಯುವ ಸಂಘ ಐತ್ಲ, ಆ ಯುವ ಸಂಘನ ಇಂಪ್ಲಿಮೆಂಟ್ ಮಾಡ್ತೈತಿ ಎಲ್ಲ ಕಡೆ ಎಫೆಕ್ಟಿವ್ ಆಗಿ. ಬಟ್ ಅವ್ರದ್ದು ಕೊಲಾಬ್ರೇಷನ್ ಯಾರ್ಯಾರ ಜೋಡ ಇರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಬರ್ತೈತಿ, ರೂರಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ ಇದನ್ನ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್, ಕಂದಾಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇವ್ರ ಜೋಡ ಬಟ್ಟೆ ಏನ ಸೈನ್ ಮಾಡ್ಕೊಂಡು ಅಥವಾ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ತಕೊಂಡು ಏನ್ ಮಾಡ್ತಾರಂದ್ರೆ ಈ ಇಂಪ್ಲಿಮೆಂಟ್ ಮಾಡೋರು ಯಾರಂದ್ರೆ ಯುವ ಮತ್ತು ಕ್ರೀಡಾ ಇಲಾಖೆ ಅಂತ ಬರ್ತದೆ. ಯುವಕರ ಸಬಲೀಕರಣ ಏನಂತ ಮಿನಿಸ್ಟ್ರಿ ಆಫ್ ಯೂತ್ ಅಂಡ್ ಇದನ್ನ ಯೂತ್ ಅಂಡ್
ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರ ಇದನ್ನೇನಂದ್ರೆ ಯುವ ಮತ್ತು ಸಬಲೀಕರಣ ಇಲಾಖೆ ಬರ್ತದಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಯಾವ 4 ಇಲಾಖೆಯೊಂದಿಗೆ ಸಹಯೋಗ ತಗೋತಾರೆ ಅಂದ್ರೆ ಒಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಇನ್ನೊಂದು ಯಾವ್ದಂದ್ರೆ ನಗರಾಭಿವೃದ್ಧಿ ಇಲಾಖೆ, ಮೂರನೇದು ಯಾವ್ದಂದ್ರೆ ಕಂದಾಯ ಇಲಾಖೆ. ಅಂದ್ರೆ ರೊಕ್ಕ ಬೇಕಲ್ಲ ಕಂದಾಯ ಇಲಾಖೆದಿಂದ. ಮತ್ತೆ ಇನ್ನೊಂದು ಯಾವ್ದಂದ್ರೆ ಯಾವ್ದ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಗೊತ್ತಾತ? ಇದಾದ್ಮೇಲೆ ಎಷ್ಟು ಯುವಕರ ಮಿನಿಮಮ್ ಇರ್ಬೇಕಂತ ಹೇಳಿ 100 ಜನ. ಏಜ್ ಲಿಮಿಟ್ ಏನಂತ ಹೇಳಿ 16ರಿಂದ 35. ಇದಾತ. ಇದಾದ್ಮೇಲೆ ಇದನ್ನ ಡೈರೆಕ್ಟ್ ಹಿಂಗೋ ಲೈನ್ ಹಾಕಿರ್ತಾರೆ ಏನಂದ್ರೆ ಯಾವ ಕಾಯ್ದೆ ಅಂಡರ್ ಇದನ್ನ ರಿಜಿಸ್ಟರ್ ಮಾಡ್ತಾರೆ. ಈಗ ಯುವ ಸಂಘಗಳನ್ನ ಮಾಡತ್ತಾರಲ್ಲ ಭಾರತ ಜೋಡೋ ಯುವ ಸಂಘ ಅಂತೇಳಿ, ನಮ್ಮಲ್ಲಿ ಸೊಸೈಟಿ ಕಾಯ್ದೆ 1965 ಆ ಕಾಯ್ದೆ ಅಂಡರ್ ಕಂಪಲ್ಸರಿ ರಿಜಿಸ್ಟರ್ ಆಗ್ಬೇಕು. ಯಾಕಂದ್ರೆ ಸಂಘಗಳನ್ನ ಲೀಗಲ್ ಆಗಿ ನೋಡ್ಬೇಕಲ್ಲ. 10 ಲಕ್ಷ ಕೊಡ್ತಾರಂದ್ರ ಯಾವ ಕಾಯ್ದೆ ಅಂದ್ರೆ ಕರ್ನಾಟಕ ಸೊಸೈಟಿ ನೋಂದಣಿ ಕಾಯ್ದೆ ಅಂತ ಬರ್ತದೆ 1960. ಏನ್ ಅನ್ಸ್ಬೇಡ್ರಿ, ಒಂದೇ ಸರ ಕೇಳಿದ್ರೆ ಮತ್ತೆ ರಿಪೀಟ್ ಆದ್ರೆ ನೆನಪು ಬರತ್ತಾವ ಪಕ್ಕ. ಗೊತ್ತಾದ್ವಲ್ಲ ಎಲ್ಲಿ ತನಕ ಮಿನಿಮಮ್ ಎಷ್ಟು ಇರ್ಬೇಕಂದ್ರೆ ಪಾಪ್ಯುಲೇಷನ್ 100 ಜನ ಇರ್ಬೇಕಾ. ಏಜ್ ಎಷ್ಟಿರ್ಬೇಕಂದ್ರೆ 16ರಿಂದ 35. ಇನ್ನೇನಾಗತ್ತೆ ಹೇಳಿ, ಒಂದು ಸಂಘಕ್ಕೆ ಅಧ್ಯಕ್ಷ ಅದಾವ, ಮತ್ತೊಂದು ಸಂಘಕ್ಕೆ ಆಗ್ಬೋದು ಇಲ್ಲೋ ಅಂದ್ರೆ ಮತ್ತೊಂದು ಬರಲ್ಲ. ಒಂದು ಸದಸ್ಯ ಒಂದು ಸಂಘಕ್ಕೆ ಅಷ್ಟ. ಇನ್ನಾದ್ಮೇಲೆ ಅದ್ರದ ಪಾಪ್ಯುಲೇಷನ್ ಜನಸಂಖ್ಯೆ ಮೇಲೆ ಎಷ್ಟು ಸಂಘ ಮಾಡ್ಬೇಕಂತ ಹೇಳ್ಬಿಡ್ತಾನೆ. ನಾವು ಒಂದು 4 ಅದಾವ. ಇವು ಗೊತ್ತಾದವಲ್ಲ ಭಾರತ ಜೋಡೋ ಯುವ ಸಂಘ ಅಂತೇಳಿ. ಇವು ಹೇಳಿದ್ಮೇಲೆ ಮತ್ತೆ ಹೊಳ್ಳಿ ಕ್ವಶನ್ ಕೇಳ್ತೀನಿ. ನೆಕ್ಸ್ಟ್ ಇದೆ ಗ್ರಾಮ ಪಂಚಾಯತಿ ಒಳಗೆ ಬರ್ತೇಳಿ. ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಸಂಘಟನೆ ಇರಬೇಕು. ಭಾರತ ಜೋಡೋ ಯುವ ಸಂಘ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಅದು ಪಾಪ್ಯುಲೇಷನ್ ಮೇಲೆ ಡಿಕ್ಲೇರ್ ಮಾಡಂಗಿಲ್ರಿ. ಪಂಚಾಯತ್ ಅಂದ ಮೇಲೆ ಅಲ್ಲಿ ಒಂದು ಏನಂದ್ರೆ ಕಂಪಲ್ಸರಿ ಸಂಘನ ನೇಮಕ ಮಾಡ್ಬೇಕು. ಪಂಚಾಯತ್ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಪಟ್ಟಣ ಪಂಚಾಯತ್ ಅಂತ ಕರಿತೀವಿ. ಯಾವ ಹಳ್ಳಿಗಳು ದೊಡ್ಡ ಅಭಿವೃದ್ಧಿ ಆದ್ರೆ ಪಟ್ಟಣ ಪಂಚಾಯತ್ ಅಂತ ಕರಿತೀವಲ್ಲ, ಇಲ್ಲಾರ ತಾಲೂಕು ಪಂಚಾಯತ್ ಅಂತ ಕರಿತೀವಲ್ಲ. ಅಲ್ಲಿ ಬತ್ತೇಳಿ ಜನಸಂಖ್ಯೆ ಎಷ್ಟಿರ್ಬೇಕಂದ್ರೆ ಮಿನಿಮಮ್ 6000 ಜನಸಂಖ್ಯೆ ಇರ್ಬೇಕ್ರಿ. 6000 ಜನಸಂಖ್ಯೆ ಇತ್ತೇಳಿ 6000 ಜನಸಂಖ್ಯೆಗೆ ಒಂದು ಸಂಘಟನೆ. ನಮ್ಮ ಮಿನಿಮಮ್ ಎಷ್ಟಿರ್ಬೇಕಂತೇಳಿ ಆ ಸಂಘಟನೆ ಒಳಗ 100 ಜನ ಇದ್ರೆ ಸಂಘನ ನೋಂದಣಿ ಮಾಡ್ತಾರೆ. ಅದಾದ್ಮೇಲೆ ಎಲ್ಲರ ಮಾಡ್ಬೇಕಾರ ಅಥವಾ ಈಗ ನಮ್ದು ಧಾರವಾಡ ಸಿಟಿ ಐತ್ರಿ. ಧಾರವಾಡ ಸಿಟಿ ಒಳಗೆ ಪಾಪ್ಯುಲೇಷನ್ ಜಾಸ್ತಿ ಐತೆ ಅಂತೇಳಿ 2000 ಜನ ಕೂಡ ಒಂದು ಸಂಘಟನೆ, 3000 ಜನ ಕೂಡ ಹಿಂಗೆ ಮಾಡಕ್ ಬರಂಗಿಲ್ಲ. ಅವ್ರು ಪರ್ಟಿಕ್ಯುಲರ್ ಆಗಿ ಏನು ಕೊಟ್ರ ಅಂದ್ರೆ ಪಾಪ್ಯುಲೇಷನ್ ಬೇಸ್ಡ್ ಮೇಲೆ ಕೊಟ್ಟಾರ. ಗ್ರಾಮ ಪಂಚಾಯತಿಗೆ ಒಂದೊಂದು ಸಂಘಟನೆ ಮಾಡ್ತಾರ. ಅದಾದ್ಮೇಲೆ ಪಟ್ಟಣ ಪಂಚಾಯತಿಗೆ ಬಂದಾಗ ಎಷ್ಟು ಪಾಪ್ಯುಲೇಷನ್ ಒಂದ 6000 ಸಂಘ. 6000 ಜನಸಂಖ್ಯೆಗೆ ಒಂದ ಸಂಘ ಅಂದ್ರೆ 6000 ಜನಸಂಖ್ಯೆ ಅಂದ್ರೆ ಒಂದು ವಾರ್ಡ್ ಇರ್ತೈತೆ ತಿಳ್ಕೊರಿ. ಆ ವಾರ್ಡ್ದಾಗ 6000 ಜನ ಇದ್ರತ್ತೇಳಿ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಡೆಡಿಕೇಟೆಡ್ ಆಗಿ ಒಂದು ಸಂಘ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಪುರಸಭೆ ವ್ಯಾಪ್ತಿ ಅಂತ ಬರ್ತೈತ್ರಿ. ಪುರಸಭೆ ವ್ಯಾಪ್ತಿ ಅಂತೇಳಿ ಅಂದ್ರೆ ತಾಲೂಕ್ ಪಂಚಾಯತಿಗಿಂತ ದೊಡ್ಡದಿತ್ತೇಳಿ ಪುರಸಭೆ ವ್ಯಾಪ್ತಿ ಒಳಗೆ ಬರ್ತಾರ. ಅಥವಾ ಒಂದೊಂದು ಏನಿರ್ತಾವ ಪಟ್ಟಣ ಪಂಚಾಯತಿಗಳಿಗೆ ಒಳಗೆ ಎಲ್ಲಾ ಪುರಸಭೆಗಳು ಇರಂಗಿಲ್ಲ. ಗೊತ್ತಾಗತ್ತವಲ್ಲ. ಗ್ರಾಮ ಪಂಚಾಯತಿ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಪಟ್ಟಣ ಪಂಚಾಯತ್ ಅಂತ ಮಾಡಿರ್ತಾರೆ. ಅಲ್ಲಿ ಪುರಸಭೆ ಇರಂಗಿಲ್ಲ. ಅದಕ್ಕಿಂತ ದೊಡ್ಡದಿದ್ದು ಪುರಸಭೆ ಅಂತ ಇರ್ತದಲ್ಲ. ಆ ಪುರಸಭೆ ಬಂದ್ರೆ ಪಾಪ್ಯುಲೇಷನ್ ಎಷ್ಟಿರ್ಬೇಕಂದ್ರೆ 8000 ಇರ್ಬೇಕು. 6000 8000 ಇದಾದ್ಮೇಲೆ ಇನ್ನು 2000 ಕೂಡಿಸ್ರೆ 10,000 ಬರ್ತದಲ್ಲ. ಅದನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರಂದ್ರೆ GBA ವ್ಯಾಪ್ತಿ ಬರ್ತೈತ್ಲ. GBA ವ್ಯಾಪ್ತಿಗೆ ಬಂದ್ರೆ ಎಷ್ಟಂದ್ರೆ ಗೊತ್ತಾದ್ವಲ್ಲ 4 7ನಲ್ಲಿ 1 ಹಿಡ್ದ ಕರೆಕ್ಟ್ ಹೇಳೋದು 4 6 8 10 4 ಹೇಳಿಲ್ಲ 4 ಗ್ರಾಮ. ಈಗ ಇನ್ನೊಮ್ಮೆ ಹೇಳ್ತಾನೆ ನೋಡ್ರಿ ಕರೆಕ್ಟ್. ಪ್ರತಿ ಇವು 4 ಕೆಟಗಿರಿ ಹೇಳತ್ನ ಇನ್ನೊಮ್ಮೆ ಯಾವ್ದು ಹೇಳತ್ತೀವಿ ಹೇಳ್ರಿ ಮೊದಲು. ಭಾರತ ಜೋಡೋ ಯುವ ಸಂಘ ಏಜ್ ಲಿಮಿಟ್ ಇರ್ಬೇಕು 16ರಿಂದ 35. ಮಿನಿಮಮ್ ಎಷ್ಟು ಸದಸ್ಯರು ಇರ್ಬೇಕಾದ್ರಾಗ 100 ಜನ ಇದ್ರೆ ಒಂದು ಸಂಘ ರಿಜಿಸ್ಟರ್ ಮಾಡ್ತಾರೆ. ಯಾವ ಕಾಯ್ದೆ ಪ್ರಕಾರ ಈ ಸಂಘಗಳನ್ನ ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ಸೊಸೈಟಿ ನೋಂದಣಿ ಕಾಯ್ದೆ 1960 ಬರ್ತೈತಿ. ಅದ್ರೊಳಗೆ ರಿಜಿಸ್ಟರ್ಡ್ ಆಗಿರ್ಬೇಕು. ಗ್ರಾಮ ಪಂಚಾಯತಿಗೆ ಒಂದೊಂದು ನಾವು ಒಂದು ಮಿಸ್ಟೇಕ್ ಏನು ಹೇಳಿ ಅಂದ್ರೆ ಪ್ರತಿ ಪಟ್ಟಣ ಪಂಚಾಯತ್ ಐತಿ ಅದ್ರ ಪಾಪ್ಯುಲೇಷನ್ 4000. ನಾ 6000 ಹೇಳಿಲ್ಲ ಕರೆಕ್ಟ್. 4000 ಬರ್ತದೆ ಯಾವ್ದು ಪ್ರತಿ ಪಟ್ಟಣ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ ಅಂತ ಕರಿತೀವಲ್ಲ ಅದಕ್ಕೆ ಎಟ್ಟಂದ್ರೆ 4000. ಅದಾದ್ಮೇಲೆ ಎಲ್ಲ 2,000 ಇನ್ಕ್ರೀಸ್ ಆಗೋತೋಗ. ಪಂಚಾಯತಿಗೆ ಒಂದೊಂದು ಇರ್ತಾವ. 4000 ಬಂದ್ರೆ ಪಟ್ಟಣ ಪಂಚಾಯತಿ ಆತ. ಪಟ್ಟಣ ಪಂಚಾಯತಿ ಮೇಲೆ 6000 ಎದಕ್ಕಂದ್ರೆ ಪುರಸಭೆ ವ್ಯಾಪ್ತಿಗೆ 6000. 6000 ಆದ್ಮೇಲೆ ಪ್ರತಿ ನಗರ ಸಭೆ ಅಂತ ಬರ್ತೈತಿ ನೋಡ್ರಿ. ನಗರ ಸಭೆಗೆ ಬಂದಾಗ ಎಷ್ಟಂದ್ರೆ 8000. ಅದಾದ್ಮೇಲೆ ಲಾಸ್ಟ್ ಬರ್ತೈತಿ GBA ವ್ಯಾಪ್ತಿ ಅಂತ ಬರ್ತೀವಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಬರ್ತೈತಿಲ್ಲ ಅದರ ಅಂಡರ್ ಬರ್ತೈತಿ. ಅದಕ್ಕೆ ಎಷ್ಟೈತೆ ಅಂದ್ರೆ 10,000 ಇನ್ಕ್ರೀಸ್. ಗೊತ್ತದು ಇವು ಪಾಪ್ಯುಲೇಷನ್ ಬೇಸ್ಡ್ ಮೇಲೆ ಕೇಳಿರ್ತಾರೆ. ಅದಕ್ಕೆ ಯಾಕಂದ್ರೆ ಈಗ ಬೆಂಗಳೂರು ಅತಿ ದೊಡ್ಡ ಡೆವಲಪ್ಡ್ ಐತಿ. ಅಲ್ಲಿ ಎಲ್ಲರ 2000 4000 ಒಂದೊಂದು ಮಾಡೋದ್ರೆ 100 ಸಂಘ ಅಲ್ಲೇ ಆಗ್ಬಿಡ್ತಾವ. ಅದರ ಸಲುವಾಗಿ ಏನು ಕೊಟ್ರ ಅಂದ್ರೆ ಪಾಪ್ಯುಲೇಷನ್ ಬೇಸ್ಡ್ ಮೇಲೆ ಕೊಟ್ಟಾರ. ಲಾಸ್ಟ್ ಒಮ್ಮೆ ಹೇಳ್ಬಿಡ್ತೀರಿ ಬಡ ಭಾರತ್ ಜೋಡೋ ಯುವ ಸಂಘ ಅಂತ ಮಾಡ್ತಾರ. ಎಷ್ಟರಿಂದ ಎಷ್ಟು ಏಜ್ ಇದ್ದವ್ರಿಗೆ 16ರಿಂದ 35. ಎಷ್ಟು ಮಿನಿಮಮ್ ಇರ್ಬೇಕಿದ್ರು ಸದಸ್ಯರ 100 ಜನ ಇದ್ದಾಗ ಒಂದು ಸಂಘ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಯಾವ ಕಾಯ್ದೆ ಪ್ರಕಾರ ಮಾಡ್ತಾರ ಕೇಳ್ರಿ. ಸೊಸೈಟಿ ನೋಂದಣಿ ಕಾಯ್ದೆ 1960 ಪ್ರಕಾರ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಸಂಘ ರಿಜಿಸ್ಟರ್ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಇದನ್ನ ಸಂಘ ರಿಜಿಸ್ಟರ್ ಮಾಡಿದ್ ಅದಾದ್ಮೇಲೆ ಎಷ್ಟು ಕೆಟಗಿರಿ ಹೇಳಿಲ್ಲ. ಎಷ್ಟು ಕೆಟಗಿರಿ ಅಂದ್ರೆ 5 ಕೆಟಗಿರಿ ಬರ್ತಾವ. 5 ಕೆಟಗಿರಿ ಬರ್ತಾವ. ಗ್ರಾಮ ಪಂಚಾಯತಿಗೆ ಒಂದು ಕಂಪಲ್ಸರಿ ಸಂಘ ಇರ್ಬೇಕು. ಅದಾದ್ಮೇಲೆ ಪಟ್ಟಣ ಪಂಚಾಯತಿಗೆ ಪಾಪ್ಯುಲೇಷನ್ 4000. ಪಟ್ಟಣ ಪಂಚಾಯತ್ ಬಂದ್ರೆ 4000. ಪಟ್ಟಣ ಪಂಚಾಯತ್ ಆದ್ಮೇಲೆ ಪುರಸಭೆಗೆ ಬಂದಾಗ 6000. ಪುರಸಭೆ ಆದ್ಮೇಲೆ ನಗರಸಭೆ ಬಂದಾಗ 8000. ಅದಾದ್ಮೇಲೆ ಲಾಸ್ಟ್
GBA ಅಂತ ಬರ್ತೈತಿ ಅಲ್ಲಿ ಎಟ್ಟಂದ್ರೆ 10,000. ಈ 10,000 ಜನಸಂಖ್ಯೆಗೆ ಒಂದ ಸಂಘ ಮಾಡ್ತಾರ, ಅದ ಭಾರತ ಜೋಡೋ ಯುವ ಸಂಘ ಅಂತ ಕರಿತೀವಿ. ಟೋಟಲ್ ಎಷ್ಟು ಮಾಡ್ಬೇಕಂದ್ರ 10,000 ಟೋಟಲ್ ಯುವ ಸಂಘಗಳನ್ನ ಎಷ್ಟು ಮಾಡ್ಬೇಕಾರ 10,000. ಒಂದು ಸಂಘಕ್ಕೆ ಎಷ್ಟು ರೊಕ್ಕ ಕೊಡ್ತಾರ ಅಂತ ಹೇಳಿ 10 ಲಕ್ಷ. ಇವು ಇನ್ ಮುಂದೆ ಏನ್ ಬೇಕಾದ್ ಕೇಳ್ರಿ ಇದ್ರೊಳಗೆ ಬಂದಿರ್ತಾವ. ಇವು ಪರ್ಫೆಕ್ಟ್ ಗೊತ್ತಿದ್ದು ಅಂತೇಳಿ ಇದನ್ನ ಬಿಟ್ಟು ಏನ್ ಬರ್ತಾವಲ್ಲ ಅವ್ನು ಎಲಿಮಿನೇಟ್ ಮಾಡ್ಬಿಡುದು. ಗೊತ್ತಾದ್ವಲ್ಲ ಯಾವ ಇಲಾಖೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತೈತೆ ಅಂತ ಕೇಳ್ರ? ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಇದನ್ನ ಏನ್ ಮಾಡ್ತೈತೆ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ತೈತೆ. ಬಟ್ ಯಾವ ಇಲಾಖೆಗಳು ಇದಕ್ಕೆ ಸಹಯೋಗ ಕೊಡ್ತಾವತ್ತಂದ್ರ ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ನಗರಾಭಿವೃದ್ಧಿ. ಇವು ನೆನಪಿರ್ತಾವ. ಯಾಕಂದ್ರೆ ಯಾವ ಇಲಾಖೆ ಇದಕ್ಕೆ ಸಂಬಂಧಿಸಿದಿಲ್ಲ ಹಿಂಗದು ಕೇಳಿರತ್ತೇಳಿ ಇವು ನೆನಪಿಟ್ಕೊಂಡ್ಬಿಟ್ರು. ನೆಕ್ಸ್ಟ್ ಇದೇ ರೀಸೆಂಟ್ ಆಗಿ ಕರ್ನಾಟಕದಾಗ ಡಿಜಿಟಲ್ ಪ್ರವೇಶ ಅಂತ ಮಾಡತ್ತಾರ. ಡಿಜಿಟಲ್ ಪ್ರವೇಶ ಅಂತೇಳಿ ಈ ಡಿಜಿಟಲ್ ಪ್ರವೇಶ ಎದಕ್ಕೆ ಮಾಡತ್ತಾರ ಹೇಳ್ರಿ? ಡಿಜಿಟಲ್ ಪ್ರವೇಶ ಅಂತ ಮಾಡ್ಯಾರ. ಡಿಜಿಟಲ್ ಪ್ರವೇಶ ಇದು ಹೇಳ ಯಾವ ಒಂದು ಹುಡುಗರು ಸಲ್ಮಂದ ಡಿಜಿಟಲ್ ಪ್ರವೇಶ ಇತ್ತೀಚೆಗೆ ಪಠ್ಯಕ್ರಮ ಜಾರಿ ಮಾಡ್ಯಾರ ಕರ್ನಾಟಕ ಸರ್ಕಾರದ. ನಾವು ರೀಸೆಂಟ್ ಆಗಿ ಹೇಳಿದ್ವಲ್ಲ ಎಜುಕೇಶನ್ದಾಗ ಬಂದಾಗ 1 to 12th ತನ ಪಠ್ಯ ಪುಸ್ತಕಗಳನ್ನ ಬಿಟ್ಟು ಮತ್ತೇನು ಇದನ್ನ ಮಾಡತ್ತಿದ್ರಂದ್ರ ಬುಕ್ಗಳು ಅಥವಾ ನೋಟ್ ಬುಕ್ಗಳನ್ನ ಫ್ರೀಯಾಗಿ ವಿತರಣೆ ಮಾಡತ್ತಿದ್ರಲ್ಲ. ಸೇಮ್ ರೀಸೆಂಟ್ ಆಗಿ ಏನ್ ಮಾಡ್ರಂದ್ರೆ ಕರ್ನಾಟಕದಾಗ ಡಿಜಿಟಲ್ ಎಜುಕೇಶನ್ ಕೊಡ್ಬೇಕಂತ ಡಿಜಿಟಲ್ ಪ್ರವೇಶ ಅಂತ ಪಾಠಗಳನ್ನ ಮಾಡ್ರೆ ಯಾವ ಕ್ಲಾಸ್ದಿಂದ ಅಂದ್ರೆ 1ನೇ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗತ್ತೆ. ಮತ್ತೆ 1ನೇ ಸ್ಟ್ಯಾಂಡರ್ಡ್ ಹೆಂಗ್ ಡಿಜಿಟಲ್ ಕಂಪ್ಯೂಟರ್ ಬರ್ತೈತೆ ಅಂದ್ರೆ ಅವ್ರು ಏನ್ ಮಾಡ್ರಂದ್ರೆ ಇದ್ರನ್ನ ಪಾಠಗಳ ತೇಳತ್ತಲ್ಲ ಡಿಜಿಟಲ್ ಅಂದಾಗ ಮತ್ತೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಕುಣಿಸಿ ಅವ್ರಿಗೆ ಡಿಜಿಟಲ್ ಹೇಳಂಗಿಲ್ಲ. ಇದು ಎದ್ರ ಸಲ್ವಂದು 1ನೇತೆಯಿಂದ ತಂದ್ರೆ ಈಗ ಹುಡುಗರಿಗೆ ಮೊಬೈಲ್ ಗೀಳಾದು ಗೊತ್ತಾಗತ್ತಲ್ಲ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ ಇನಿಷಿಯೇಟಿವ್ ತಂದಿರಿ. ಯಾರು ತರ್ತಾರೆ? ಕರ್ನಾಟಕ ಸರ್ಕಾರ ತರ್ತಾರಲ್ಲ. ಹಿಂಗೆ ಏನು ಮಾಡ್ತಾರೆ ಅಂದ್ರೆ ಮೊಬೈಲ್ ಅಂದ್ರೆ ಏನ, ಲ್ಯಾಪ್ಟಾಪ್ ಅಂದ್ರೆ ಏನ ಅಂತೇಳಿ ಇಂಥವ ಚಿತ್ರ ಇರ್ತಾವ್ರಿ, ಕಾರ್ಟೂನ್ ಟೈಮ್ ಚಿತ್ರ ಮಾಡಿ ಅದನ್ನ ಡಿಜಿಟಲ್ ಪ್ರವೇಶ ಅಂತ ಕರೀತಾರೆ. ಅದ ಪಠ್ಯಕ್ರಮನ ಕರ್ನಾಟಕದಾಗ ಜಾರಿಗೆ ತರತಾರೆ. ಇಲ್ಲಿಂದ್ರೆ 1 ಸ್ಟ್ಯಾಂಡರ್ಡ್ನಿಂದ 1 ಮತ್ತು 2ನೇ ಸ್ಟ್ಯಾಂಡರ್ಡ್ ಬುಕ್ ಒಳಗೈತಲ್ಲ ಡಿಜಿಟಲ್ ಪ್ರವೇಶ ಅಂತ ಪಠ್ಯಕ್ರಮನ ಆ್ಯಡ್ ಮಾಡ್ಯಾರ. ಇವು ಹಿಂದೆ ಮುಂದೆ ಮಾಡಿ ಹೇಳಿಕೆ ಏನು ಬೇಕಾದ ಕೇಳ್ಬೋದು. ನೆನಪಿಟ್ಕೊರೋದು ಗೊತ್ತಾತಲ್ಲ ಡಿಜಿಟಲ್ ಪ್ರವೇಶ. ಭಾರತ ಜೋಡೋದು ಗೊತ್ತಾತ, KPS ಇದು ಗೊತ್ತಾತ. ನೆಕ್ಸ್ಟ್ ಇದು ರೀಸೆಂಟಾಗಿ ಬಂದು ಟೈಮ್ ಆತ ಮತ್ತೆ ಆಯ್ತಲ್ಲೇನ? ಈ ಜಗತ್ನಾಗ ಅತಿ ದೊಡ್ಡ ಡ್ಯಾಮ್ ಕಟ್ಟಬೇಕಂದ್ರೆ ಯಾವ ಡ್ಯಾಮ್ ಕಟ್ಟತ್ತಾರ? ಚೀನಾದವ್ರು. ಕರೆಕ್ಟಾ? ಚೀನಾದವ್ರು ಒಂದು ಡ್ಯಾಮ್ ಕಟ್ಟತ್ತಾರ. ಯಾವ ಇವರಿಗೆ? ಬ್ರಹ್ಮಪುತ್ರ. ಪ್ರೆಸೆಂಟ್ ಜಗತ್ನಾಗ ಅತಿ ದೊಡ್ಡ ಡ್ಯಾಮ್ ಯಾವ್ದೈತಿ? ಜಲವಿದ್ಯುತ್ ಡ್ಯಾಮ್ ಚೀನಾದಾಗ ಐತಿ. ಯಾವ್ದ? 3 Gorges ಡ್ಯಾಮ್ ಅಂತ ಬರ್ತೈತಿ. ಇದು ನೆನಪಿಟ್ಕೋರ. ಇದನ್ನ ಜಗತ್ನಾಗ ಅತಿ ದೊಡ್ಡ ನೀರಾವರಿ ಡ್ಯಾಮ್ ಅಥವಾ ಅದಕ್ಕೆ ಏನಂತೀವಿ ಜಲವಿದ್ಯುತ್ ಅಣೆಕಟ್ಟು ಎಲ್ಲೈತೆ ಅಂದ್ರೆ ಚೀನಾದಾಗ. ಅದಕ್ಕೆ ಯಾವ್ದೈತಿ ಅಂದ್ರೆ 3 Gorges ಡ್ಯಾಮ್. ಯಾವ ನದಿ? ಬ್ರಹ್ಮಪುತ್ರ, ಯಾಂಗ್ಸೆ ರಿವರ್ ಅಂತ ಬರ್ತದೆ. ಈ ರೀಸೆಂಟ್ ಆಗಿ ನ್ಯೂಸ್ನಾಗ ಯಾಕೆ ಬಂದೈತಿರ ಇದನ್ನ ಯಾರಾದ್ರ ಚೀನಾದವ್ರು ಏನದಾರಲ್ಲ ಅಲ್ಲಿ ಅರುಣಾಚಲ್ ಪ್ರದೇಶ್ ನಿಯರ್ ಬಂದ ಡ್ಯಾಮ್ ಕಟ್ತೀವತ್ತ ಇನ್ನು ಅನ್ವೇಷಣೆ ಮಾಡತ್ತಾರ, ರಿಸರ್ಚ್ ಮಾಡತ್ತಾರ. ಅದಕ್ಕೆ ನಮ್ಮ ಇಂಡಿಯಾದವರು ಅಪೋಸ್ ಆದವರು, ಬಾಂಗ್ಲಾದೇಶದವರು ಅಪೋಸ್ ಮಾಡತ್ತಾರ. ಕರೆಕ್ಟಾ? ಇದು ಅಪೋಸ್ ಮಾಡತ್ತಾರಲ್ಲ ಅದ್ರ ಮೇಲೆ ಕೇಳ್ಬೋದು. ಯಾಕಂದ್ರೆ ಚೀನಾದವ್ರು ಯಾವ ನದಿ ಕಟ್ಬೇಕನ್ನತ್ತಾರ ಅಂದ್ರೆ ಬ್ರಹ್ಮಪುತ್ರ ನದಿ. ಬಟ್ ಪ್ರೆಸೆಂಟ್ ಜಗತ್ನಾಗ ಅತಿ ದೊಡ್ಡ ಡ್ಯಾಮ್ ಯಾವ್ದೈತೆ ಅಂದ್ರೆ 3 Gorges ಡ್ಯಾಮ್ ಅಂತ ಬರ್ತದೆ. ಎಲ್ಲಿ ಬರ್ತೈತೆ ಅಂದ್ರೆ ಚೀನಾದಾಗ. ಯಾವ ರಿವರ್ಗೆ ಐತೆ ಅಂದ್ರೆ ಯಾಂಗ್ಸೆ ರಿವರ್ಗೆ. ಹಂಗೆ ಕರ್ನಾಟಕದಾಗ ಅತಿ ದೊಡ್ಡ ಜಲವಿದ್ಯುತ್ ಉತ್ಪಾದನೆ ಮಾಡೋ ಡ್ಯಾಮ್ ಯಾವ್ದು? ಅದ ಯಾವ್ದ? ಲಿಂಗನಮಕ್ಕಿ ಜಲಾಶಯ ಅಂತ ಬರ್ತೈತಲ್ಲ ಅದ ನೋಡ್ರಿ. ಟಾಪ್ ಅಂದ್ರೆ ಜಲ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ಆ ಡ್ಯಾಮ್ ಅತಿ ದೊಡ್ಡದೈತಲ್ಲ ಅದರಿಂದ ಏನ್ ಮಾಡ್ತಾರ ಅಂದ್ರೆ ನೀರ್ ತಗೊಂಡ ಜಲ ವಿದ್ಯುತ್ ಉತ್ಪಾದನೆ ಮಾಡೋದು. ಕರ್ನಾಟಕದಾಗ ಅತಿ ದೊಡ್ಡದು ಯಾವ್ದಂದ್ರೆ ಲಿಂಗನಮಕ್ಕಿ. ಅದ ಶರಾವತಿ ನದಿಯಿಂದ ಆಕತ್ತಲ್ಲ ಲಿಂಗನಮಕ್ಕಿ ಡ್ಯಾಮ್. ಸೇಮ್ ಹಂಗ ಜಗತ್ನಾಗ ಅತಿ ದೊಡ್ಡ ಡ್ಯಾಮ್ ಅಂದ್ರೆ 3 Gorges. ಇವು ಕೇಳಿದ್ರ ಕನ್ಫ್ಯೂಸ್ ಮಾಡಿರ್ತಾನೆ ಕ್ವಶನ್. ಜಗತ್ನಾಗ ಅತಿ ದೊಡ್ಡದಾದ ಇತ್ತೀಚೆಗೆ ಅಣೆಕಟ್ಟು ನಿರ್ಮಾಣ ಮಾಡಲಾಗುವುದು ಅಂದ್ರೆ ಯಾವ್ದಂದ್ರೆ ಬ್ರಹ್ಮಪುತ್ರ ರಿವರ್ಗೆ ಇವ್ರು ಚೀನಾದವ್ರು ಮಾಡತ್ತಾರ. ಆಲ್ರೆಡಿ ಇದ್ದಿದ್ದು ಜಗತ್ನಾಗ ಕೇಳಿದತ್ತೀನಿ ಯಾವ್ದಂದ್ರೆ 3 Gorges ಡ್ಯಾಮ್ ಅಂತ ಬರ್ತದೆ. ಈ ಬ್ರಹ್ಮಪುತ್ರ ನದಿ ಎಲ್ಲಿ ಹುಡ್ತೈತೆ ಅಂದ್ರೆ ಟಿಬೇಟ್ದಾಗ. ಅವ್ರು ಏನಂತ ಕರೀತಾರೆ ಟಿಬೇಟ್ದಾಗ? ಸಾಂಗ್ಪೋ ಅಂತ ಕರೀತಾರೆ. ಕರೆಕ್ಟಾ? ಸಾಂಗ್ಪೋ ಅಂತ ಕರೀತಾರೆ ಬ್ರಹ್ಮಪುತ್ರ ನದಿ. ಯಾರ್ಲಿಂಗ್ ಸಾಂಗ್ಪೋ ಅಂತ ಬರ್ತದೆ. ಕರೆಕ್ಟ್. ಯಾರ್ಲಿಂಗ್ ಸಾಂಗ್ಪೋ ಅಂತ ಟಿಬೇಟ್ದಿಂದ ಸ್ಟಾರ್ಟ್ ಆಗತ್ತೆ. ಅದಾದ್ಮೇಲೆ ಇಂಡಿಯಾಕ್ಕೆ ಬಂದಾಗ ಏನ್ ಕರಿತೀವಿ ಅಂದ್ರೆ ಇಂಡಿಯಾದಾಗ ಬ್ರಹ್ಮಪುತ್ರ. ಅದು ಅಕಸ್ಮಾತ್ ನಾಳೆ ಬಾಂಗ್ಲಾದೇಶಕ್ಕೆ ಹೋಗ್ತಿರ್ತೈತಲ್ಲ ಅಲ್ಲಿ ಅಕಸ್ಮಾತ್ ಅಲ್ಲಿ ಹೋಗ್ತದ. ಬಾಂಗ್ಲಾದೇಶದಾಗ ಏನ್ ಕರಿತೀವಿ ಅಂದ್ರೆ ಜಮುನಾ ಅಂತ ಕರಿತೀವಿ. ಈ ರಿವರ್ ಮೇಲೆ ಈಗ ರೀಸೆಂಟ್ ಆಗಿ ಮಾಡ್ಯಾರ. ಡೈರೆಕ್ಟ್ ಏನ್ ಪ್ರಾಜೆಕ್ಟ್ ಕೇಳಿರ್ತಾರ ಬ್ರಹ್ಮಪುತ್ರ ರಿವರ್ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಮೆಡಾಗತ್ ರೀಸೆಂಟ್ ಆಗಿ ಅಣೆಕಟ್ಟು ಕಟ್ಟತ್ತಾರ ಅಥವಾ ಮೆಡಾಗ್ ಯೋಜನೆ ಅಂಡರ ಅಣೆಕಟ್ಟು ಕಟ್ಟತ್ತಾರ. ಯಾವ ನದಿಗೆ ಅಡ್ಡಲಾಗಿ ಕಟ್ಟತ್ತಾರ ಅಂತ ಕೇಳ್ರ ಬ್ರಹ್ಮಪುತ್ರ. ಇದೇನ್ ಜಗತ್ನಾಗ ಅತಿ ದೊಡ್ಡ ಅಣೆಕಟ್ಟು ಕಟ್ಟತ್ತಾರಲ್ಲ ಆ ಪ್ಲಾನಿಗೆ ಅಥವಾ ಪ್ರಾಜೆಕ್ಟ್ಗೆ ಅದೇನು ಮಿಷನ್ ಐತಲ್ಲ ಅದಕ್ಕೆ ಏನ್ ಕೊಟ್ಟಂದ್ರೆ ಮೆಡಾಗತ್ತೆ ಹೇಳ್ತಾರೆ. ಮೆಡಾಗಲ್ಲ ಮೆಡಾಗ್ ಜಲವಿದ್ಯುತ್ ಯೋಜನೆ ಅಂತ ಕರಿತೀವಿ. ಮೆಡಾಗ್ ಜಲವಿದ್ಯುತ್ ಯೋಜನೆ ಅಂದ್ರೆ ಯಾವ್ದಂದ್ರೆ ಬ್ರಹ್ಮಪುತ್ರ ರಿವರ್. ಗೊತ್ತಾಗತ್ತಲ್ಲ ಬ್ರಹ್ಮಪುತ್ರ ರಿವರ್ಗೆ ಟಿಬೇಟ್ನಾಗ ಒಂದ್ ಹೆಸರು ಐತಿ, ಇಂಡಿಯಾದಾಗ ಒಂದ್ ಹೆಸರು ಐತಿ, ಬಾಂಗ್ಲಾದೇಶದಾಗ ಅಥವಾ 3 ಹೆಸರು ಹೊಂದಿದ್ ನದಿ ಇದು ಬ್ರಹ್ಮಪುತ್ರ. ಯಾಕಂದ್ರೆ ಟಿಬೇಟ್ದಾಗ ಏನ್ ಕರಿತೀವಿ ಅಂದ್ರೆ ಯಾರ್ಲಂಗ್ ಸಾಂಗ್ಪೋ. ಇಂಡಿಯಾದಾಗ ಬಂದಾಗ ಬ್ರಹ್ಮಪುತ್ರ. ಬಾಂಗ್ಲಾದೇಶದಾಗ ಹೋದ್ಮೇಲೆ ಜಮುನಾ. ವೆರಿ ಗುಡ್. ಗಂಗಾ ನದಿ ಬಾಂಗ್ಲಾದೇಶದಾಗ ಹೋದ್ರೆ ಏನಂತ ಕರಿತಾರೆ? ಪದ್ಮ ಅಂತ ಕರಿತೀವಿ. ಅವೆರಡು ಮುಂದೆ ಹೋಗಿ ಹರಿತಾವಲ್ಲ ಮೇಘನಾ. ಇದು ಕನ್ಫ್ಯೂಸ್ ಆಗಕ್ಕೆ ಏನಂದ್ರೆ ಮೇಘನಾ ರಿವರ್ ಐತಿ ಮೇಘನಾ ಅನ್ನೋದು. ಬಟ್ ಏನಂದ್ರೆ ಅದು ಯಾಕಂದ್ರೆ ನಾವು ನಾಳೆ ಕೇಳಿರತ್ತೀನಿ ನಿಮ್ಮ ನಾಳೆ ಕೇಳಿದಾಗ ಬ್ರಹ್ಮ
ಬ್ರಹ್ಮಪುತ್ರ ಮತ್ತು ಜಮುನಾ. ಇದನ್ನ ಯಾವ್ದಂದ್ರೆ ಇನ್ನೊಂದು ಯಾವ್ದಾರ ಪದ್ಮ ರಿವರ್ ಅಥವಾ ಗಂಗಾ ರಿವರ್. ಬಾಂಗ್ಲಾದೇಶದಾಗ ಏನ್ ಅತ್ತ ಹೆಸರಲ್ಲಿ ಹರಿತಾವ ಅಂದ್ರೆ ಮೇಘನಾಥ ಹಾಕ್ಬೇಕು. ಯಾಕೆ ಮೇಘನಾಥ ಹಾಕ್ಬೇಕಾರೆ ಈಗ ನಮ್ಮಲ್ಲಿ ನೋಡ್ರಿ ಕೃಷ್ಣಾ ನದಿ ಅತ್ತ ಎಲ್ಲಿದ್ ಬರ್ತೈತೆ ಅಂದ್ರೆ ಮಹಾರಾಷ್ಟ್ರದಿಂದ. ಈ ಮಲಪ್ರಭಾ ಘಟ್ಟಪ್ರಭಾದಕ್ಕೆ ಹೋಗಿ ಕೂಡಲೇ ಏನ್ ಆಕೈತೆ ಹೆಸರು ಡೈರೆಕ್ಟ್ ಕೃಷ್ಣ ಆಕೈತೆ ಅಲ್ಲ. ಹಂಗ ಸೇಮ್ ಏನ್ ಮಾಡ್ತಂದ್ರೆ ಈ ಪದ್ಮ ಮತ್ತು ಜಮುನಾ ಹೋಗಿ ಏನು ಎದಕ್ಕೆ ಸೇರ್ತಾವ ಅಂದ್ರೆ ಮೇಘನಾ ಅನ್ನೋ ರಿವರ್ ಐತಿ, ಅದಕ್ಕೆ ಸೇರಿ ಮೇಘನಾದಿಂದ ಹರಿತಾವ. ಆ ಸೇರೋದು ಒಂದು ಕ್ವಶನ್ ಕೇಳೋಣ, ಎಲ್ಲಿ ಐತಿ ಪ್ಲೇಸ್ ಅದು, ಯಾವ್ದು ವ್ಯಾಲಿ ಬರ್ತೈತಿ? ಯಾವ್ದ ಗೋಲ್ಕುಂಡ ಅಲ್ಲ, ಗುಲ್ಕೊಂಡ್ ಅಂತ ಬರ್ತದ ಆ ಪ್ಲೇಸ್ ಐತಿ. ಯಾಕಂದ್ರೆ ಈ ಪದ್ಮ ಮತ್ತು ಜಮುನಾ ಮರ್ಜ್ ಅಕ್ಕವಲ್ಲ ರಿವರ್, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಗೋಲ್ಕೊಂಡ ಅಲ್ವಾ? ತಡಿ ಏನೈತದ ಗೋಲುಂಡ ಗೋಲುಂಡ ಅಂತ ಕರೀತಾರೆ. ಇದು ನೆನಪಿಟ್ಕೊರಿ. ಎಲ್ಲಿ ಅಂದ್ರೆ ಬಾಂಗ್ಲಾದೇಶ. ಗೊತ್ತಾತಲ್ಲ, ಜಗತ್ನಾಗ ಅತಿ ದೊಡ್ಡ ಡ್ಯಾಮ್ ಯಾವ್ದೈತಿ ನೀರಾವರಿ ಜಲವಿದ್ಯುತ್ ಸಂಬಂಧ? ಯಾವ್ದ? 3 Gorges. ಯಾವ ರಿವರ್ಗೆ? ಯಾಂಗ್ಸೆ ರಿವರ್ಗೆ. ಈಗ ಪ್ರೆಸೆಂಟ್ ಜಗತ್ನಾಗ ಅತಿ ದೊಡ್ಡದು ಯಾವ ಒಂದು ನೀರು ನದಿ ಕಟ್ಟಾತಾರಂದ್ರ ಬ್ರಹ್ಮಪುತ್ರ ರಿವರ್ಗೆ. ಬ್ರಹ್ಮಪುತ್ರ ನದಿವ 3 ಹೆಸರು ಬರ್ತಾವ. ಟಿಬೆಟ್ನಾಗ ಏನ್ ಕರಿತಾರಂದ್ರ ಯಾಂಗ್ಸೆ, ಆಮೇಲೆ ಇಂಡಿಯಾದಾಗ ಬಂದಾಗ ಬ್ರಹ್ಮಪುತ್ರ, ಆಮೇಲೆ ಬಾಂಗ್ಲಾದೇಶದಾಗ ಬಂದಾಗ ಜಮುನಾ, ಬಾಂಗ್ಲಾದೇಶದಾಗ ಗಂಗಾ ರಿವರ್ಗೆ ಏನ್ ಕರಿತೀವಿ ಅಂದ್ರ ಯಾವ್ದ? ಪದ್ಮ. ಇವು ಪದ್ಮ ಮತ್ತು ಜಮುನಾ ಎರಡು ಕೂಡಿದ್ರೆ ಏನತ್ತೀವಿ? ಮೇಘನಾ. ಗೊತ್ತಾತಲ್ಲ, ಅದು ಕೂಡು ಪ್ಲೇಸ್ ಯಾವ್ದಂದ್ರೆ ಗೋಲುಂಡ ಅಂತ ಬರ್ತದೆ. ಗೋಲುಂಡ ಕರೆಕ್ಟ್.